ನಮಸ್ತೆ ಅಣ್ಣ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನವ್ವ, ನೀವು ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ. ನನ್ ನಿಜ ನಂಬಕ್ಕೆ ಆಗ್ತಾ ಇಲ್ಲ ನನ್ಗೆ ನಿಮ್ ಫೋನ್ ಸಿಕ್ತೆ ಅಂತ. ಅಂದ್ರೆ ನನ್ ಮೊದಲನೇ ದಿನನೇ ನಿಮ್ಗೆ ಇದು ಮೊದಲನೇ ದಿನ ನಾನು ಟ್ರೈ ಮಾಡಿದ್ದು. ಹೌದಾ? ಇವತ್ತೇ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದೆ. ಅಂದ್ರೆ ನಿಮ್ಮ ಕಾರ್ಯಕ್ರಮನ ನಾನು ಸ್ವಲ್ಪ ದಿನದಿಂದ ಕೇಳ್ತಾ ಇದ್ದೆ. ಇವತ್ತು ಏನೋ ಗೊತ್ತಿಲ್ಲ, ತುಂಬಾ ಮನ್ಸಿಗೆ ಅನ್ನಿಸ್ತು. ನಂಗೆ ಅವತ್ತಿಂದ ಕಾಲ್ ಮಾಡ್ಬೇಕು ಅಂತ ಅನ್ಸಿರ್ಲಿಲ್ಲ. ಇವಾಗ ಮಾಡ್ಬೇಕು ನೋಡೋಣ ಅಂತ ಅನ್ಬಿಟ್ಟು ಟ್ರೈ ಮಾಡ್ದೆ. ಆಗ್ಲೇ ಬಿಸಿ ಬರ್ತಿದ್ದು. ಸುಮ್ನೆ ಇದು ಒಂದ್ 7-8 ಸಲ ಟ್ರೈ ಮಾಡ್ದೆ, ಸಿಗ್ಲಿಲ್ಲ. ಇದು ಕೊನೆ ಬಾರಿ ಮನ್ಸಲ್ಲಿ ಅನ್ಕೊಂಡೆ, ಸಿಕ್ಕಿದ್ರೆ ಇದೊಂದ್ಸಲ ಸಿಗ್ಲಿ, ಇಲ್ಲ ನಾನ್ ಪ್ರಯತ್ನ ಮಾಡ್ಬಾರ್ದು ಅಂತ ಮನ್ಸಲ್ಲಿ ಗಟ್ಟಿಯಾಗಿ ಅನ್ಕೊಂಡು ಕಾಲ್ ಮಾಡ್ದೆ. ಅದು ಸಿಕ್ತು. ನನ್ಗೆ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಿಮ್ಮ ಸಂಕಲ್ಪ ಕೆಲಸ ಮಾಡ್ಬಿಟ್ಟಿದೆ ಈಗ. ಅದು ಯಾವ ತರ ಹೇಳ್ಬೇಕು ಅನ್ನೋದೇ ಗೊತ್ತಿಲ್ಲ. ಅಣ್ಣ ಅಂತ ಅನ್ಬೇಕಾ, ಏನ್ ಹೇಳ್ಬೇಕು ಗೊತ್ತಿಲ್ಲ. ನಾನ್ ಅಣ್ಣ ಅಂತಾನೆ ಅಂತೀನಿ ನಿಮ್ಮನ್ನ. ಆಯ್ತು. ಎಲ್ಲಿಂದ ಫೋನ್ ಮಾಡ್ತಿರೋದು? ನಾವು ಬೆಂಗಳೂರಿಂದ ಅಣ್ಣ ಮಾತಾಡ್ತಿರೋದು. ನಾನು ಬೆಂಗಳೂರು. ಏನ್ ಮಾಡ್ಕೊಂಡಿರೋದು? ನಾನು ಒಂದು ಆಫೀಸಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಹೌದು. ಎಷ್ಟು ವರ್ಷ ನಿಮಗೆ? ನನಗೆ 34 ವರ್ಷ. ಅಣ್ಣ 20 ದಿನದಿಂದ ಕಾರ್ಯಕ್ರಮ ನೋಡ್ತಿದ್ದೀರಾ? ಇಲ್ಲ, 20 ದಿನ, ತುಂಬಾ ಒಂದು 6 ತಿಂಗಳಿಂದ ನೋಡ್ತಾ ಇದ್ದೆ. ಅಂದ್ರೆ ನಾನು ಯಾರು ಹೇಳಿಲ್ಲ, ಹಿಂಗೆ ಏನಾರು ನಾನು ಸ್ಕ್ರಾಲ್ ಮಾಡ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಬರ್ತಿತ್ತು. ನನ್ಗೆ ಅದು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದಾಗ ಆಮೇಲೆ ಬಂತು. ಅಂದ್ರೆ ನಾನು ಯಾವ್ದೇ ಆದ್ರೂ ಪೂರ್ತಿ ಕತೆ ಎಲ್ಲೂ ಕೇಳಿರ್ಲಿಲ್ಲ. ಸ್ವಲ್ಪ ಸ್ವಲ್ಪ ನಿಮ್ದು ಬರ್ತಿತ್ತಲ್ಲ, ಆ ಕೆಲವೊಂದು ವಾಕ್ಯಗಳನ್ನ ನಾನು ಕೇಳಿಸ್ಕೊತಿದ್ದೆ. ಆಮೇಲೆ ಯಾಕೋ ಈ ನಡುವೆ 1-2 ದಿನ ಸ್ವಲ್ಪ ದಿನದಿಂದ ನೋಡೋಣ, ಅಂದ್ರೆ ನನ್ಗಿಂತ ನೋವಿರೋ ಎಷ್ಟೋ ಜನ ಇದ್ದಾರೆ. ನಾನೇನ್ ಅನ್ಕೋತಿದ್ದೆ, ನಂದೇ ದೊಡ್ಡ ನೋವು, ನಾನೇ ತುಂಬಾ ಅನ್ಭವಿಸ್ತಿರೋದು ಅಂತ ಅನ್ಕೋತಿದ್ದೆ. ಆದ್ರೆ ನನಗಿಂತಾನು ತುಂಬಾ ಇರೋರು ಇದಾರೆ. ನಾನೀಗ 3-4 ಕತೆಗಳನ್ನ ಕೇಳ್ಕೊಂಡ್ ಬಂದಿದ್ದೀನಿ. ತುಂಬಾ ಕೇಳಿಲ್ಲ ಅಣ್ಣ, ನಾನು ಕೇಳಿರೋದ 3-4 ಕತೆ ಕೇಳಿದೀನಿ. ಅದ್ರಲ್ಲಿ ನಾನು ಯೋಚನೆ ಮಾಡಿದಾಗ, ಇದಕ್ಕಿಂತ ನಂದೇನು ದೊಡ್ಡದಲ್ಲ ಅಂತ. ಮೊದಲನೇ ಕತೆ ಕೇಳಿದ್ರು ನಂಗೆ ಅದೇ ತುಂಬಾ ಒಂಥರ ಮನ್ಸು ತುಂಬಾ ನಾಟ್ಬಿಡ್ತು. ಅದನ್ನ ಯಾವತ್ತೂ ನನ್ ಮರೆಯಕ್ಕೆ ಆಗಲ್ಲ. ಅದು ಕೇಳಿದಾಗ ನನ್ಗೆ ಇದಕ್ಕಿಂತ ದೊಡ್ಡದಲ್ಲ, ಆದ್ರೂನು ನನ್ ಹೋಲಿಸ್ಕೊಂಡ್ರೆ ನನ್ಗೆ ಅದು ದೊಡ್ಡದು ಅಷ್ಟೇ. ಬೇರೆಯವ್ರ ಕಂಪೇರ್ ಮಾಡ್ಬಾರ್ದು. ನನ್ಗೆ ಅದು ದೊಡ್ಡದು. ಅವ್ರವ್ರ ನೋವು ಅವ್ರವ್ರಿಗಿರುತ್ತೆ ಅನ್ಕೊಳ್ತಿದ್ದೆ. ಏನೇನೋ ನೋಡೋ ಬದ್ಲು ಇದನ್ ಕೇಳಿದಾಗ ಯಾರೋ ನನ್ ಜೊತೆ ಮಾತಾಡ್ತಿದ್ದಾರೆ ಅನ್ನೋ ಭಾವನೆ ಬರುತ್ತೆ ನನಗೆ. ಅದು ನಂಗೆ ಮಾತಾಡಕ್ಕೆ ಆಗ್ತಾ ಇಲ್ಲ. ಒಂಥರ ಸಿಕ್ತಲ್ಲ, ನಿಮ್ ಹತ್ರ ಮಾತಾಡ್ತಾ ಇದೀನ. ಅಲ್ಲ, ನನ್ಗೆ ಮಾತಾಡ್ಬೇಕು ಯಾವ್ದೇ ತರ ಉದ್ದೇಶ ಇರ್ಲಿಲ್ಲ ನನ್ಗೆ. ಒಂದ್ ಪ್ರಯತ್ನ ಮಾಡೋಣ. ನನ್ನಲ್ಲಿ ಕೆಲವೊಂದು ಗಿಲ್ಟ್ ಇದೆ. ಅದು ಗೊತ್ತಿಲ್ಲ, ಅದು ಏಂತಕ್ಕೆ ನನ್ಗೆ ಆ ಗಿಲ್ಟ್ ಗೊತ್ತಿಲ್ಲ. ಅದನ್ನ ನನ್ ತಪ್ಪು ಅನ್ನೋ ನನ್ಗೆ ಒಂಥರ ಕೊರಿತಾ ಇದೆ ಅಣ್ಣ. ಅದಕ್ಕೆ ನೋಡೋಣ, ಇವತ್ತು ಪ್ರಯತ್ನ ಪಡೋಣ ಅಂತ ಅನ್ಕೊಂಡೆ. ಅದು ಸಿಕ್ತು, ಏನೋ ಗೊತ್ತಿಲ್ಲ. ಇರ್ಲಿ, ನೋಡಿ, ಎಲ್ಲ ಒಂದು ನಿವಾರಣೆಯ ಸಮಯ ಅಥವಾ ಎಲ್ಲ ಮನಸ್ಸಿನ ತೊಳಲಾಟಗಳ ಅದಕ್ಕೊಂದು ಉತ್ತರ ಸಿಗುವ ಸಮಯ ಬಂದಾಗ ಇಂಥವೆಲ್ಲ ನಡೀತವೆ. ಮನಸ್ಸಲ್ಲಿ ಏನು ಇಟ್ಕೊಂಬೇಡವ್ವ, ಹಂಚ್ಕೋ. ಅದು ಏನು ಎತ್ತ ಆಮೇಲೆ ಮಾತಾಡುವ, ಮನಸ್ಸಲ್ಲಿ ಇರುವುದೆಲ್ಲ ಹಂಚ್ಕೋ ತಾಯಿ, ಹೇಳವ್ವ. ನನ್ಗೆ ನಮ್ಮ ಅಪ್ಪ ಅಮ್ಮಂಗೆ ನಾವು 2 ಮಕ್ಳು ಅಣ್ಣ. ನಾವಿಬ್ರಲ್ಲಿ ನನ್ನ ತಮ್ಮ ಒಬ್ಬ ಇದ್ದಾನೆ. ನನಗೂ ಅವನಿಗೂ ಸ್ವಲ್ಪ ವರ್ಷ ಗ್ಯಾಪ್ ಇದೆ. ಆಮೇಲೆ ನಾನು ಚಿಕ್ಕ ವಯಸ್ಸಿಂದನೂ ನಾವೇನೋ ತುಂಬಾ ಇದಾಗಿ ಬೆಳ್ದಿಲ್ಲ. ಇರೋದ್ರಲ್ಲಿ ಅಮ್ಮನ ಜೊತೆ ನಾನು ಮನೆ ಕೆಲಸ ಮಾಡ್ಕೊಂಡು, ಅಪ್ಪ ಇದ್ ಮಾಡ್ತಿರೋ, ಸ್ವಲ್ಪ ಕುಡಿಯೋದು ಮಾಡ್ತಿರೋ, ಅಮ್ಮನ ಜೊತೆ ಮನೆ ಕೆಲಸ ಮಾಡ್ಕೊಂಡೆ ನಾವು ಬೆಳೆದ್ ಬಂದ್ವಿ. ನನಗೆ PUC ಆದ ತಕ್ಷಣ ಮದ್ವೆ ಮಾಡಿದ್ರು. ಅಂದ್ರೆ ನಂಗೆ SLC ಇಂದಾನೆ ಹುಡುಗನ್ ನೋಡಕ್ ಶುರು ಮಾಡಿದ್ರು. ಆಮೇಲೆ PUC ಆದ್ಮೇಲೆ ಮದ್ವೆ ಮಾಡಿದ್ರು. ಸ್ವಂತದಲ್ಲೇ ಮದ್ವೆ ಮಾಡಿದ್ರು. ಮದ್ವೆ ಅಂದ್ರೆ ಅಕ್ಕನ್ ಮಗನ್ನೇ, ಗೊತ್ತಿರೋ ಸಂಬಂಧಗಳೇ ಅಂತ. ಹೌದು ಹೌದು. ಮದ್ವೆ ಮಾಡಿದ್ರು. ಅತ್ತೆ ಮಗನೇ. ಅಂದ್ರೆ ಆ ವ್ಯಕ್ತಿ ಅಂದ್ರೆ ತುಂಬಾ, ನನಗೆ ಅವ್ರಿಗೂ 9 ವರ್ಷ ಡಿಫ್ರೆನ್ಸ್ ಇತ್ತು. ಆದ್ರೂ ಅವರು ತುಂಬಾ ಒಳ್ಳೆಯವರು ಅಣ್ಣ. ನನ್ಗೆ ಅವರು ತುಂಬಾ ಅಂದ್ರೆ ತುಂಬಾ ಒಳ್ಳೆಯವರು. ಕೂತ್ಕೊಂಡು ಮಾತಾಡೋ ಶಬ್ದ ಇದೆ ಏನು? ಹಾ, ಸರಿ. ಅಂದ್ರೆ ಅವರು ಹೆಂಗೆ ಮದ್ವೆ ಆಯ್ತು, ಎಲ್ಲ ಚೆನ್ನಾಗೇ ಆಯ್ತು. ಹೆಂಗ ಮನೆ ಅಂದ್ಮೇಲೆ ಒಂದ್ ಮಾತು ಬರುತ್ತೆ ಹೋಗುತ್ತೆ, ಅದೆಲ್ಲ ಇರುತ್ತೆ. ಅದೆಲ್ಲ ಏನು ದೊಡ್ಡ ಸಮಸ್ಯೆ ಇಲ್ಲ ಅಣ್ಣ. ನಿಮಗೆ ಮದ್ವೆ ಆದಾಗ ಎಷ್ಟು ವರ್ಷ? ನನಗೆ 18 ವರ್ಷ. ಸೊ
ಅವ್ರಿಗೆ ಒಂದೆಷ್ಟು 30-31 ಆಗಿತ್ತಾ? ಇಲ್ಲ ಇಲ್ಲ, ಅವ್ರಿಗೆ ಒಂದು 29 ವರ್ಷ ಇತ್ತು. ಓಕೆ. ಬಟ್ ನಿಮ್ಗೆ ಇಷ್ಟ ಇತ್ತ ಮದುವೆ? ಹಾ, ನನ್ಗೆ ಒಪ್ಪಿಗೆ ಮೇಲೆನೆ ಆಯ್ತು. ಮೊದ್ಲೊಂದ್ಸಲ ನಾನು ಫಸ್ಟ್ PUC ಇದ್ದಾಗ್ಲೇ ಬಂದಿದ್ರು. ನನ್ಗೆ ಅಂದ್ರೆ ಏನಂಗಿತ್ತು, ಮದ್ವೆ ಅಂದ್ರೆ ಏನೋ ಒಂಥರ ಭಯ ಇತ್ತು ನನ್ಗೆ. ಅಂದ್ರೆ ಇವ್ರು ಇಷ್ಟ ಇಲ್ಲ ಅಂತ ಅಲ್ಲ, 1-2-3 ಜನ ಬರ್ತಿದ್ರು. ನನಗಿಂತ ದೊಡ್ಡವ್ರ ಎಲ್ಲರೂ ಇದ್ದಾಗ ನನ್ಗೇನೋ ಒಂಥರ ಮದ್ವೆ ಅಂದ್ರೆ ಏನೋ ಭಯ ಅನ್ನೋದಿತ್ತು. ಆಮೇಲೆ ಯಾವಾಗ ಇವ್ರು ಬಂದ್ರು, ಇವ್ರು ಗೊತ್ತಿರೋರೇ ಅಲ್ವಾ, ನನ್ಗೇನೋ ಬೇರೆ ಕಡೆ ಯಾಕಂದ್ರೆ ಮನೇಲಿ ಅಪ್ಪ ಕುಡ್ದು ಇದೆಲ್ಲ ಮಾಡೋದ್ ನೋಡ್, ಆಮೇಲೆ ಇವ್ರು ಗೊತ್ತಿರೋರೇ ಅಲ್ವಾ ನನ್ಗೆ ಎಲ್ಲ. ಇವ್ರು ಒಳ್ಳೆಯವರು, ಇವ್ರಿಗೆ ಯಾವ್ದೇ ತರ ಕೆಟ್ಟ ಅಭ್ಯಾಸ ಏನು ಇಲ್ಲ, ಎಲ್ಲ ಒಳ್ಳೆಯವರು. ಸೊ ನನಗೆ ಸುಮ್ನೆ ಮದ್ವೆ ಅಂತೂ ಮಾಡೋದಂತೂ ಗ್ಯಾರಂಟಿ ನನ್ಗೆ. ಯಾರನ್ನೋ ಯಾಕೋ ಆಗ ಬದ್ಲಿ ಇವ್ರನ್ನೇ ಆಗ್ಬಿಡೋಣ ಅನ್ನೋದು ಫಿಕ್ಸ್ ಆಗ್ಬಿಟ್ಟೆ ನನ್ ಮನ್ಸಲ್ಲಿ. ಆಮೇಲೆ ಮದ್ವೆನೂ ಆಯ್ತು. ಮದ್ವೆ ಆಯ್ತು, ಎಲ್ಲ ಚೆನ್ನಾಗಾಯ್ತು. ಆಮೇಲೆ ನಮ್ಗೂ 2 ಮಕ್ಕಳಾದ್ರು. ನನ್ಗೆ ಆಮೇಲೆ ಒಂದ್ ಸ್ವಲ್ಪ ದಿನ ಎಲ್ಲ ಚೆನ್ನಾಗಿ ನಡೀತಾ ಬಂತು. ಒಂದು ಕೆಲ್ಸದಲ್ಲಿ ನಾವೊಂದು ತುಂಬಾ ಏನ್ ಚೆನ್ನಾಗಿದ್ದೀವಿ ಅನ್ನಂಗ್ ಏನಿಲ್ಲ. ಇರೋ ಹಂತದಲ್ಲಿ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ, ಅವರು ಕೆಲ್ಸಕ್ಕೆ ಹೋಗ್ತಿದ್ರು. ಈಗ ಮನೇಲಿ ನೋಡ್ಕೊಂಡು ಮಕ್ಕಳು ಅತ್ತೆ ಎಲ್ಲ ನೋಡ್ಕೊಂಡು ನಡೀತಾ ಇತ್ತು. ಸ್ವಲ್ಪ ದಿನದಲ್ಲಿ ಒಂದ್ 5 ವರ್ಷದಲ್ಲಿ ನಾವೆಲ್ಲ ಜೊತೆಲಿದ್ವಿ. ಆಮೇಲೆ ನಮ್ಮ ಅಂದ್ರೆ ಮೈದವರು ಬೇರೆ ಹೋದ್ರು, ನಾವು ಬೇರೆ, ಅಂದ್ರೆ ಅದೇ ಸ್ವಲ್ಪ ಅಂದ್ರೆ ಹಿಂದೆ ಬೇರೆ ಮನೆ ಮಾಡಿದ್ರಷ್ಟೇ. ಆಮೇಲೆ ಇವ್ರು ಒಂದ್ ಕಡೆ ಕೆಲ್ಸ ಮಾಡ್ತಾ ಇದ್ರು. ಕೆಲ್ಸದಲ್ಲಿ ನನ್ ಗಂಡನ್ಗೆ ಏನಾಯ್ತು, ಒಂದ್ ಸ್ವಲ್ಪ ದಿನ ಕೆಲ್ಸಕ್ಕೆ ಹೋಗ್ತಿದ್ರು. ಅಲ್ಲಿ ಬೇರೆ ಕಡೆ ಎಲ್ಲ ಅವ್ರನ್ನ ಕೆಲ್ಸದಿಂದ ಒಂದ್ಸಲ ನಾವು ಹಿಂಗೆ ಮೈಸೂರ್ ಟ್ರಿಪ್ಗೆ ಅಂತ ಹೋಗಿದ್ವಿ. ನಾನು ಮಕ್ಕಳು ಅತ್ತೆ ಎಲ್ಲ ಮೈಸೂರ್ ಟ್ರಿಪ್ಗೆ ಅಂತ ಹೋಗಿದ್ವಿ. ಅವರು ಎಷ್ಟು ನನ್ಗೆ ದೇವ್ರ ತರ ಅವ್ರು. ಅವ್ರು ಹೇಗಿದ್ವಿ ಅಂದ್ರೆ ಅಣ್ಣ, ಎಲ್ಲಾರು ಹೇಳೋರು, ನಿನ್ಗೆ ಒಂದು ಹೂವ ಹೆಚ್ಚಾಗಿ ಹಾಕಿದ್ಯಾ, ನಿನ್ಗೆ ಅದಕ್ಕೆ ಇಂಥವ್ರು ಸಿಕ್ಕಿದ್ದಾರೆ ನಿನ್ಗೆ. ಒಂದು ದಿನಾನು ನನ್ಗೆ ಹೋಗೇ ಬಾರಿ ಅಂತ ಕರೆದಿಲ್ಲ. ನನ್ ಮಕ್ಕಳನ್ನ ನೀನು ಹೋಗೋ ಬಾರೋ ಅಂತಾನು ಸಹ ಕರಿಲ್ಲ. ಒಂದು ದಿನ ಮಕ್ಕಳು ಗದ್ರಲಿಲ್ಲ, ಹೊಡಿಲಿಲ್ಲ, ಬೈಲಿಲ್ಲ. ನನಗೂ ಗದ್ರಲಿಲ್ಲ, ಬೈಲಿಲ್ಲ. ಎಷ್ಟು ಕೇರ್ ಮಾಡೋರು ಅವ್ರ ಕೈಯಲ್ಲಿದ್ದ ಅಷ್ಟ್ರಲ್ಲಿ ನನ್ನ ರಾಣಿ ತರ ನೋಡ್ಕೊಂಡಿದ್ದಾರೆ. ನನ್ ನಿಜ ಬ್ಲೆಸ್ಡ್ ಅನ್ಸುತ್ತೆ. ಆ ಟೈಮಲ್ಲಿ ನನ್ಗೆ ತುಂಬಾ ಅಂದ್ರೆ ತುಂಬಾ ಕೇರ್ ಮಾಡ್ತಿದ್ರು. ಚೆನ್ನಾಗಿ ಇದ್ವಿ ಎಲ್ಲ, ನಾನು ಅವ್ರೆಲ್ಲ. ಆಮೇಲೆ ಒಂದು ಕಂಪ್ನಿಲಿ ಕೆಲಸ ಮಾಡ್ತಿದ್ರು. ಒಂದಿನ ನಾವು ಮೈಸೂರು ಟ್ರಿಪ್ ಹೋಗಿದ್ದಾಗ ಅವ್ರಿಗೆ ಫೋನ್ ಬಂದಿರುತ್ತೆ. ಅವರು ಸಪ್ಪಗೆ ಹಾಕ್ತಾರೆ. ನನ್ಗೆ ಗೊತ್ತಿಲ್ಲ ಎಂತಕ್ ಸಪ್ಪಗಾದ್ರಿ ಅಂತ ಕೇಳಿದೆ. ನಮ್ಮಲ್ಲಿ ಏನಿತ್ತು ಅಂದ್ರೆ, ಏನೇ ಮಾತಾಡ್ಲಿ, ನನ್ನ ಆಫೀಸ್ ಕೆಲ್ಸದ ವಿಚಾರದಾಗ್ಲೇ ಆಗ್ಲಿ, ಅವ್ರ ಆಫೀಸ್ ಬಂದಿದ್ ಏನೇ ನಡೆದ್ರುನು ನನ್ ಎಲ್ಲ ಅವ್ರ ಹತ್ರ ಹೇಳ್ಕೊತಿದ್ವಿ, ಅವರೆಲ್ಲ ನನ್ನ ಹತ್ರ ಹೇಳ್ಕೊತಿದ್ರು. ಯಾವ್ದನ್ನು ಮುಚ್ಚಿಡ್ತಿರ್ಲಿಲ್ಲ. ನಾನು ಒಂದ್ ಆಫೀಸಲ್ಲೂ ಏನೇ ಒಂದ್ ತಮಾಷೆದಾಗ್ಲಿ, ಒಂದ್ ಬೇಜಾರಾಗ್ಲಿ, ಏನೇ ನಾನು ಎಲ್ಲ ಬಂದು ಇವ್ರು ಹೇಳ್ಕೊಡ್ತೀನಿ. ನನ್ಗೆ ಹೆಂಗೆ ಅಂದ್ರೆ ಅಪ್ಪ ಅಮ್ಮನ್ಗಿಂತ ನಂಗೆ ಇವರೇ ಹೆಚ್ಚಾಗ್ಬಿಟ್ಟು, ನನ್ ಪ್ರಪಂಚನೇ ಇವ್ರು ಆಗ್ಬಿಟ್ಟಿದ್ರು. ನನ್ ಗಂಡನೇ ಆಗ್ಬಿಟ್ಟಿದ್ರು. ಇನ್ ಯಾರು ನಂಗೆ ಬೇಡ, ನಂಗೆ ಇವ್ರೊಬ್ರು ನನ್ ಶಕ್ತಿಯಾಗಿ ನಿಂತ್ಕೊಬಿಟ್ರೆ. ನನ್ಗೆ ದಿನಕ್ಕೆ ಹೇಗೆ ಅಂದ್ರೆ ಅಣ್ಣ, ನನ್ ಆಫೀಸಿಂದ ಹಿಂಗ್ ಹೊಡ್ತಿದ್ರು, ಆಫೀಸಿಂದ ಈಗ ಮನೆಯಿಂದ ಆಫೀಸ್ಗೆ ಹೋಗ್ತಾ ಇದೀನಿ ಅಂತ ಕಾಲ್, ಅಲ್ಲಿಂದ ಮನೆಗೆ ರೀಚ್ ಆದ ದಿನಕ್ಕೊಂದ್ 5 ಸಲ ಇಬ್ರು ಕಾಲ್ ಮಾಡಿ ಮಾತಾಡ್ತಿದ್ವಿ ನಾವು. ದೂರ ಇದ್ರು ಒಂದು ದಿನ ಒಂದ್ ಫೋನ್ ಇಲ್ದಿರೇ ಇರ್ತಿರ್ಲಿಲ್ಲ, ಒಂದ್ ಮಾತುಕತೆ ಇಲ್ದಿರೇ ಇರ್ತಿರ್ಲಿಲ್ಲ. ಹಾಗಿದ್ವಿ ನಾವು. ಅವ್ರು ಅಷ್ಟೊಂದು ಅವ್ರ ಬಗ್ಗೆ ಹೇಳಿದ್ರೆ, ಏನಾರು ಒಂದ್ ಹೇಳಿದ್ರೆ ತುಂಬಾ ಅತಿ ಅನ್ಸ್ಬಿಡುತ್ತೆ. ತುಂಬಾ ಅಂದ್ರೆ ತುಂಬಾ ಒಳ್ಳೆಯವರು. ಅಂದ್ರೆ ಅವ್ರು ತುಂಬಾ ಒಳ್ಳೆಯವ್ರೆ ಆಗಿದ್ರು. ಆಮೇಲೆ ಇವ್ರು ಒಂದಿನ ಕಾಲ್ ಬರುತ್ತೆ, ನಾವು ಮೈಸೂರ್ಗೆ ಹೋಗಿದ್ದಾಗ ಸಪ್ಪಗಾಗ್ತಾರೆ. ಯಾಕಪ್ಪಿ ಏನ್ ಸಪ್ಪಗಾದ್ರಿ ಏನು ಅಂದ್ರೆ ಅವ್ರು ಏನು ಹೇಳಿಲ್ಲ. ಅಲ್ಲಿಂದ ಬಂದಾದ್ಮೇಲೆ ನೈಟ್ ಮಲಗ್ದಾಗ ಬೆಂಗಳೂರಿಗೆ ಬಂದ್ಬಿಟ್ವಿ ನಾವು. ಬಂದಾಗ ಏನಾಯ್ತು ಅಂತಂದ್ರೆ, ನನ್ನನ್ನ ಕೆಲಸದಿಂದ ತೆಗೆದು ಬಿಟ್ಟಿದ್ದಾರೆ ಅಂತ ಅಂದ್ರು. ಆಗ ಆ ಟೈಮಲ್ಲಿ ನಾನು ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ ಅಣ್ಣ, ನಾನು. ಯಾಕಂದ್ರೆ ನನ್ಗೆ 2ನೇ ಮಗು ಆದ್ಮೇಲೆ ನಾನು ಕೆಲ್ಸಕ್ಕೆ ಹೋಗಿ ಸ್ಟಾಪ್ ಮಾಡಿದ್ದೆ, ನನ್ ಮಗಳು ಹುಟ್ಟಿದ್ಮೇಲೆ. ಅದಕ್ಕೆ ನಾನು ಆ ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ. ಇವ್ರು ಹಿಂಗಂದ್ರು, ಕೆಲ್ಸ ತೆಗೆದು ಬಿಟ್ಟಿದ್ದಾರೆ, ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ನಂಗೆ ಇದ್ದಿದ್ದೆ ಆಧಾರ ಅವ್ರ ಕೆಲ್ಸ ಒಂದೇ. ಈ ಕಡೆ ಬ್ಯಾಕ್ ಏನ್ ಸಪೋರ್ಟ್ ಇಲ್ಲ, ಒಂದ್ ಆಸ್ತಿ ಅಂತಸ್ತು ಏನು ಇರ್ಲಿಲ್ಲ. ನಾವ್ ಹೆಂಗೆ ಅಂದ್ರೆ ಅಲ್ಲಿ ದುಡಿಬೇಕು, ನಾವ್ ಅಲ್ಲಿ ತಿಂತಿದ್ವಿ. ಈಗ ನಾನು ಅವ್ರಿಗೆ ಸಪೋರ್ಟಿವ್ ಆಗಿ ನನ್ಗೆ ಆಗ ಕೆಲ್ಸಕ್ಕೆ ಹೋಗ್ತಿದ್ದೆ. ಈಗ ಮಗು ಆಯ್ತು ಅನ್ನೋ ಉದ್ದೇಶದಿಂದ ನಾನು ಬಿಟ್ಟಿದ್ದೆ. ಆಮೇಲೆ ಇವ್ರು ಯಾವಾಗ ಹಿಂಗಾಯ್ತು ಅಂದ್ರು, ಸೊ ಟ್ರೈ ಮಾಡಿದ್ರು ಆ ಕೆಲ್ಸದಲ್ಲಿ. ಅಂದ್ರೆ ಅವ್ರ ಕಂಪ್ನಿನಲ್ಲಿ ಏನೇನೋ ಪ್ರಾಬ್ಲಮ್ ಆಗಿ ಅದನ್ನ ಇವ್ರ ತಲೆ ಮೇಲೆ ಕಟ್ಟಿ, ಒಂದು ಇಂಟರ್ನಲ್ ಅಲ್ಲೂ ಏನೋ ಇರುತ್ತಲ್ಲ ಅಣ್ಣ, ಈ ತರ ತುಂಬಾ ಏನಾರು ಅವ್ರವ್ರ ಒಳಗಡೆನೆ ಏನೋ ವ್ಯವಹಾರಗಳು. ಬಟ್ ಇವ್ರು ಎಷ್ಟು ಶುದ್ಧವಾಗಿದ್ರು ಅಂದ್ರೆ ನನಗ್ ಗೊತ್ತು ಅಣ್ಣ. ನನ್ ಗಂಡ ನನಗೆ ಈಗ್ಲೂ ಘಂಟಾಘೋಷವಾಗಿ ಹೇಳ್ತೀನಿ, ನನ್ ಗಂಡ ₹1 ಒಬ್ರ ಹತ್ರ ತಗೊಂಡಿಲ್ಲ ಅಣ್ಣ. ಆ ಕಂಪ್ನಿಯವರೆಲ್ಲ ಏನಂದ್ರು, ಇವ್ರು ಅವರಿಂದ ತಗೊಂಡಿದ್ದಾರೆ, ಇವರಿಂದ. ಒಂದಿನ ಹಣ ಯಾವ್ದೋ ಅವ್ರು ವೆಂಡರ್ ಯಾರೋ ₹10,000 ಅವ್ರ ಅಕೌಂಟ್ಗೆ ಹಾಕಿದ್ರಂತೆ. ಅದನ್ನು ಸಹ ತಕ್ಷಣ ನನ್ನ ಕಾಲ್ ಮಾಡಿ, ನೋಡಮ್ಮ ಈ ತರ ಹಿಂಗ್ ಹಾಕಿದ್ದಾರೆ, ಏನ್ ಮಾಡ್ಬೇಕು ಗೊತ್ತಿಲ್ಲ ಅಂದ್ರು. ಮತ್ ರಿಪೀಟ್ ಅವ್ರ ಅಕೌಂಟ್ಗೆ ಹಾಕ್ಬಿಟ್ಟಿದ್ದಾರೆ ಅಣ್ಣ ಇವ್ರು. ಏನಂದ್ರೆ ನಾನು ಅವ್ರ ಹತ್ರ ₹10 ತಗೋತು ಅಂದ್ರೆ ಅವ್ರು ಹೇಳ್ದಂಗ್ ನಾನ್ ಕೆಲ್ಸ ಮಾಡ್ಬೇಕಾಗತ್ತೆ.
ನಾನ್ ಹೇಳ್ದಂಗ ಅವ್ರು ಮಾಡಕ್ ಆಗಲ್ಲ. ಆಗ ನನಗ್ ಅದು ಬೇಡ, ನಮ್ ದುಡ್ಡೇ ನಮ್ಗೆ ಉಳಿಯಲ್ಲ, ಇನ್ ಕಂಡೋರ್ ದುಡ್ಡು ನಾನು ಯಾಕೆ ತಗೊಳ್ಳಿ. ಅವ್ರು ಅಂತ ವ್ಯಕ್ತಿ ಅಣ್ಣ. ಅಂತದ್ರಲ್ಲಿ ಅವ್ರ ಮೇಲೆ ಏನೋ ಅಲಿಗೇಷನ್ ಹಾಕಿ ಕೆಲ್ಸದಿಂದ ತೆಗೆದ್ರು. ಆಮೇಲೆ ಕೆಲ್ಸದಿಂದ ತೆಗ್ದಾಗ ಅವರು 2 ತಿಂಗಳು ಸಂಬಳನೂ ಕೊಡ್ಲಿಲ್ಲ ಅವ್ರಿಗೆ. ಏನೇನೋ ಗ್ರಾಚ್ಯುಟಿ ಅಮೌಂಟ್ ಅದೇನಾಯ್ತು, ಅವರು ತುಂಬಾ ಮನ್ಸ್ಗೆ ಹಾಕೊಂಡ್ರು ಕೆಲ್ಸದಿಂದ ತೆಗ್ದಿದ್ದಾರೆ ಅನ್ನೋದನ್ನ. ಹೆಂಗೆ ಅಂದ್ರೆ ಆಮೇಲೆ ನಾನು ಕೆಲ್ಸಕ್ಕೆ ಹೋಗಿ ಶುರು ಮಾಡ್ಬಿಟ್ಟೆ. ಆಮೇಲಿಂದ ಇದು ಹಿಂಗೆ ಮನೆ ಮೇಂಟೆನೆನ್ಸ್ ತುಂಬಾ ಕಷ್ಟ ಆಗಿತ್ತು ಅಣ್ಣ. ಆಗ ನನ್ಗೆ ಮಕ್ಕಳು ನೋಡ್ಕೊಂಡು ಸ್ಕೂಲ್ ಫೀಸ್ ಕಟ್ಕೊಂಡು ಎಲ್ಲ ತುಂಬಾ ಕಷ್ಟ ಆಗಿತ್ತು. ನಡೀತಾ ಇತ್ತು. ನಾನು ಆಮೇಲೆ ಕೆಲ್ಸಕ್ಕೆ ಹೋಗಿ ಶುರು ಮಾಡ್ಕೊಂಡೆ. ಸ್ವಲ್ಪ ನಾನು ಅಂತಿದ್ದೆ ಅವ್ರಿಗೆ, ಧೈರ್ಯ ಕೊಡ್ತಿದ್ದೆ, ನೋಡಪ್ಪ ಏನೂ ಆಗಲ್ಲ, ನಾನು ನಿನ್ ಜೊತೆ ಇರ್ತೀನಿ, ಏನಾದ್ರೂ ಆಗ್ಲಿ, ನಿನ್ಗೆ ಎಷ್ಟೇ ಕಷ್ಟ ಆದ್ರೂ ನಾನು ಈ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಲ್ವಾ, ಬೇಡ ನಿನ್ಗೆ 60,000 ರೂಪಾಯಿ ಸಂಬಳ ಬರ್ತಿತ್ತ, ಬೇಡ ಇನ್ನೊಂದು 20 ಬರ್ಲಿ 30 ಬರ್ಲಿ ನಂದು ಸೇರುತ್ತೆ, ಇಬ್ರು ಸೇರಿ ಇರೋದ್ರಲ್ಲಿ ಬೇಕಾದ್ರೆ ಇನ್ನೂ ಚಿಕ್ಕದ್ ಮನೆ ಮಾಡ್ಕೊಡೋಣ, ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ, ನಮ್ಗೆ ಏನು ಕಷ್ಟ ಆಗೋದಿಲ್ಲ. ಈಗ ಸ್ವಲ್ಪ ದಿನ ಕಷ್ಟ ಆಗುತ್ತೆ, ನಿಮ್ಗೆ ಇನ್ನೂ ಒಂದ್ ಒಳ್ಳೆ ಕಡೆ ಕೆಲ್ಸ ಸಿಗೋವರ್ಗುನು ಕಷ್ಟ ಆಗುತ್ತೆ. ಆಮೇಲೆ ಕೆಲ್ಸ ಸಿಕ್ಕದ್ಮೇಲೆ ನಾವು ಚೆನ್ನಾಗಿ ಆಗ್ತೀವಿ, ಮೊದ್ಲಿನ ತರನೇ ಆಗ್ತೀವಿ, ಏನು ಎದುರುಬೇಡಿ ಅಂತ ಇದ್ ಮಾಡ್ತಿದ್ದೆ. ಇದ್ರ ಮಧ್ಯೆ ಏನಾಯ್ತು ಅಂದ್ರೆ ಅಣ್ಣ, ನಾನ್ ಕೆಲ್ಸಕ್ಕೆ ಹೋಗಿ ನಾನು ಶುರು ಮಾಡಿದ್ದೆ. ನನ್ಗೆ ನಾನು ಹೆಂಗೆ ನಾನು ಬ್ಲೈಂಡ್ ಆಗಿ ನಂಬಿದ್ದೆ ಅಂದ್ರೆ, ನಾನ್ ತುಂಬಾ ಬ್ಲೈಂಡ್ ಆಗಿ ನಂಬಿಟ್ಟಿದ್ದೆ. ಎಷ್ಟು ಅಂದ್ರೆ ಅಷ್ಟು ಹೇಳ್ಲಿಕ್ಕೆ ಅಸಾಧ್ಯ ನನ್ಗೆ. ಅವ್ರು ನಿಜ ನನ್ ಜೀವಾಗಿದ್ರು. ಆಮೇಲೆ ಒಂದಿನ ನನಗ್ ಕಾಲ್ ಬರುತ್ತೆ ಅಣ್ಣ, ಈ ತರ ನಾನು ಈ ತರ ಇವ್ರ ಸರ್ ಕಡೆ ದಿವ್ಯಾ ಹಿಂಗೆ ಯಾರೋ ಮಾತಾಡ್ತಾ ಇದ್ದೀನಿ ಅಂತ ಅಂತಾರೆ. ಹೇಳಿ ಅಂತ ಅಂತೀನಿ. ಸ್ವಲ್ಪ ಸರ್ ಬಗ್ಗೆ ಮಾತಾಡ್ಬೇಕಿತ್ತು ಅಂತಾರೆ. ಏನೇನಿ, ಇಲ್ಲ ಈಗ ಆಗಲ್ಲ, ನೀವು ಯಾವಾಗ ಫ್ರೀ ಆದಾಗ ಕಾಲ್ ಮಾಡಿ ಅಂತಾರೆ. ನನ್ಗೆ ಅದಕ್ಕೂ ಮುಂಚೆ ಇವ್ರು ಸ್ವಲ್ಪ ದಿನದಿಂದ ಸ್ವಲ್ಪ ಅನುಮಾನ ಬರೋ ತರ ನಡ್ಕೋತಿದ್ರು ಅಣ್ಣ. ನಾನ್ ಯಾವ್ದಕ್ಕೂ ಅನುಮಾನ ಪಟ್ಟಿರ್ಲಿ, ಒಂದು ಕ್ಷಣನೂ ನಾನು ಇವ್ರ ಬಗ್ಗೆ ಒಂದು ಸಣ್ಣ ಸೂಚಿ ಗಾತ್ರದಷ್ಟು ನಾನು ಒಂದು ದಿನಾನು ಅನುಮಾನ ಪಟ್ಟಿರ್ಲಿಲ್ಲ ಇವ್ರ ಮೇಲಿಂದ. ಯಾಕಂದ್ರೆ ನನ್ ಗಂಡ ಎಂತವನನ್ನ ನನ್ ಗೊತ್ತು, ಇನ್ಯಾರೋ ಬಂದ್ ನನ್ ಗಂಡನ್ ಬಗ್ಗೆ ಹೇಳ್ಬೇಕು ಅನ್ನೋ ನನ್ಗಿಲ್ಲ ಅಣ್ಣ. ನಾನು ಅದಕ್ಕೆ ಏನ್ ಮಾಡಿದೆ, ಅವ್ರು ಒಂದು ಕ್ಷಣನೂ ನಾನು ಅವ್ರ ಒಂದು ಹುಡುಗಿ ಜೊತೆ ಕರ್ಕೊಂಡೋಗಿ ಬರ್ತಿದ್ರು ನಾನು ಅನುಮಾನ ಪಡ್ತೀನಿ. ನನಗ್ ಗೊತ್ತು ನನ್ ಗಂಡ ಎಂತವ್ರು ಅಂತ. ಮಧ್ಯರಾತ್ರಿಲಿ ಎಲ್ಲೋ ಯಾರ ಜೊತೆನೂ ಬರ್ತಿದಾರ ನನಗ್ ಗೊತ್ತು ಅವ್ರು ಎಂತವ್ರು ಅಂತ. ಅಂತದ್ರಲ್ಲಿ ಅವ್ರು ಹಂಗಂದ್ರು. ಇವ್ರು ಏನ್ ಮಾಡ್ಬಿಟ್ಟಿದಾರೆ, ನನ್ ಫೋನಲ್ಲಿ ಕೆಲವೊಂದ್ ನಂಬರ್ಗಳನ್ನ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ. ನನ್ಗೆ ಗೊತ್ತಿಲ್ಲ, ನನ್ ಗಂಡನ ನಂಬರ್ ಬ್ಲಾಕ್ ಮಾಡಿದ್ದಾರೆ. ಆ ಹುಡುಗಿ ಇನ್ಯಾವ್ದೋ ನಂಬರ್ ಇಂದ ನಾನು ಕಾಲ್ ಮಾಡಿದೆ. ಮೇಡಮ್ ನನ್ ನಂಬರ್ನ ನಿಮ್ ಮೊಬೈಲ್ ಬ್ಲಾಕ್ ಮಾಡಿದ್ದಾರೆ, ಚೆಕ್ ಮಾಡಿ ಅಂತ ಅಂತಾರೆ. ನಾನ್ ಚೆಕ್ ಮಾಡಿದಾಗ ನಂಬರ್ ಬ್ಲಾಕ್ ಆಗಿರೋದು ಗೊತ್ತಾಗತ್ತೆ. ನಾನು ಆಯ್ತು ನೆಕ್ಸ್ಟ್ ಡೇ ಆಫೀಸ್ಗೆ ಹೋದ್ಮೇಲೆ ಕಾಲ್ ಮಾಡ್ತೀನಿ. ನಂಗೆ ಯಾಕೋ ಮನ್ಸಿಗೆ ಸಮಾಧಾನ ಆಗ್ಲಿಲ್ಲ. ನನ್ಗೆ ಏನೇ ಇದ್ರು ನನ್ ಫ್ರೆಂಡ್ ಒಬ್ಳ ಹತ್ರ ಹೇಳ್ಕೊತೀನಿ. ಅವಳು ಕಾಲ್ ಮಾಡಿದೆ, ಈ ತರ ನೋಡಿ ಹಿಂಗೆ ಯಾರೋ ಫೋನ್ ಮಾಡಿ ಹಿಂಗ ಅಂತಿದಾರೆ, ಏನ್ ಮಾಡ್ಬೇಕು ಗೊತ್ತಿಲ್ಲ, ನೀನು ಬಾ ನನ್ ಜೊತೆಗ್ ಮಾತಾಡಕ್, ನಂಗೆ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅಂತ. ಅವಳು ಬರ್ತಾಳೆ, ಮಾತಾಡ್ತೀನಿ. ಅವಳು ಅಂತಾಳೆ, ಮೇಡಮ್ ನಾನು ಸರ್ಗೆ ಹೇಳಿದೀನಿ, ನಿಮ್ಗೂ ಲೈಫ್ ಇದೆ, ಮೇಡಮ್ ಒಳ್ಳೆಯವರು, ಮಕ್ಳು ಹೆಣ್ಮಗು ಇದೆ, ನೀವ್ ಈ ತರ ಮಾಡ್ಬೇಡಿ ಅಂತ ಹೇಳಿದ್ದೀನಿ. ಆದ್ರೂ ಇವ್ರು ಒಂದು ಹುಡುಗಿ ಜೊತೆ ಈ ತರ ಅಫೇರ್ ಇದೆ ಸರ್ಗೆ, ಹಿಂಗೆ ಅವರು ಅಫೇರ್ ಅನ್ನೋದ್ರಿಂದ ಅವ್ರ ಜೊತೆ ಕಾಂಟ್ಯಾಕ್ಟ್ ಇದಾರೆ ಅವರು, ನೀವು ಸ್ವಲ್ಪ ಹುಷಾರಾಗಿರಿ ಅಂತ ಅಂತಾರೆ. ನಾನ್ ನಂಬಲ್ಲ, ಯಾಕಂದ್ರೆ ಆಮೇಲೆ ಅವಳು ಸಾಕ್ಷಿ ಸಮೇತ ನನಗ್ ತೋರಿಸ್ತಾಳೆ. ಅವಳು ಹೇಳಿದಾಗ್ಲೂ ನಂಬಲ್ಲ, ಸಾಕ್ಷಿ ಸಮೇತ ತೋರಿಸ್ತಾಳೆ. ಅದಕ್ಕಿಂತ 2 ದಿನ 3 ದಿನ ಮುಂಚೆ ಇವ್ರು 3-4 ರಾತ್ರಿ ನಿದ್ದೆನೆ ಮಾಡ್ತಿರ್ಲಿಲ್ಲ. ಯಾಕೆ ಅಂತ ನಿದ್ದೆ ಮಾಡ್ತಿಲ್ಲ, ನೀವ್ ಏನ್ ಯೋಚನೆ ಮಾಡ್ತಿದ್ದೀರಾ ಅಂದ್ರೆ, ನನ್ ಬಗ್ಗೆ ಯಾರ್ಯಾರೋ ಏನಾರೋ ಅಂತಾರೆ, ಹಂಗೆ ಯಾಕೋ ಏನಂತಾರೆ, ನನಗ್ ಗೊತ್ತಿಲ್ವಾ ನೀವೇನೋ ಅನ್ನೋದು, ನೀವೇ ತಲೆ ಕೆಡಿಸ್ಕೋತೀರಾ, ಯಾರೋ ಏನೋ ಅಂದ ತಕ್ಷಣ ನಾನ್ ನಂಬಿಡ್ತೀನ, ನನಗ್ ಗೊತ್ತು ನೀವೇನು ಅನ್ನೋದೇ, ತಲೆ ಕೆಡಿಸ್ಕೊಬಿಡಿ ಅಂತ ಅಂದ್ರೆ ನಾನು ಅಂದಿರ್ತೀನಿ. ಆದ್ರೆ ನನ್ಗೆ ಯಾವಾಗ ಸಾಕ್ಷಿ ಸಮೇತ ಸಿಗುತ್ತೋ ನಂಗೆ ನಿಜ ನನ್ ಉಸಿರು ನಿಂತು ಹೋದಾಗ ಅನ್ನಿಸ್ಬಿಡ್ತು ನನ್ಗೆ. ಏನು ಅಂದ್ರೆ ಅಣ್ಣ, ಇವ್ರು ಒಂದ್ ಸ್ವಲ್ಪ ದಿನದಿಂದ ಮಂತ್ರಾಲಯಕ್ಕೆ ಹೋಗಿರ್ತಾರೆ. ನನ್ನ ಹತ್ರ ಏನ್ ಹೇಳ್ಬಿಟ್ಟು ಹೋಗಿರ್ತಾರೆ, ಫ್ರೆಂಡ್ಸ್ ಗಳೆಲ್ಲ ಹೋಗ್ತಾ ಇದೀವಿ ಅಂತ ಅಂದಿರ್ತಾರೆ. ಸರಿ ಆಯ್ತು ಅಂದ್ಬಿಟ್ಟು ನಾನು ಕಳ್ಸಿರ್ತೀನಿ ಅಣ್ಣ. ಅದ್ರ ನೆಕ್ಸ್ಟ್ ಡೇಗೆ ಆ ಹುಡುಗಿ ನಂಬರು ನನ್ನ ಹತ್ರ ಆ ಟೈಮಲ್ಲಿ ಇತ್ತು. ಯಾಕಂದ್ರೆ ಒಂದೇ ಆಫೀಸ್ ಅವ್ರು ಇದ್ರು, ಅವ್ರು ಒಂದೇ ಆಫೀಸಲ್ಲೇ ಕೆಲಸ ಮಾಡ್ತಿದ್ರಿಂದ ಹುಡುಗಿ ನಂಬರ್ ನನ್ನ ಹತ್ರ ಇತ್ತು. ನಾನು ಏನ್ ಮಾಡ್ತೀನಿ, ಆ ಹುಡುಗಿ ನೆಕ್ಸ್ಟ್ ಡೇಗೆ ಸ್ಟೇಟಸ್ ಹಾಕೊಂಡಿರುತ್ತೆ ಮಂತ್ರಾಲಯದ್ದು. ನಾನ್ ಕೇಳ್ದೆ, ಏನಪ್ಪಿ ಅವರು ಬಂದಿರ ನಿಮ್ ಜೊತೆಗೆ? ಇಲ್ಲ, ಅವರು ನೆಕ್ಸ್ಟ್ ಡೇಗ್ ಹೋಗಿದ್ದಾರೆ, ನಾನ್ ಬಂದ್ಮೇಲೆ ಅವ್ರು ಹೋಗಿದ್ದಾರೆ ಅಂತ ಅಂದ್ರು. ನಾನ್ ಸುಮ್ನೆ ಆಗ್ಬಿಟ್ಟಿದೆ. ಅದನ್ನು ಹುಡುಗಿ ಹೇಳ್ತು, ಮೇಡಮ್ ಅವ್ರು ಮಂತ್ರಾಲಯಕ್ಕೆ ಹೋಗಿದ್ರು, ನಿಮಗ್ ಗೊತ್ತಾ, ನಾವು ನನ್ ಗಂಡ ಅವರು ಎಲ್ಲ ಹೋಗಿದ್ದು ಅಂತ ಹುಡುಗಿ ಅಂತು. ಆಮೇಲೆ ನೆಕ್ಸ್ಟ್ ನೀವ್ ಫೋನ್ ಕೇಳಿದೀರಾ ಸರ್ಗೆ, ಈ ತರ ಹಿಂಗೇನ್ ಮಂತ್ರಾಲಯಕ್ಕೆ ಹೋಗಿದ್ರು ಅಂತ. ಸರ್ ಬಂದು ಆಮೇಲೆ ಅವಳಗ್ ಬೈದ್ರು, ನೀನ್ ಏಂತಕ್ ಹಾಕೊಳಕ್ ಹೋದೆ ಸ್ಟೇಟಸ್, ನೋಡಿದಾರೆ ಈಗ ನಾನು ಏನೋ ಹೇಳಿ ಸಮಾಧಾನ ಮಾಡಿದೀನಿ ಅಂತ, ಅದನ್ನು ಹೇಳಿದ್ದಾರೆ ಅಂತ ಅಂದ್ರು. ಆಮೇಲಿಂದ ಅದಕ್ಕೆ ಇವ್ರು ಕೆಲ್ಸ ಹೋದಾಗ ಗುರುಜಿ ಒಬ್ರ ಹತ್ರ ನಾವು ಶಾಸ್ತ್ರ ಕೇಳಿದ್ವಿ. ಏನಂತ, ಇವ್ರ ಟೈಮ್ ಹೇಗೆ ಏನು ಅಂತ ಕೇಳಿದಾಗ ಅವ್ರು ಅಂದಿರು, ತಿರುನಲ್ಲೂರು ಶನಿಮಹಾತ್ಮ ದೇವಸ್ಥಾನಕ್ಕೆ ಹೋಗಿ ಬನ್ನಿ ನೀವು
ಅಲ್ಲಿ ಹೋಗ್ಬಿಟ್ಟು ದೀಪ ಅಂಟಿಸ್ಬಿಟ್ಟು ಬನ್ನಿ ಅಂತ ಅಂದಿದ್ರು. ನಾನು ಯೋಚನೆ ಮಾಡಿದ್ದೆ, ಇಬ್ರು ಹೋದ್ರು ಖರ್ಚಾಗತ್ತಪ್ಪಿ, ನೀವೊಬ್ರೇ ಹೋಗ್ ಬನ್ನಿ. ಈಗ ನಾನು ಬಂತು ಅಂದ್ರೆ ಅದಕ್ ಬಸ್ ಚಾರ್ಜ್ ಅಂತ ಎಲ್ಲ ಟೈಮ್, ಈಗ ಕಾಸು ಇರ್ಲಿಲ್ಲ ನಮ್ಮ ಹತ್ರ. ಸೊ ನೀವೊಬ್ರೇ ಹೋಗ್ ಬನ್ನಿ ಅಂತ ಅಂದಿದ್ದೆ. ಇವ್ರೇನ್ ಮಾಡಿದಾರೆ, ಆ ಹುಡ್ಗಿನ ಕರ್ಕೊಂಡು ಹೋಗಿದ್ದಾರೆ ಗುರುಜಿ. ಅವ್ರನ್ನ ಕರ್ಕೊಂಡ್ ಹೋಗಿ ಬಂದಿದಾರ. ನನಗ್ ಗೊತ್ತಿಲ್ಲ, ಅದನ್ನು ಹೇಳ್ತು ಮೇಡಮ್, ಆ ಹುಡುಗಿ ಅವ್ರ ಜೊತೆ ಹೋಗಿರೋ ಟಿಕೆಟ್ ಬುಕ್ ಮಾಡ್ಕೊಂಡ್ ಹೋಗಿದಾರ, ಬೇಕಾ ಟಿಕೆಟ್ ತೋರಿಸ್ತೀನಿ ಅಂತ ಅದನ್ನು ಹೇಳ್ತು ಆ ಹುಡುಗಿ. ಸರಿ ಆಯ್ತು, ಇದು ಸಾಕ್ಷಿ ಸಮೇತ ಸಿಕ್ತು ನನ್ಗೆ. ಆದ್ರೆ ನನ್ಗೆ ತಡಿಯಕ್ ಆಗ್ಲಿಲ್ಲ. ನಂಗ್ ಹೆಂಗೆ ಅಂದ್ರೆ ನಂಗ್ ಇದು ಹೇಳ್ತಾ ಇದ್ರೆ ಅಣ್ಣ ನನ್ಗೆ ಈಗ್ಲೂನು ಎದೆಲ್ಲ ನಡುಕ್ತಾ ಇದೆ, ನನ್ಗೆ ಆಗ್ತಾನೆ ಇಲ್ಲ. ಹಂಗೆ ಹೇಳ್ತಾ ನಾನು ಆಯ್ತು ಸುಮ್ನೆ ನಂಗೆ ಅಳು ತಡಿಯಕ್ ಆಗ್ಲಿಲ್ಲ, ಅಲ್ಲೇ ಹೇಳಕ್ ಶುರು ಮಾಡ್ಬಿಟ್ಟೆ. ನನ್ ಫ್ರೆಂಡ್ಸ್ ಸಮಾಧಾನ ಮಾಡಿ ನಾನು ಕೇಳ್ದೆ, ಇನ್ನೂ ಏನಾರು ಜಾಸ್ತಿ ಇದೆಯಾ ಅಂತಂದ್ರೆ. ಆಮೇಲೆ ಇವ್ರು ಯಾವಾಗ್ಲೂ ಸಾಟರ್ಡೇಸ್ ವೀಕೆಂಡ್ ಅಲ್ಲಿ ಫ್ರೆಂಡ್ಸ್ ಎಲ್ಲಾರು ಪಾರ್ಟಿ ಮಾಡ್ತಿದಾರೆ, ಹೋಗಿ ಬರ್ತೀನಿ ಅಂದ್ರೆ ನಾನು ಅವ್ರನ್ನ ಯಾವ್ದೇ ಒಂದು ಕ್ಷಣನೂ ನಾನು ಅವ್ರನ್ನ ತಡೆದಿಲ್ಲ. ಅವರು ನನ್ನ ರಿಸ್ಟ್ರಿಕ್ಷನ್ ಯಾವತ್ತೂ ಮಾಡಿಲ್ಲ. ನನ್ ಲೈಫ್ ಅಲ್ಲಿ ಒಂದು ದಿನ ನೀನ್ ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು ಅಂತ ರಿಸ್ಟ್ರಿಕ್ಷನ್ ಮಾಡಿಲ್ಲ. ನಮ್ಮಿಬ್ರಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ನಂಬಿಕೆ ಅನ್ನೋದಿತ್ತು, ಅಷ್ಟು ಬೇರೂರ್ ಬಿಟ್ಟಿತ್ತು ನಂಬಿಕೆ. ಅವ್ರಿಗೂ ಗೊತ್ತು ನಾನ್ ಯಾವ ತಪ್ಪು ಮಾಡಲ್ಲ, ನನ್ಗೂ ಗೊತ್ತು ಅವ್ರೇನೋ ತಪ್ಪು ಮಾಡಲ್ಲ ಅಂತ. ಈಗ ನಾನು ಒಂದ್ ಹುಡುಗನ ಜೊತೆ ಮಧ್ಯರಾತ್ರಿ ಬಂದ್ರು ಅವ್ರಿಗೆ ಗೊತ್ತಿತ್ತು ನನ್ ನಿಂತಿ ಏನು ಅಂತ. ನಾನು ಒಂದ್ ಹುಡುಗರ ಹತ್ರ ಮಾತಾಡ್ತಿದ್ರು, ನಾನು ಇಂಥವ್ರ ಹತ್ರ ಮಾತಾಡ್ತಾ ಇದೀನಿ ಅಂತ ನೇರವಾಗಿ ಹೇಳ್ತಿದ್ದೆ. ನನ್ನ ಫ್ರೆಂಡ್ಸ್ ಯಾರು ಸ್ಕೂಲ್ ಫ್ರೆಂಡ್ಸ್ ಇಂಥವ್ರ ಹತ್ರ ಮಾತಾಡ್ತಿದ್ದೆ, ಅವ್ರ ಮುಂದೆನೆ ಮಾತಾಡ್ತಿದ್ದೆ. ಅವ್ರಿಗೆ ಹಿಂಗ್ ಮಾತಾಡಿದ್ರು ಅವ್ರ ಜೊತೆ ಅಂತ ನಾನು ಅವ್ರ ಹತ್ರ ಹೇಳ್ತಾ ಇದ್ದೆ, ಶೇರ್ ಮಾಡ್ತಿದ್ದೆ. ಅವರು ಹಂಗೆ ಇದ್ರು. ಕೆಟ್ಟ ಸಮಯ ಬಂದಾಗ ಜೀವನ ನಮ್ಮನ್ನ ಎಲ್ಲೆಲ್ಲೋ ಕರ್ಕೊಂಡ್ ಹೋಗ್ಬಿಡುತ್ತೆ. ನಾವೊಂದು ಗುರಿ ಅಂತ ಇಟ್ಕೊಂಡಿರ್ತೀವಿ ಜೀವನದಲ್ಲಿ, ಹಿಂಗೆ ಇರ್ಬೇಕು, ನಾವೊಂದ್ ಕನ್ಸ್ ಕಟ್ಬಿಟ್ಟಿರ್ತೀವಿ. ಅಷ್ಟ್ರಲ್ಲಿ ಬೆಟ್ಟದಷ್ಟು ಕನ್ಸ್ ಕಟ್ಬಿಟ್ಟಿರ್ತೀನಿ. ನಾನು ಒಂದ್ 15 ವರ್ಷದಲ್ಲಿ ತುಂಬಾ ಕನ್ಸ್ ಕಟ್ಬಿಟ್ಟಿದ್ದೆ. ಅದೇನಾಯ್ತು, ಒಂದೇ ಸಲ ನುಚ್ಚುನೂರಾಯ್ತು. ನಂಬಿಕೆ ಅನ್ನೋದು ನನ್ ಕಂಪ್ಲೀಟ್ ಆಗಿ ಹೊಡೆದೋಯ್ತು. ಇದೆಲ್ಲ ಆದಾಗ ನಿನ್ಗೆ ಅಷ್ಟು ಜೊತೆಗೆ ನಾನು ಅದ್ರ ನೆಕ್ಸ್ಟ್ ಅದೇ ನನಗೆ ಅಂತೂ ನವೆಂಬರ್ 18ನೇ ತಾರೀಕು ಗೊತ್ತಾಯ್ತು. ಅವತ್ ರಾತ್ರಿಗೆ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕು ಅಂತ ಬಸ್ ಬುಕ್ ಮಾಡ್ಕೊಂಡಿರ್ತೀವಿ. ಇವ್ರಿಗೆ ಏನೋ ಟೈಮ್ ಸರಿ ಇರಲ್ಲ, ಅಲ್ಲಿ ಮುಂಚೆ ಮಾಡ್ಕೊಂಡಿದ್ದು ಅದಾದ್ಮೇಲೆ ಮಾಡ್ಕೊಂಡಿದ್ದು ಇಲ್ಲ ಈ ಹುಡುಗಿ ಫೋನ್ ಇಲ್ಲ ಗೊತ್ತಾಗಕ್ಕೂ ಮುಂಚೆ ಮಾಡಿದ್ದು. ಅದೇ ಅವತ್ತಿನ ದಿನ ನಾನು ಅವ್ರಿಗೆ ಫೋನ್ ಮಾಡಿ ಗೊತ್ತಾಯ್ತು, ಅದು ಹೋಗ್ಲೇಬೇಕಿತ್ತು. ನನ್ಗೆ ಆಗ್ತಾನಿಲ್ಲ, ನನ್ ಕೈಯೆಲ್ಲ ನಡುಕ್ತಾ ಇದೆ ಈಗ ಹೇಳ್ತಾ ಇದ್ರು. ಆಮೇಲೆ ಆಯ್ತು, ಮನೆಗೆ ಹೋದೆ. ನಂಗೆ ಆಗಿಲ್ಲ ಅವತ್ತು ಫುಲ್ ಅಳು ತಡಿಯಕ್ ಆಗ್ಲಿಲ್ಲ. ನನ್ಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ ಜೀವ ಅಂತ ನಂಬಿದ್ ನನ್ ಜೀವ. ನಾನು ಯಾರನ್ನೂ ನಂಬಿಲ್ಲ ಇದುವರೆಗೂ ನನ್ನ ಜೀವನದಲ್ಲಿ. ನನ್ಗೆ ಅಂತ ಇರೋದು ಯಾಕಂದ್ರೆ ಅಪ್ಪ ಅಮ್ಮನ್ಗಿಂತ ನಾನು ಹೆಚ್ಚಾಗಿ ಅವ್ರನ್ನ ನಂಬಿಟ್ಟಿದ್ದೆ, ತುಂಬಾ ನಂಬಿಟ್ಟಿದ್ದೆ ನಾನು. ಆಯ್ತು, ಆಮೇಲೆ ಹೋದ್ವಿ ಬಸ್ ಸ್ಟಾಪ್ ಅಲ್ಲಿ, ಬಸ್ಸಲ್ಲಿ ಹೋದ್ವಿ. ನಾನು ಬಸ್ಸಲ್ಲಿ ಹೋಗ್ತಾನು ಫುಲ್ ಹತ್ಕೊಂಡ್ ಹೋಗಿದ್ದೀನಿ. ಹಿಂಗ್ ಮಾಡ್ಬಿಟ್ಟು ನೀನ್ ಯಾಕೆ ಹಿಂಗ್ ಮಾಡ್ದೆ, ಏನಾದ್ರು ಇತ್ತು ನನ್ಗೆ ಹೇಳ್ಬೋದಿತ್ತಲ್ಲ. ನನ್ ತುಂಬಾ ಕೋಪ. ಕೇಳ್ತಾ ಇದ್ರ ಅಲ್ಲಿ ಕೇಳಿದೆ ಅವ್ರಿಗೆ. ಅಷ್ಟ್ರಲ್ಲಿ ಗೊತ್ತಾಗ್ಬಿಟ್ಟಿದೆ ನನ್ಗ್ ವಿಚಾರ ಗೊತ್ತಾಗಿದೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಟ್ಟಿತ್ತು ಅಷ್ಟ್ರಲ್ಲಿ. ನನಗ್ ವಿಚಾರ ಗೊತ್ತಾಗಿದೆ ಅಂತ ಗೊತ್ತಾಯ್ತು. ನಾನು ಹಿಂಗ ಆಯ್ತದೆ, ಯಾಕೆ ಹಿಂಗ್ ಮಾಡಿದ್ರು, ಅವ್ರು ಏನೂ ಆಗಿಲ್ಲ, ನೀನ್ ಅನ್ಕೊಂಡಿರೋ ತರ ಏನೂ ಆಗಿಲ್ಲ ಅಂತ. ಇದೇನಾಗಿದೆ, ಆ ಹುಡುಗಿ ಬಂದು ಮೊದ್ಲು ಫಸ್ಟ್ ಒಂದ್ಸಲ ಕೆಲಸ ಮಾಡ್ತಿರ್ಲಿಲ್ಲ, ಅದೇ ಕಂಪ್ನಿದ ಅವಳು ಮಾಡ್ತಿದ್ಲು. ಅದಾದ್ಮೇಲೆ ಇವ್ರು ನೆಕ್ಸ್ಟ್ ಇನ್ನೊಂದ್ ಕಂಪ್ನಿ ಚೇಂಜ್ ಮಾಡಿದ್ರು 5 ವರ್ಷದಿಂದ ಅದು ಮುಂಚೆ. ಇದೆಲ್ಲ ಆಗಕ್ಕೂ 5 ವರ್ಷ ಮುಂಚೆ. ಆ ಟೈಮಲ್ಲಿ ಮತ್ತೆ ಆ ಹುಡುಗಿನ ಅದೇ ಕಂಪ್ನಿಗೆ ಇವ್ರು ಜಾಯಿನ್ ಮಾಡಿಸ್ಕೊಂಡಿದ್ದಾರೆ. ಆಮೇಲೆ ಆ ಹುಡುಗಿ ಎಲ್ಲಾನು ಹೇಳ್ತೀನಿ ಅಂದ್ರೆ, ದಿನ ಸಾಯಂಕಾಲ ಅವ್ರನ್ನ ಇವ್ರು ಮನೆ ತನಕ ಅವರೇ ಬಿಟ್ಟು ಡ್ರಾಪ್ ಮಾಡ್ಬಿಟ್ಟು ಬರ್ತಾರೆ ಮೇಡಮ್. ಸಾಯಂಕಾಲದ ಹೊತ್ತು ಅವ್ರು ಅಲ್ಲಿಗೆ ಆ ಹುಡುಗಿನ ಬಿಟ್ಬಿಟ್ಟು ಇವ್ರು ಬರೋದು. ಎಲ್ಲಾರು 6 ಗಂಟೆಗೆ ಹೊರಟೋದ್ರು, ಇವ್ರು ಆ ಹುಡುಗಿನ ಬಿಟ್ಟು ಬರೋದು. ನಾನು ಕೇಳ್ತಿದ್ದೆ, ಯಾಕೆ ಎಷ್ಟೊತ್ತು ಮಾಡ್ತೀರಾ, ಎಲ್ಲಾರು ಹೊರಟು ನೀವೇನ್ ಮಾಡ್ತೀವಿ, ಆಫೀಸಲ್ಲಿ ಕೆಲಸ ಇರುತ್ತೆ. ಸೊ ನನ್ ನಂಬಿದ್ನಲ್ಲ ಅಣ್ಣ, ಹಿಂಗಿದ್ ಅವ್ನ ಮನ ಪಡ್ಲಿ, ನಾವು ಒಂದು ಕ್ಷಣ ಅದ್ ಮನ ಪಡ್ತಿರ್ಲಿಲ್ಲ ಅಲ್ಲ ಅವ್ರ ಮೇಲೆ ಅಂದ್ಬಿಟ್ಟು ನಾನು ಇದೇ ತರ ಆಯ್ತು ಸುಮ್ನೆ ಆಗ್ತಿದ್ದೆ. ನಾನು ಅದ್ರ ಬಗ್ಗೆ ಗಮನನೇ ಕೊಟ್ಟಿಲ್ಲ ಅಣ್ಣ. ಆಮೇಲೆ ಆ ಹುಡುಗಿ ಅಂತು ಮೇಡಮ್, ಆಮೇಲೆ ಅವರು ವೀಕೆಂಡ್ ಅಲ್ಲಿ ಪಾರ್ಟಿ ಅಂತ ಅನ್ನೋರು. ಸರಿ, ಫ್ರೆಂಡ್ಸ್ಗಳ ಜೊತೆ ಯಾಕೆ ನಾನು ಅವ್ರನ್ನ ಕಟ್ಟಾಕ್ಬೇಕು, ಅವ್ರಿಗೂ ಒಂದ್ ಲೈಫ್ ಇರುತ್ತೆ, ಎಂಜಾಯ್ ಮಾಡ್ಲಿ ಬಿಡು ಅಂದ್ಬಿಟ್ಟು ಆಯ್ತು ಹೋಗ್ ಬನ್ನಿ. ಅದ್ ನೋಡಿದ್ರೆ ಏನ್ ಮಾಡ್ತಿದ್ರು, ಈಗ ನಂಗೆ ಫೋನ್ ಮಾಡಿ ಹೇಳಿದ್ಲಲ್ಲ, ಆ ಹುಡುಗಿ ಮನೇಲಿ ಆ ಹುಡುಗಿ ಇವ್ರು ಗಂಡ ಇವ್ರು ಎಲ್ಲ ಅವ್ರ ಮನೆ ಸೇರ್ಕೊಂಡು ಪಾರ್ಟಿ ಮಾಡ್ತಿದ್ರಂತ. ಈ ತರ ಅವ್ರ ಮನೇಲೆಲ್ಲ ಅವ್ರು ಮಾಡ್ಕೋತಿದ್ರ. ನನ್ಗೆ ಅದೆಲ್ಲ ಕೇಳಾದ್ಮೇಲೆ ಆಗ್ಲೇ ಇಲ್ಲ, ಎಂತ ಇದು ನನ್ಗೆ ಹೆಂಗ್ ಮೋಸ ಆಗೋಯ್ತು ನನ್ನ ಜೀವನದಲ್ಲಿ. ನನ್ ನಂಬಿಕೆಗೆಲ್ಲ ಮೋಸ ಆಯ್ತಲ್ಲ, ನಾನ್ ನಂಬಿದ ವ್ಯಕ್ತಿನೇ ಹಿಂಗ್ ಮಾಡಿದ್ರಲ್ಲ, ನಾನು ಇನ್ಯಾರನ್ನ ನಂಬಲಿ ಜೀವನದಲ್ಲಿ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದಲ್ಲಿ ನನ್ಗೆ ಅದು ನಾನು ತಪ್ಪು ಮಾಡಿದ್ನೇನೋ ಗೊತ್ತಿಲ್ಲ, ದೇವಸ್ಥಾನದಲ್ಲಿ ದೇವ್ರ ಮುಂದೆ ಕೂತ್ಕೊಂಡು ಅಣ್ಣ ಫಸ್ಟ್
ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲ ಸೌತಾಡ್ಕಾಗ್ ಹೋದ್ವಿ. ಸೌತಾಡ್ಕಾಗ್ ಹೋದಾಗ ಇವ್ರಿಗೆ ಅವತ್ತು ತುಲಾಭಾರ ಆಯ್ತು, ಅದೆಲ್ಲ ಮಾಡ್ಸಿದ್ವಿ, ತುಲಾಭಾರ ಎಲ್ಲ ಮಾಡಿಸ್ದೆ. ಆ ಬೇಜಾರಲ್ಲೂ ತುಲಾಭಾರ ಮಾಡ್ಸಿ, ಯಾಕಂದ್ರೆ ನನ್ಗೆ ಇನ್ನೂ ಇತ್ತು ನನ್ ಗಂಡ ಅನ್ನೋದು ಇತ್ತಲ್ಲ, ಪ್ರೀತಿ ಅಂದ್ರೆ ಸಖತ್ ಪ್ರೀತಿ ಇತ್ತು ಇದೆ ಅಣ್ಣ ಅವ್ರ ಮೇಲೆ ನನ್ಗೆ ಈಗ್ಲೂನು. ತುಲಾಭಾರ ಮಾಡ್ಸಿದ್ವಿ. ನಾನು ಅಳ್ತಾ ಇದೀನಿ, ನನ್ಗೆ ತಡಿಯಕ್ಕೆ ಆಗ್ತಾ ಇಲ್ಲ. ಹೆಂಗೆ ಕಣ್ಣೀರಂತೂ ನಾನ್ ಸ್ಟಾಪ್, ನನ್ಗೆ ಸಣ್ಣ ವಿಚಾರಕ್ಕೂ ಕಣ್ಣೀರ್ ಬಂದ್ಬಿಡುತ್ತೆ. ಅದಕ್ಕೆ ಅಳ್ತಾ ಇದ್ದೀನಿ. ಏನಾಗಿಲ್ಲ ಅಂದ್ರೆ ಏನ್ ಹಿಂಗ್ ಅಳ್ತಿದ್ಯಾ ಅಂತ ಅವ್ರು ಸಮಾಧಾನವಾಗಿ ಅವರು ಮಾತಾಡಿದ್ರು. ಇಲ್ಲ ಬೇಜಾರಾಯ್ತು. ನಾನು ದೇವ್ರ ಮುಂದೆ ಕೂತ್ಕೊಂಡು ಅಣ್ಣ ಅರ್ಧ ಗಂಟೆ ಒಂದೇ ಸಮ ಹತ್ತಿದ್ದೀನಿ. ನಾನ್ ಯಾಕೆ ಈ ತರ, ನನ್ಗೆ ಯಾಕೆ ಹಿಂಗ್ ಮೋಸ ಆಯ್ತು, ನನ್ ಗಂಡ ದೇವ್ರು ಅಂತ ಅನ್ಕೊಂಡಿದ್ದೆ, ಈ ತರ ಮಾಡ್ಬಿಟ್ನಲ್ಲ, ನಾನ್ ಏನ್ ಮಾಡ್ದೆ, ನಾನ್ ಅಂತದ್ ಏನ್ ಮಾಡಿದ್ದೀನಿ, ನಾನು ಏನ್ ಕಡಿಮೆ ಮಾಡಿದ್ದೆ ಇವ್ರಿಗೆಲ್ಲದನ್ನು, ಕಷ್ಟ ಸುಖದಲ್ಲೂ ಪ್ರತಿಯೊಂದ್ರಲ್ಲಿ ಇವ್ರ ಜೊತೆಗೆ ಹೆಜ್ಜೆ ಹಾಕೊಂಡು. ನಾನು ಒಂದಿನ ಅಣ್ಣ ಇವ್ರನ್ನ ನನ್ಗಿಂತದ್ ಬೇಕು, ನನ್ಗಿಂತ ಹೊಸ ಬಟ್ಟೆ ಬೇಕಾಗ್ಲಿ, ಒಂದ್ ಒಡವೆ, ನಾನು ಏನೋ ಕೇಳ್ದೋಳಲ್ಲ ಅವತ್ತಿಂದ ಇವತ್ತು. ನನ್ ಅವ್ರ ಹತ್ರ ಏನಿರುತ್ತೋ ಅದನ್ನ ಗಂಜಿ ಕೊಡ್ತೀಯ, ಗಂಜಿ ಕುಡ್ಕೊಂಡು ಇಬ್ರು ನನ್ಗೇನು ನಾವಿಬ್ರು ಇನ್ನೇನ್ ಚೆನ್ನಾಗಿರ್ಬೇಕು, ನನ್ಗೆ ಏನಿಲ್ಲ ಅಂದ್ರೆ ನನ್ ಗಂಡ ಚೆನ್ನಾಗಿರ್ಬೇಕು ಅನ್ನೋದು ನನ್ಗಿತ್ತು, ಅವ್ರಿಗೆ ಅವ್ರ ಹೆಂಡತಿ ಚೆನ್ನಾಗಿರ್ಬೇಕು ಅನ್ನೋದು ಅವ್ರಿಗಿತ್ತು. ಅದೇ ತರ ಇತ್ತು. ನಾನು ಒಂದು ದಿನ ನೀನ್ ನನ್ಗೆ ಇಂಥದೇ ಬಟ್ಟೆ ಬೇಕು, ಹಿಂಗೆ ನೀನ್ ಇಲ್ಲ ಕರ್ಕೊಂಡ್ ಹೋಗ್ಬೇಕು, ನಾನು ಎಲ್ಲೂ ನಾನು ಏನೂ ಕೇಳಿಲ್ಲ ಅವ್ರನ್ನ. ನಾನು ಇರೋದ್ರಲ್ಲಿ ಸುಖವಾಗಿ ಇಬ್ರು ಜೀವನ ಮಾಡ್ತಾ ಇದ್ವಿ, ನಮ್ ನೆಮ್ಮದಿಯಾಗಿದ್ವಿ. ಏನೋ ಇದು ಟೈಮ್ ಆಗೋಯ್ತು. ಆಮೇಲೆ ದೇವಸ್ಥಾನದಿಂದ ಹೋದ್ವಿ. ನನ್ ದೇವ್ರ ಮುಂದೆ ತುಂಬಾ ನಾನು ಏನಾರ ಕೆಟ್ಟ ಶಾಪ ಹಾಕದ್ನೋ ನಾನು ಏನೋ ನನಗೆ ಈಗ್ಲೂ ಗೊತ್ತಿಲ್ಲ ಅಣ್ಣ. ನಾನು ಹತ್ತಿದೀನಿ, ನಾನು ತುಂಬಾ ಹತ್ತಿದೀನಿ ದೇವ್ರ ಮುಂದೆ ಕೂತ್ಕೊಂಡು, ತುಂಬಾ ಅಂದ್ರೆ ತುಂಬಾ ಹತ್ತಿದೀನಿ. ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯಗ್ ಹೋದ್ವಿ, ಅಲ್ಲೂ ಅಷ್ಟೇ ತುಂಬಾ ಹತ್ತಿದೀನಿ. ನನ್ಗೆ ನನ್ ಶಾಪನೇ ಏನಾದ್ರು ತಟ್ಬಿಡ್ತಾ ನನ್ ಗಂಡನ್ಗೆ ಅನ್ನಿಸ್ಬಿಡ್ತು ಅಣ್ಣ. ನನ್ಗೆ ಈಗ್ಲೂ ಅದು ಕೊರಗ್ತಾ ಇದೆ ನನ್ ಜೀವನ ಪೂರ್ತಿ, ನನಗೆ ಅನ್ನೋ ತರ ಅನ್ಸುತ್ತೆ. ಅಲ್ಲಿಂದ ಬಂದ್ವಿ ಅಣ್ಣ, ನಮ್ಗ್ ವಿಚಾರ ಎಲ್ಲ ಗೊತ್ತಾಯ್ತು. 1-2 ತಿಂಗಳು ನನ್ ಜಗಳ ಮನಸ್ತಾಪ. ಅದೇ ನನ್ ಈ ವಿಚಾರನ ಎಲ್ಲೂ ಅಣ್ಣ ನಿಮ್ ಹತ್ರ ಬಿಟ್ರೆ, ನನ್ ಫ್ರೆಂಡ್ ಅವತ್ ನನ್ ಜೊತೆ ಕೂತಿದ್ ನನ್ ಜೊತೆ ಇದ್ಲಲ್ಲ, ಅವಳನ್ನ ಬಿಟ್ರೆ ಮನೇಲಾಗ್ಲಿ ನಮ್ಮ ಅಪ್ಪ ಅಮ್ಮಂಗೆ ಆಗ್ಲಿ ಅತ್ತೆ ಮಾವನ್ಗೆ ಯಾರಿಗೂ ಹೇಳಿಲ್ಲ ಅಣ್ಣ, ಯಾರಿಗೂ ಹೇಳಿಲ್ಲ. ನನ್ನಲ್ಲೇ ಇರ್ಲಿ, ಅದು ನನ್ ಗಂಡ ಎಲ್ಲರಲ್ಲೂ ಅಲ್ಲಿದ್ದಾನೆ, ಮೇಲಿದ್ದಾನೆ, ಅಲ್ಲೇ ಇರ್ಲಿ, ಎಲ್ಲೂ ಯಾರ ಮುಂದೆನೂ ನನ್ ಗಂಡ ತಲೆ ಬಗ್ಗಿಸ್ಬಾರ್ದು ಅಂತ ಹಾಗೆ ಬಂದೆ. ಮನೇಲಿ ಎಲ್ಲಾರ ಮುಂದೆ ಇದ್ರು ನಾನು, ನಮ್ದು ಏನೇ ಜಗಳ ಅದು ರೂಮಲ್ಲಿ ನಾವು ಜಗಳ ಮಾಡ್ತೀನಿ ಅವ್ರದ್ದು ಜನಗಳ ಮುಂದೆ, ನಾನು ಎಲ್ಲಾರ ಮುಂದೆ ಹೇಗಿರ್ತಿದ್ದೋ ಹಾಗೆ ಇರ್ತಿದ್ವಿ. 1-3 ತಿಂಗಳು 1-2 ತಿಂಗಳ ತನಕ ಜಗಳ ಮಾಡಿದೆ. ಆಮೇಲೆ ಬಿಡು, ಓಕೆ, ನಂಗೆ ವ್ಯಕ್ತಿ ಮುಖ್ಯ, ವ್ಯಕ್ತಿ ಮಾಡಿರೋ ತಪ್ಪು ಮುಖ್ಯ ಅಲ್ಲ. ವ್ಯಕ್ತಿ ಬೇಕು ಅಂದ್ರೆ ನಾನು ಅವ್ರು ಮಾಡಿರೋ ತಪ್ಪನ್ನ ಬಿಟ್ಬಿಡ್ಬೇಕು, ಅದನ್ನ ಎಳ್ಕೊಂಡ್ ಹೋಗ್ಬಾರ್ದು. ಅವ್ರು ಇನ್ಮೇಲೆ ಹಂಗೆಲ್ಲ ಮಾಡಲ್ಲ, ಬಿಟ್ಬಿಡ್ತೀನಿ, ಅವ್ರು ಮಾತಾಡಲ್ಲ ಅಂತಂದು. ಆಯ್ತು, ಇನ್ನೇನು ಅವ್ರೇ ಹಂಗಂದ್ಮೇಲೆ ಇನ್ನೇನು ಅಂದ್ಬಿಟ್ಟು ಸುಮ್ನೆ ಆಗ್ಬಿಟ್ಟೆ ನಾನು. ಚೆನ್ನಾಗೇ ನಡೀತೀವಿ, ಎಲ್ಲ ಚೆನ್ನಾಗಾಯ್ತು. ಇನ್ ಜೀವನದಲ್ಲಿ ಇನ್ನೊಂದ್ ಸ್ಟೆಪ್ ಬೇರೆ ಕಡೆ ಕೆಲ್ಸ ಸಿಗ್ಬೇಕು. ನಾನು ಒಂದೊಳ್ಳೆ ಕಡೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ನನ್ಗೆ ಅಷ್ಟೇ ಇನ್ನೊಂದ್ ಕಡೆ ಕೆಲ್ಸ ಸಿಕ್ಕಿದ್ದು, ನಾನು ಹೋಗ್ತಾ ಇದ್ದೀನಿ. ಜೀವನ ನಮ್ಗೇನ್ ಸೆಟಲ್ಡ್ ಆಗುತ್ತೆ ಅನ್ನೋ ಟೈಮಲ್ಲಿ ನಾವಿಬ್ರು ಚೆನ್ನಾಗಿರ್ತೀವಿ ಅನ್ನೋ ಟೈಮ್ ಅದೇ ಅವ್ರಿಗೆ ಸಹಿಸಕ್ ಆಗ್ಲಿಲ್ಲ ಅನ್ಸುತ್ತೆ. ನಮ್ಮನೆ ಹಾರ್ಟ್ ಅಟ್ಯಾಕ್ ಅಲ್ಲಿ ತೀರ್ಕೊಂಡ್ಬಿಡ್ತಾರಣ್ಣ. ನನಗ್ ಗೊತ್ತಿಲ್ಲ, ನನ್ಗೆ ಅವರು ಹೋದಾಗಿಂದ ಅಣ್ಣ ಇದೊಂದ್ ಕೊರಗೆ ನನ್ಗೆ 1-2 ವಿಚಾರದಾಗ ಏನಂದ್ರೆ, ನನ್ನಿಂದ ನನ್ ಗಂಡ ನಾನೇನಾದ್ರು ತಿಳಿದಿರ ನನ್ ಗಂಡ ಶಾಪ ಹಾಕ್ಬಿಟ್ನಾ ನನಗ್ ಗೊತ್ತಿಲ್ಲ. ನನ್ ಬೇಕು ಅಂತ ಅವ್ರಿಗೆ ಯಾವತ್ತೂ ಕೆಟ್ಟದಾಗ್ಲಿ ಅಂತ ನಾನ್ ಬಯಸ್ತಿಲ್ಲ. ನನ್ ಶಾಪ 1 ವರ್ಷದೊಳಗಡೆ ನನ್ ಗಂಡ ಹೋಗ್ಬಿಟ್ಟು ನನಗೇನು ಮಾಡಿಲ್ಲ, ನನ್ ಬೇಕು ಅಂತ ಅವ್ರಿಗೆ ಇದ್ ಮಾಡಿಲ್ಲ. ಅದೇ ನನ್ಗಂತೂ ತುಂಬಾ ನೋವಿದೆ ಅಣ್ಣ. ಈಗಲೂ ಅವ್ರು ಹೋಗೋ ಟೈಮಲ್ಲಿ ಅವ್ರಿಗೆ ಕೊನೆ ಟೈಮಲ್ಲಿ ನಾನೇ ಅವ್ರ ಜೊತೆ ಇದ್ನ, ತಡಿಯಕ್ ಆಗ್ತಾ ಇಲ್ಲ. ನನ್ಗೆ ಈಗ್ಲೂ ಹೇಗೆ ಅಂದ್ರೆ ಗೊತ್ತಿಲ್ಲ, ನನ್ಗೆ ಏನ್ ಹೇಳ್ಬೇಕು ಅನ್ನೋದು ಗೊತ್ತಿಲ್ಲ. ಇರ್ಲವ ಈ ತರ ಒಂದು ದಿನ ಬರುತ್ತೆ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಬಂತು ಜೀವನದಲ್ಲಿ. ಅವ್ರು ನಿಂಗೆ ಒಂದು ದಿನ ಮಾತಾಡ್ತಿರ್ಲಿಲ್ಲ ಅಣ್ಣ. ನಾನು ಅವ್ರ ಮಾತು ಅವರು ಇದು ಇಲ್ದಿರ ನನಗೆ ಇರಕ್ಕೆ ಆಗ್ತಾ ಇಲ್ಲ ನನಗೆ. ಬಟ್ ನೀವು ಆ ದೇವಸ್ಥಾನ ಸಮಯದಲ್ಲಿ ಅಲ್ಲಲ್ಲಿ ನೀವು ಇದ್ರ ಬಗ್ಗೆ ಹೇಳ್ತಾನೆ ಇದ್ರಾ? ದೇವಸ್ಥಾನ ಅವ್ರ ಮಾತ್ರ ಮಾತಾಡ್ತಾನೆ ಇದ್ದೆ. ನಾನು ದೇವಸ್ಥಾನದಲ್ಲೂ ನಾನು ಕೂತ್ಕೊಂಡು ಅಳ್ತಾನೆ ಇದ್ದೆ. ನಾನು ನನ್ ಪಾಡಿಗೆ ನಾನು ಬಿಟ್ಬಿಡಿ, ನಾನು ದೇವ್ರ ಮುಂದೆ ಕೂತ್ಕೊಂಡು ಅಳ್ತಾ ಇದ್ದೆ. ನಾನು
ಗೊತ್ತು ಹಿಂಗ್ ನನ್ ಮೋಸ ಆಗೋಯ್ತಲ್ಲ, ನನ್ ಯಾಕೆ ಹಿಂಗ್ ಮಾಡ್ದೆ ಮೋಸ, ನನ್ ಯಾರಿಗೆ ನಾನು ಏನೇ ಮಾಡಿದ್ದೆ ಹಿಂಗ್ ಮೋಸ ಮಾಡಿದ್ರಲ್ಲ, ನನ್ ಯಾರೇ ಏನೇ ಮಾಡಿದ್ರು ನನ್ ಗಂಡ ಈ ತರ ಮಾಡಲ್ಲ ಅಂತ ನಾನ್ ನಂಬಿದ್ದೆ. ಅಂತದ್ರಲ್ಲಿ ನನ್ನ ಗಂಡ ಈ ತರ ಮಾಡ್ಬಿಟ್ರಲ್ಲ, ಯಾರು ನಂಬ್ಲಿ? ಹಾಗಾದ್ರೆ ಪ್ರಪಂಚದ ಎಲ್ಲಾ ಹೆಸರು ಈ ತರನೇ. ಯಾಕಂದ್ರೆ ಇವ್ರು ಹೇಗೆ ಈಗ್ಲೂ ಯಾರು ನನ್ ಮನೆಯವ್ರ ಬಗ್ಗೆ ಹಿಂಗ್ ಮಾಡಿದಾರೆ ಅಂತಂದ್ರೆ ಯಾರು ನಂಬಲ್ಲ. ಅವ್ರ ದೇವ್ರಂತವ್ರ ಬಗ್ಗೆ ಏನೇನ್ ಹೇಳ್ದೆ, ನನಗ್ ಗೊತ್ತು ಅವ್ರು ಈಗ್ಲೂ ಅವ್ರು ಏನೇ ತಪ್ಪು ಮಾಡಿರ್ಲಿ ಅಣ್ಣ, ನನ್ಗೆ ಈಗ್ಲೂ ಅದು ಮ್ಯಾಟರೇ ಅಲ್ಲ. ಅದ್ರ ಬಗ್ಗೆ ನನ್ನದ್ ಮನ್ಸಿಗೂ ಹಾಕೊಂಡು ಆಯ್ತು, ಏನೋ ಕೆಟ್ಟ ಸಮಯ ಆಯ್ತು, ಏನೋ ಒಂದ್ ಆಯ್ತು, ನನ್ಗದೆ ಅದೇ ಏನೋ ನನ್ ಕಡೆಯಿಂದ ನನ್ನಿಂದ ಆಗೋಯ್ತಾ ಅನ್ನೋದೊಂದು ತುಂಬಾ ಮನ್ಸಿಗೆ ಚುಚ್ಚುತ್ತೆ ಈಗ್ಲೂ. ಅದಲ್ದಿರ ಇವ್ರು ಹೋಗೋದು ಒಂದ್ ಸ್ವಲ್ಪ ದಿನ ಅಂತ ಮೊದಲನೇ ಸಲ ಇವ್ರಿಗೆ ಪ್ರಾಬ್ಲಮ್ ಆದ ಕಾರಣ ತುಂಬಾ ಹಾಸ್ಪಿಟ್ಲಿಗೆ ಏನೋ ಆಯ್ತು, ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ. ಏನಾಯ್ತು ಅಂತ ಅಂದಾಗ ಬ್ರೀತಿಂಗ್ ಜಾಸ್ತಿ ಶುರುವಾಯ್ತು, ಇದ್ದಕ್ಕಿದ್ದಂಗೆ ಮಲಗಿದ್ರು, ಎದ್ರು ಯಾಕೋ ಶೆಕೆ ಆಗ್ತಾ ಇದೆ ಅಂದ್ರು. ಸರಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೋದ್ವಿ. ಅರ್ಜೆಂಟ್ ಆಗಿಲ್ಲ, ನೀವು ಬೇರೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದ್ರು. ಇವ್ರು ನೋಡಿದ್ರೆ ನಾರ್ಮಲ್ ಆಗೇ ಇದಾರೆ, ಬಟ್ ಅಲ್ಲಿ ಹಾಸ್ಪಿಟಲ್ ಹಂಗೆ ಇರ್ತಾರೆ. ಸರಿ ಅಂದ್ಬಿಟ್ಟು ಅವತ್ ರಾತ್ರಿ ಮಧ್ಯರಾತ್ರಿನೇ ಹೋದ್ವಿ. ಒನ್ ಡೇ ಫುಲ್ಲು ಅಲ್ಲಿನ ಚೆಕಪ್ ಎಲ್ಲ ಆಯ್ತು. ಸ್ವಲ್ಪ ಇವ್ರಿಗೇನೋ ಹಾರ್ಟ್ ಬೀಟ್ ಪಂಪ್ ಆಗೋದ್ ಕಡಿಮೆ ಆಗಿದೆ ಅಂತ ಅಂದ್ರು. ಇವ್ರಿಗೆ ಮೇನ್ ಏನಾಗಿತ್ತು ಅಂದ್ರೆ ಕೆಲ್ಸ ಹೊಂಟೋಯ್ತು ಒಂದು. ಅವ್ರಿಗೆ ಅದುವರೆಗೂ 1.5 ವರ್ಷ ತನಕ ಅವ್ರು ಸರಿಯಾಗಿ ಕೆಲ್ಸನೇ ಸಿಕ್ಕಿರ್ಲಿಲ್ಲ. ಕೆಲ್ಸ ಹೋಗಿ ಇದಾಗ ತನಕ 1.5 ವರ್ಷ ತನಕ ಬೇರೆ ಕಡೆ ಕೆಲ್ಸ ಸರಿಯಾಗಿ ಯಾವ್ದೋ ಒಂದ್ ಕೆಲ್ಸ ಸಿಗುತ್ತೆ, ಒಂದ್ 20,000 30,000. ಇವ್ರಿಗೆ ಏನಾಯ್ತು, ನಾನ್ 60,000 ಸಂಬಳ ತಗೋತಿದ್ದವ್ರು, ಇಷ್ಟು ಕೆಳಗ್ ಬಂದ್ಬಿಟ್ನಲ್ಲ ನಾನ್ ಮತ್ತೆ ಅಂತ ಅವ್ರು ತುಂಬಾ ಮನ್ಸಿಗೆ ಹಚ್ಕೊಬಿಟ್ರು. ನಿಜವಾಗ್ಲೂ ಒಂದ್ ಯಾವ್ದೋ ಒಂದ್ ಕಂಪ್ನಿ ಅವರು ಹಿಂಗ್ ಕೆಲ್ಸದಿಂದ ತೆಗಿತಾರೆ ಅಣ್ಣ, ಯಾರೋ ಒಬ್ರನ್ನ ತೆಗಿತಾರೆ ಅನ್ಕೊಳ್ಳಿ, ಅದ್ರಿಂದ ಎಷ್ಟು ಜನ ಅವ್ರ ಮನೆಯವರೆಲ್ಲ ಇರ್ತಾರೆ. ಆ ವ್ಯಕ್ತಿ ಕೆಲವ್ರು ಇದರಿಂದ ಎಷ್ಟು ಜನ ದಯವಿಟ್ಟು ಯಾರು ಹಂಗ್ ಮಾಡಿದ್ರೆ ದಯವಿಟ್ಟು ತೆಗಿಬಿಡಿ ಸಡನ್ ಆಗಿ ಅನ್ಸುತ್ತೆ ಅಣ್ಣ. ಕೇಳ್ಕೊತೀನಿ ನಾನು, ಯಾಕಂದ್ರೆ ನಾವ್ ಅದ್ರ ಸಫರ್ ಮಾಡಿರೋರು ಕೊಡ್ಬಿಟ್ರು ತುಂಬಾ. ನನ್ ಗಂಡ ಏನು ತಪ್ಪು ಮಾಡ್ತೀರಾನೆ, ನನ್ನ ಕೆಲ್ಸದಿಂದ ತೆಗ್ದಾಕ್ಬಿಟ್ರು. ನಾನು ಏನ್ ಇಂತ ತಪ್ಪು ಅಂತಾನು ನನ್ಗೆ ಹೇಳಿಲ್ಲ, ನಾನು ಏನ್ ಮಾಡಿದೆ ಅಂತ ಅವರು ಕೊರಗಿದ್ರು. ನಾನು ಎಷ್ಟು ಸಮಾಧಾನ ಮಾಡ್ತಿದ್ದೆ, ಹೋಗ್ಲಿ ಬಿಡಿ ನಾನು ಕೆಲ್ಸಕ್ಕೆ ಹೋಗ್ತಾ ಇದೀನಲ್ಲ, ಇಬ್ರು ದುಡಿಯೋಣ, ಕೊನೆಯವರೆಗೂ ನಮ್ ಶಕ್ತಿ ಇರೋವರೆಗೂ ದುಡಿಯೋಣ, ಆಯ್ತು ಎಷ್ಟಾಗುತ್ತೋ ಅಷ್ಟು ಹಿಂಗೆ ತುಂಬಾ ಮನ್ಸ್ ಕಚ್ಕೊಂಡ್ರು. ಅದಾಯ್ತು, ಹಾರ್ಟ್ ಪಂಪ್ ಆಗೋದ್ ಸ್ವಲ್ಪ ಕಡಿಮೆ ಆಯ್ತು ಅಂದ್ರು, ಟ್ಯಾಬ್ಲೆಟ್ ಅಲ್ಲಿ ಇದ್ರು. ಆಮೇಲೆ ಹಾಸ್ಪಿಟ್ಲಿಗೆ ಹೋಗೋಣ ಬನ್ನಿ ಅಂದ್ರೆ ಬಂದ್ರು. ಡಾಕ್ಟರ್ ಏನಂದ್ರು, ಈಗ ಸ್ವಲ್ಪ ಒಂದ್ ತಿಂಗಳು ಬಿಟ್ಟು ಬನ್ನಿ ಅಂತಂದ್ರು. ಇದ್ರ ಮಧ್ಯದಲ್ಲಿ ಅವ್ರಿಗೆ ಏನಾಯ್ತು, ಮತ್ತೆ ಸ್ವಲ್ಪ ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಯ್ತು. ಅವರು ಏನಾರ ಏನ್ ಹೇಳ್ಕೊತಿರ್ಲಿಲ್ಲ. ನನ್ ತುಂಬಾ ಬಾಪ ಹಾಸ್ಪಿಟ್ಲಿಗೆ ಹೋಗೋಣ ಅಂದ್ರೆ ಇಲ್ಲ ಬೇಡ, ಅವ್ರಿಗೆ ತುಂಬಾ ಭಯ, ಹಾಸ್ಪಿಟ್ಲ್ ಅಂದ್ರೆ ಭಯ ಇತ್ತು. ಸಣ್ಣ ಪುಟ್ಟ ಬೇಡ, ನಂಗೇನು ಆಗಲ್ಲ ಅಂತ ಇದ್ ಮಾಡ್ಬಿಟ್ರು. ಯಾವಾಗ ತಡಿಯಕ್ ಆಗ್ದಿರ ಅಂತ ಮೂಮೆಂಟ್ ಅಲ್ಲಿ ಏನಾಯ್ತು, ಆಗ ಹಾಸ್ಪಿಟ್ಲಿಗೆ ಹೋದ. ಅದೇ ಅವತ್ತು ಹಾಸ್ಪಿಟಲ್ಗೆ ಹೋದೆ, ಅಲ್ಲೇನೆ ಅವರು ಕೊನೆಗಳಿಗೆಲ್ಲ ನನ್ನ ಹತ್ರ ನೆಮ್ಮದಿಯಾಗೂ ಮಾತಾಡ್ಲಿಲ್ಲ ಅಣ್ಣ. ನನಗೆ ಕಣ್ಮುಂದೆ ಅವತ್ತಿನ ದಿನ ನಡೆದಿದ್ದೆಲ್ಲ ಕಣ್ಮುಂದೆ ಬರುತ್ತೆ. ನಾನು ಎಷ್ಟು ಹೇಳಿದ್ರು ಹಾಸ್ಪಿಟಲ್ಗೆ ಹೋಗಿ, ನನ್ಗೆ ಇದಾದ್ಮೇಲೆ 3-4 ಸಲ ಕನ್ಸಲ್ ಬರ್ತಾರೆ. ಪ್ರತಿ ಸಲ ಕನ್ಸಲ್ ಬಂದಾಗ ನೋಡ, ನೀವು ತಪ್ಪು ಏನ್ ಅನ್ಕೋತಿರೋದು ಗೊತ್ತಿಲ್ಲ, ಅದೇ ನನ್ ಮನ್ಸ್ಥಿತಿ ಇದೆಯೋ ಏನೋ ಗೊತ್ತಿಲ್ಲ. ನನಗೆ ನಾನು ಹಾಸ್ಪಿಟ್ಲ್ ಕರ್ಕೊಂಡು ಹೋಗದೆ ಇರೋದಕ್ಕೆ ಹಿಂಗಾಗೋಯ್ತು. ನಾನು ಕರೆಕ್ಟ್ ಟೈಮ್ ಕರ್ಕೊಂಡು ಹೋಗ್ಬೇಕಿತ್ತು. ಆ ಕನ್ಸಲ್ಲೂ ನಾನು ಅದೇ ಮೊದ್ಲು ನಡಿಯಪ್ಪ ಹಾಸ್ಪಿಟ್ಲಿಗೆ ಹೋಗ್ಬಿಡೋಣ, ಏನಾದ್ರೂ ಫಸ್ಟ್ ನಮ್ಗೆ ದೇವ್ರು ಅದು ನಿಜ ಅನ್ನಿಸ್ತಾ ಇರುತ್ತೆ. ದೇವ್ರು ನಮ್ಗೆ ಸೆಕೆಂಡ್ ಚಾನ್ಸ್ ಕೊಟ್ಟಿದ್ದಾನೆ, ಯಾರಿಗೂ ಸೆಕೆಂಡ್ ಚಾನ್ಸ್ ಕೊಡಲ್ಲ. ಫಸ್ಟ್ ಹಾಸ್ಪಿಟ್ಲಿಗೆ ಹೋಗೋಣ. 4-5 ಸಲ ನನ್ ಕನ್ಸಲ್ಲಿ ಬಂದಿದ್ರು, ನಾನು ಇದ್ದೇ ಮಾತು ಹೇಳಿದೀನಿ. ಅವರು ಅದೇ ಮಾತು, ಫಸ್ಟ್ ಹಾಸ್ಪಿಟ್ಲಿಗೆ ಹೋಗೋಣ, ನೀವು ಕೆಲಸ ಎಲ್ಲ ಆಮೇಲೆ ನೋಡ್ಕೊಡಿ, ಅವ್ರು ಏನಾದ್ರೂ ಹೇಳಿ ಫಸ್ಟ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ. ಅಷ್ಟು ಬಿಟ್ಟು ನನ್ ಮುಂದಕ್ಕೆ ಏನು ಹೇಳಕ್ ಆಗ್ತಿಲ್ಲ. ನನ್ಗೆ ಅದು ಕೂತ್ಬಿಟ್ಟಿದೆ ನನಗೆ. ನನ್ ಮೊದಲನೇದಾಗಿ ನನ್ನಿಂದ ನನ್ ಗಂಡ ಹೋದ್ರು, ಏನೋ ನಾನ್ ತುಂಬಾ ಏನಾದ್ರು ಕೆಟ್ಟದಾಗಿ ನಾನು ಶಾಪ್ ಹಾಕ್ಬಿಟ್ಟು ಆ ಟೈಮಲ್ಲಿ ಹಿಂಗ್ ನಾನು ಬೇಜಾರ್ ಮಾಡಿದ್ರು. ಇವ್ರು ಹಿಂಗೆ ಒಂದ್ ಹುಡುಗಿ ಸಮಸ್ಯೆ ಹಿಂಗ್ ಮಾಡಿದ್ರು ಅಂತ, ಈ ತರ ಮಾಡಿದ್ರು ಅಂತ. ನಾನು ಆ ಹುಡುಗಿಗೆ ನನ್ನ ಹತ್ರ ಆ ಹುಡುಗಿ ನಂಬರ್ ಇದ್ರು ಅಣ್ಣ. ನಾನು ಒಂದ್ ದಿನ ಆ ಹುಡುಗಿಗೆ ಫೋನ್ ಮಾಡಿ ಯಾಕೆ ಹಿಂಗ್ ಮಾಡ್ದೆ ಅಂತ ನಾನು ಕೇಳಲಿಲ್ಲ. ನನಗ್ ಕೇಳೋ ಮನ್ಸು ಇರ್ಲಿಲ್ಲ. ನಾನು ಯಾರನ್ನೂ ಕೇಳಲಿಲ್ಲ, ಯಾರಿಗೂ ಹೇಳ್ಕೊಳ್ಳಿಲ್ಲ. ಇದನ್ನ ಹೇಳಿದ್ರೆ ನನ್ ಗಂಡನ್ ಗೌರವ ಎಲ್ಲ ಕಡಿಮೆ ಆಗುತ್ತೆ ಅಂತ ಒಬ್ರಿಗೂ ಹೇಳ್ಕೊಳ್ಳಿಲ್ಲ. ಅನ್ನೋದನ್ನ ನಾನೇ ತಿನ್ಕೊಂಡ್ ಬಂದು ಯಾರಿಗೂ ಹೇಳಿಲ್ಲ. ಆಯ್ತು ಎಲ್ಲ ಚೆನ್ನಾಗಾಯ್ತು. ಇನ್ನೋರು ಅಂತಂದ್ರೆ ಅದ್ ನೋಡಿದ್ರೆ ಅವರೇ ಇಲ್ಲ ಈಗ. ಲಾಸ್ಟ್ ಅವ್ರು ಏನ್ ಮಾತಾಡೋದು? ಲಾಸ್ಟ್ ಏನು ಇಲ್ಲ, ಅಂದ್ರೆ ಅದೇ ಸ್ವಲ್ಪ ಅವ್ರಿಗೆ ಅವತ್ತು ವಾಮಿಟ್ ಎಲ್ಲ ಆಗ್ತಾ ಇತ್ತು.
ಅವ್ರ ಜೊತೆಗೆ ನಾನು ಇದ್ದೆ, ರಾತ್ರಿ ಎಲ್ಲ ಜೊತೆಲಿದ್ದೆ, ಗಂಜಿ ಕುಡಿಸ್ಕೊಂಡಿಲ್ಲ. ಬೆಳಗಿನ ಜಾವದಲ್ಲಿ ಆಗ್ತಾ ಇಲ್ಲ, ಅಮ್ಮ ಹಾಸ್ಪಿಟ್ಲಿಗೆ ಹೋಗೋಣ ನಡಿ ಅಂದ್ರು. ಅಷ್ಟರಲ್ಲಿ ಹಾಸ್ಪಿಟ್ಲಿಗೆ ಹೋದ್ವಿ. ಹಾಸ್ಪಿಟ್ಲಿಗೆ ಹೋದ್ರೆ ಟ್ರೀಟ್ಮೆಂಟ್ ಶುರು ಆಗಕ್ಕೂ ಮುಂಚೆ ಅವ್ರು ಏನೂ ಟ್ರೀಟ್ಮೆಂಟ್ ಮಾಡೋಕ್ಕಾಗಲಿ, ಅವ್ರಿಗೆ ತಡಿಯೋಕ್ಕಾಗಲಿ, ಏನಾಯ್ತು ಏನೋ ಗೊತ್ತಿಲ್ಲ ಅಂತ ಉಸಿರು ಬಿಟ್ಟು ಅಷ್ಟೇ ಅಲ್ಲೇ ಆಯ್ತು. ಅದಾದ್ಮೇಲೆ ಇನ್ನೊಂದು ಹಾಸ್ಪಿಟ್ಲಿಗೆ ಅರ್ಜೆಂಟಾಗಿ ಮತ್ತೆ ಆಂಬುಲೆನ್ಸ್ ಅಲ್ಲಿ ಅಷ್ಟೆಲ್ಲ ಅವ್ರು ಇಲ್ಲಮ್ಮ ಜೀವ ಹೋಗ್ಬಿಟ್ಟಿದ್ದಾರೆ. ಆ ಕ್ಷಣ ಯಾವ ಹೆಣ್ಮಕ್ಳಿಗೂ ನಿಜ ಬೇಡ ತಡಿ, ನಾನು ಡಾಕ್ಟರ್ ಹತ್ರ ನಂಬ್ತಿರ ಬಿಡ್ತೀನಿ, ಕಾಲಿಗೆ ಬಿದ್ದು ಹೇಳ್ಕೊತೀನಿ, ಗಂಡಂಗೆ ಹಿಂಗಾರ ಮಾಡಿ ಎಷ್ಟಾದ್ರೂ ಕರ್ಸೋಣ ಪರವಾಗಿಲ್ಲ ಮುಳಿಸ್ಕೊಡಿ ಅಂತ. ನಿಜ ಯಾರಾದ್ರೂ ಸಣ್ಣದಿದ್ದಾಗ್ಲೇ ದಯವಿಟ್ಟು ಹಾಸ್ಪಿಟಲ್ ಅಲ್ಲಿ ತೋರಿಸ್ಕೋಬೇಕು ಗುರುಜಿ. ನಾವು ಏನಾಗುತ್ತೆ ಅವ್ರು ನಂಬಿ ಎಷ್ಟೋ ಜೀವಗಳಿರುತ್ತೆ, ಏನೂ ಆಗಲ್ಲ ಅಂತ ಬಂದ್ರೆ ಅದ್ ಏನು ಯಾರು ಗೊತ್ತಿಲ್ಲ ಏನಾಗುತ್ತೆ ಏನು ಅಂತ. ಮನೆಯಿಂದ ಚೆನ್ನಾಗಿ ಹೋದ್ರೆ ಗೊತ್ತಾದ್ರೆ ಸ್ವಲ್ಪ ಆಗ್ತಾ ಇಲ್ಲ ಅಂತ ಹೋದ್ವಿ. ಸೂಚನೆಗಳು ಕಾಣ್ತಿದ್ದು ನಿಮಗೆ ಮನೇಲಿದ್ದಾಗ ಅಥವಾ ಹೇಗಿದ್ದಾಗ ಪ್ರಾಬ್ಲಮ್ ಅದೇ, ಅದು ಒಂದ್ ತಿಂಗಳು ಮುಂಚೆನೆ ಸ್ವಲ್ಪ ಪ್ರಾಬ್ಲಮ್ ಅಂತ ಗೊತ್ತಾದಾಗ ತೋರಿಸಿದ್ವಲ್ಲ ಅಣ್ಣ, ಪ್ರಾಬ್ಲಮ್ ಇದೆ ಅಂತ ನೀವು ವೀಕ್ಷಕರಿಗೆ ಹೇಳ್ತಾ ಇದ್ದೀರಿ. ಸೊ ಮನೆಯಲ್ಲಿ ಇದ್ದೇ ಅಂತ ಅಲ್ಲ, ದೇಹದಲ್ಲಿ ಇದ್ದೇ ಹಾರ್ಟ್ ಪ್ರಾಬ್ಲಮ್ ಅಂತ ನಾನು ಹೇಳ್ತಿಲ್ಲ. ದೇಹದಲ್ಲಿ ಯಾವುದೇ ಅವ್ರಿಗೆ ಒಂದು ಏನೇ ಲಕ್ಷಣಗಳು ಏನಾದ್ರು ಒಂದು ವಿಚಿತ್ರವಾಗಿ ಏನೋ ಒಂದು ಆಯ್ತಾ, ಸಣ್ಣ ಒಂದು ವಾಮಿಟ್ ಅಂತಾನು ಕೇರ್ಲೆಸ್ ಮಾಡ್ಬೇಡಿ, ಒಂದು ಗ್ಯಾಸ್ಟ್ರಿಕ್ ಅಂತಾನು ದಯವಿಟ್ಟು ಯಾರು ಕೇರ್ಲೆಸ್ ಮಾಡ್ಬೇಡಿ. ಅದ್ರ ಗ್ಯಾಸ್ಟ್ರಿಕ್ ಅಂತ ಹೋಗ್ತೀವಿ, ಇವರು ಏನ್ ಅನ್ಕೊಟ್ರೆ ನಾನು ಗ್ಯಾಸ್ಟ್ರಿಕ್ ಇಂದ ವಾಮಿಟ್ ಆಗ್ತದೆ. ದಯವಿಟ್ಟು ಯಾರು ನನ್ನ ಕೈ ಮುಗಿದು ಪ್ರತಿಯೊಬ್ಬರಲ್ಲೂ ಕೇಳ್ಕೊತೀನಿ, ಒಂದ್ ಸಣ್ಣ ಏನೇ ಆದ್ರೂ ದಯವಿಟ್ಟು ತೋರಿಸ್ಕೊಳ್ಳಿ, ದಯವಿಟ್ಟು ಕರೆಕ್ಟ್ ಆಗಿರೋ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ. ಸುಮ್ನೆ ಯಾರ್ಯಾರ ಹತ್ರ ತೋರಿಸ್ಕೊಂಡು ಏನೇನೋ ಬೇಡ, ತೋರಿಸ್ಕೊಳ್ಳಿ ಕರೆಕ್ಟ್ ಆಗಿರೋ ಡಾಕ್ಟರ್ ಹತ್ರ ತೋರಿಸ್ಕೊಂಡು. ಯಾವ್ದನ್ನು ಕೇರ್ಲೆಸ್ ಮಾಡ್ಬೇಡಿ. ಈಗಿನ ಕಾಲದಲ್ಲಿ ಯಾವ್ದನ್ನು ಕೇರ್ಲೆಸ್ ಮಾಡಕ್ಕಾಗಲ್ಲ. ಅದರಿಂದ ಸಣ್ಣದು ಅಂತ ಅನ್ಕೋತೀವಿ, ಅದರಿಂದಾನೇ ಜೀವ ಹೋಗ್ಬಿಡುತ್ತೆ. ಯಾರಿಗೆ ಯಾವ ಟೈಮಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಈಗಿನ ಇದ್ರಲ್ಲಿ. ಗಂಡನಿಂದಲೇ ಆಗಿದ್ದಂತೂ ಅವರು ನನ್ನ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಪ್ರತಿ ಸಲ ಇಲ್ಲಮ್ಮ ಹಾಸ್ಪಿಟ್ಲಿಗೆ ಹೋಗ್ಬಿಟ್ರೆ ಆಪರೇಷನ್ ಮಾಡಿಸ್ಬಿಡ್ತಾರೆ, ಆಪರೇಷನ್ ಬೇಡ ನನಗೆ, ಹಿಂಗೆ ನಾನು ನಾರ್ಮಲ್ ಆಗೇ ಇದೀನಿ, ಈಗೇನು ಸದ್ಯಕ್ಕೆ ಬೇಡ, ಡಾಕ್ಟರ್ ಹೇಳಿದಾರಲ್ಲ 1 ತಿಂಗಳು ಬಿಟ್ಟು ಬನ್ನಿ ಅಂತ, ಏನಾಗಲ್ಲ ಬಿಡು ಹೇಗೆ ಅನ್ಕೊಂಡ್ಬಲ್ಲ. ಅವ್ರಿಗೆ ಆಪರೇಷನ್ಗೆ ಹೋದ್ರೆ ಆಪರೇಷನ್ ಮಾಡಿಸ್ಬಿಟ್ರೆ ಬಾಡಿ ವೀಕ್ ಆಗ್ಬಿಡುತ್ತೆ. ಒಂದು ಸಲ ಮನುಷ್ಯನ ಬಾಡಿಲಿ ಆಪರೇಷನ್ ಅಂತ ಉಳ್ಕೊಟ್ರೆ ಇನ್ನೇನೋ ಕಾಯಿಲೆಗಳೆಲ್ಲ ಶುರುವಾಗ್ಬಿಡುತ್ತೆ. ಆಪರೇಷನ್ ಬೇಡ, ನಾನು ಹೀಗೆ ಟ್ಯಾಬ್ಲೆಟ್ ಹೇಳಿದಾರಲ್ಲ, ನನ್ಗೆ ಏನೂ ಆಗಲ್ಲ ಹಿಂಗೆ ಬಂದ್ರು ಅಣ್ಣ. ನನ್ ಎಷ್ಟು ಸಲ ಅಂದ ಹಾಸ್ಪಿಟ್ಲಿಗೆ ಹೋಗ್ಬಿಡೋಣ ಪಾಪ ಸಣ್ಣದಿದ್ದಾಗ್ಲೇ ತೋರ್ಸೋಣ, ಬರ್ಲಿಲ್ಲ. ನನ್ಗೆ ಈಗ ನನ್ ಬೈದ್ ಹೋಗದ್ರು ಏನೋ ಒಂದ್ ಮಾಡಿ ಕರ್ಕೊಂಡ್ ಹೋಗ್ಬಿಡ್ಬೇಕಿತ್ತು. ನಾನು ಏನಾಯ್ತು, ನಾನ್ ಎಷ್ಟು ಅವ್ರು ನೋಡ್ಕೊಂಡಿದ್ದೆ ಅನ್ನೋದು ನನಗ್ ಗೊತ್ತು ಅಣ್ಣ. ಹಗಲು ರಾತ್ರಿ ಅಂತ ಕೂತ್ಕೊಂಡು ಅವ್ರು ಒಂಚೂರು ಎದುರ್ಸಕ್ಕೂ ಏನಾಯ್ತು ಏನೋ, ಅವ್ರ ಒಂಚೂರು ಎದುರು ಮಾಡ್ಕೊಂಡ್ರು. ನಾನು ಅವ್ರ ಜೊತೆಗೆ ಹೋಗ್ತಿದ್ದೆ, ಏನ್ ವಾಶ್ರೂಮ್ ಹೋಗ್ಬೇಕು ಅನ್ನೋ ನಾನು ಏನಪ್ಪ ಏನಾಗೋಗುತ್ತಾ ಸಡನ್ ಆಗಿ ಅವ್ರಿಗೆ ಅನ್ಬಿಟ್ಟು ಅವ್ರು ಎಲ್ಲಿ ಹೋಗ್ತಾರೋ ಕುಂತ್ ನಾನ್ ಹೆಂಗೆ ಅವ್ರು ನನ್ಗೆ ಎಷ್ಟು ಪ್ರೀತಿ ಕೊಟ್ಟಿದ್ರು ಅಂದ್ರೆ ಯಾರು ನಂಬಲ್ಲ, ನಂಬ್ತಾರೋ ಬಿಡ್ತಾರೋ ನನಗ್ ಅವಶ್ಯಕತೆ ಇಲ್ಲ ಅಣ್ಣ. ಆದ್ರೆ ನನ್ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ, ಅದು ಆ ಪ್ರೀತಿ ಮುಂದೆ ನಾನು ಇಲ್ದೆ ಇದೊಂದು ತಪ್ಪಗೋಸ್ಕರ ಅದನ್ನ ನಾನು ಸುಳ್ಳು ಅಂತ ಹೇಳ್ಬಾರ್ದು. ಅವ್ರಿನ್ನ ಆಫೀಸ್ಗೆ ಹೋಗ್ಬೇಕಾದ್ರೆ ಊಟ ಹಾಕೊಟ್ರೆ ಟಿಫನ್ ಹಾಕೊಟ್ರೆ ನನಗ್ ತಿನ್ನಿಸ್ಬಿಟ್ಟು ಅವ್ರು ತಿಂದು ಹೋಗೋರು. ಪ್ರತಿ ಕ್ಷಣ ಹತ್ತು ನನ್ಗೆ ಈಗ್ಲೂ ನೆನಪಿದೆ. ಅದೆಲ್ಲ ಇಟ್ಕೊಂಡು ಅವ್ರ ಮೇಲೆ ಯಾವ್ದೋ ಒಂದ್ ತಪ್ಪಗೋಸ್ಕರ ಅವ್ರನ್ನ ಬ್ಲೇಮ್ ಮಾಡೋದು ಸರಿ ಮಾಡಿದಾರೆ. ಮನುಷ್ಯ ಅಂದ್ಮೇಲೆ ತಪ್ಪು ಮಾಡ್ತಾರೆ, ಅದು ಆಯ್ತು. ಈಗ ಅವ್ರು ಹೋದ್ಮೇಲೆ ನಾನು ಅದನ್ನೇ ಇಟ್ಕೊಂಡು ನಾನು ಇದ್ ಮಾಡೋದಲ್ಲ. ಇದ್ದಿದ್ರೆ ಬೇಕಾದ್ರೆ ಒಂದ್ ಜುಟ್ಟು ಇಟ್ಕೊಂಡು ಜಗಳಾನೇ ಮಾಡ್ತಿದ್ನೇನೋ, ಅದೊಂದು ಬೇರೆ. ಆದ್ರೆ ಈಗ ವ್ಯಕ್ತಿನೇ ಇಲ್ಲ, ನಾನು ಅದನ್ನ ಇಟ್ಕೊಂಡು ಅದೇ ನನ್ಗೇನೋ ಒಂಥರ ನಾನೇನೋ ಶಾಪ ಹಾಕದ್ನ ಅವ್ರಿಗೇನಾರು ಅಂದ್ರೆ ದೇವ್ರ ಮುಂದೆ ಕೂತ್ಕೊಂಡು ಮನ್ಸಾರ ಏನಾರು ಕೇಳ್ಕೊಂಡ್ರೆ ಆಗುತ್ತೆ ಅಂತ ಅಂತಾರಲ್ಲ, ನಾವು ಆತರ ನೀವೇನಾದ್ರೂ ಶಪಿಸಿದ್ದು ನನ್ಗೆ ನಿಜ ನೆನಪಿಲ್ಲ. ಅದೇ ಕಣ್ಣೀರಂತೂ ತುಂಬಾ ಹಾಕಿದ್ದೀನಿ. ಅನ್ಯಾಯಕ್ಕೊಳಗಾದೆ ಅನ್ನುವ ಅದೊಂದು ಅಷ್ಟೇ. ಆ ಸ್ಥಾನದಲ್ಲಿ ಕಣ್ಣೀರ್ ಹಾಕಿರೋದು ಬೇರೆ, ಬಟ್ ಶಬ್ದಗಳು ಬಾಯಿಂದ ಹೊರಡಬೇಕಾದ್ರೆ ಶಪಿಸುವಿಕೆ ಬೇರೆ, ನಿಮ್ಮ ದುಃಖವನ್ನ ಕಣ್ಣೀರ್ ರೂಪದಲ್ಲಿ ಹೊರಗಡೆ ಹಾಕೋದು ಬೇರೆ. ಈ ವಾಕ್ಯಗಳನ್ನ ಏನಾದ್ರು ಹೇಳಿದ್ ನೆನಪಿದೆಯೇ ನಿಮಗೆ? ನನ್ಗೆ ಅವ್ರು ನನ್ ಕನ್ಸು ಮನ್ಸಲ್ಲೂ ಅವ್ರಿಗೆ ಈ ತರ ಆಗ್ಲಿ ಅಂತ ಏನು ಇದ್ ಮಾಡ್ಕೊಂಡಿರಲ್ಲ. ಅದಂತೂ ನಾನು ಶ್ಯೂರ್ ಆಗಿ ಹೇಳ್ತೀನಿ ಅಣ್ಣ. ಅದೇ ನನ್ಗೆ ಏನಂದ್ರೆ ನನ್ಗೆ ಈ ತರ ಆಗೋಯ್ತಲ್ಲ, ನನಗೆ ಇವ್ರು ನಂಬಿದವ್ರು ನಂಗೆ ಮೋಸ ಮಾಡ್ಬಿಟ್ರಲ್ಲ ಅಂತ ನಾನು ಇನ್ಯಾರ ನಂಬಿ ಈ ತರ ತುಂಬಾ ಹತ್ತಿದ್ದೀನಿ ನನ್ನ ಮನ್ಸಲ್ಲಿ. ಏನ್ ಮಾಡ್ಲಿ ನನ್ ಮುಂದೆ, ನನ್ಗೆ ಯಾಕೆ ಈ ತರ ಮೋಸ ಆಯ್ತು, ಆ ತರ ಮನ್ಸಲ್ಲೇ ನಾನು ಮಾತಾಡ್ಕೊಂಡು ತುಂಬಾ ಹತ್ತಿದ್ದೀನಿ ನಾನು. ಎಷ್ಟು ಹತ್ತಿದ್ದೀನಿ ಅಂದ್ರೆ ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋದ್ವಿ, ದರ್ಶನ ಎಲ್ಲ ಆಯ್ತು ಎಲ್ಲ. ಇನ್ನು ನಮ್ಗೆ ನೆಕ್ಸ್ಟ್ ಬಸ್ ಬರೋವರೆಗೂ ಟೈಮ್ ಇತ್ತು. ನನ್
ಬಸ್ ಬರೋವರ್ಗು ಅಲ್ಲೆಲ್ಲೂ ರೂಮಲ್ಲೂ ಇರೋದ್ ಬೇಡ ಅಂದ್ಬಿಟ್ಟು ನನ್ ಪಾಡಗ್ ನಾನು ಇವ್ರ ಹತ್ರ ಮಾತಾಡ್ದಿರಾ ನನ್ ಪಾಡಗ್ ನಾನು ಒಬ್ಳೆ ದೇವಸ್ಥಾನದಲ್ಲಿ ಆವರಣ ಇದೆಲ್ಲ ಅಂಗಳ ಅಲ್ಲೋ ಕೂತ್ಕೊಂಡು ನಾನು ಒಬ್ಳೆ ಅಳ್ತಾ ಇದೀನಿ ಕೂತ್ಕೊಂಡು. ನನ್ಗೆ ಆಗ್ತಾನೆ ಇಲ್ಲ ಕಂಟ್ರೋಲ್ ಮಾಡೋದಕ್ಕೆ. ನಾನು ಯಾರಿಗೂ ಹೇಳಲ್ಲ ನಾನು ಇದನ್ನ. ನಾನು ನಿರ್ಧಾರ ಮಾಡಿದೀನಿ ಇದನ್ನ ಯಾರಿಗೂ ಹೇಳಲ್ಲ ಅನ್ನೋದಂತೂ. ಯಾಕಂದ್ರೆ ನನ್ಗೆ ಅವ್ರ ಮೇಲೆ ಆಗ್ಲೂ ಪ್ರೀತಿ ಇದೆ. ಈಗ ನಿಮ್ಮ ಗಂಡನ ಆ ಕಡೆಯ ಒಂದಷ್ಟು ದಿನಗಳಲ್ಲಿ 2 ಸ್ಟ್ರೆಸ್ಗಳು ಬಂದಿರ್ಬೋದು. ಒಂದು, ನಾನು ನಡೆಸಿದ ಒಂದು ಚಿಕ್ಕ ಅಕ್ರಮದ ವಿಚಾರ ಹೆಂಡತಿಗೆ ಗೊತ್ತಾಗಿದ್ದು ಒಬ್ಬ ಮರ್ಯಾದೆಸ್ಥೆಯನ್ನಾಗಿ ಬದುಕಿದ ಆತನಿಗೆ ಅದು ಭಾರವೇ ಹೌದು, ಆಯಿತಾ. ಒಂದಾದರೆ ಕೆಲಸದ್ದು ಇನ್ನೊಂದು. ಅಂದರೆ ಈಗ ನೀವು ಹೆಂಡತಿ ಸ್ಥಾನದಲ್ಲಿ ನಿಂತು ಇದನ್ನು ಹೇಗೆ ಯೋಚಿಸಿದ್ರು ಮತ್ತೆ ಆ ಸಾವಿನ ಪಾಪವನ್ನು ನೀವೇ ಹೊರಲಿಕ್ಕೆ ತಯಾರಾಗ್ತೀರಾ, ಅದು ನಿಮ್ಮ ಭಾವನಾತ್ಮಕ ಮೂರ್ಖತನ. ಆದರೆ ಒಂಚೂರು ಹೊರಗಡೆ ಬಂದು ಯೋಚನೆ ಮಾಡಿ ನೋಡವ, ಇದು ಮುಗಿದು ಹೋಗಿರೋ ಸಂಗತಿ. ಆದರೆ ಹೊರಗಿಟ್ಕೊಂಡು ಬದುಕಬಾರ್ದು. ಅದಕ್ಕೊಂದು ಉತ್ತರ ಕಂಡಿಡ್ಕೊಂಡು ನಿರಾಳತೆಯನ್ನು ಪಡ್ಕೊಳ್ಬೇಕು ಜೀವನದಲ್ಲಿ. ಈಗ ನಿಮ್ಮ ಗಂಡನ ಸಾವಿಗೆ ನಾನು ಕಾರಣ ಅನ್ನೋದಕ್ಕೆ, ಅಥವಾ ಆದ್ನೇನೋ ನಾನು ಅನ್ನೋ ಕಾರಣ, ಅಥವಾ ಅಂಥದ್ದೇನೋ ಸನ್ನಿವೇಶಕ್ಕೆ ನಾನು ಕಾರಣ ಅನ್ನುವ ನಿಮ್ಮದೊಂದಷ್ಟು ಕಾರಣಗಳಿದ್ದಾವೆ. ಅಥವಾ ಓಕೆ, ನಾನು ಹಿಂಗತ್ತೆ ಕಣ್ಣೀರು ಹಾಕದೆ ಅವ್ರನ್ನ ನಾನು ಕ್ಷಮಿಸಬೋದಿತ್ತು, ಹಿಂಗಾಯಿತು. ಒಂದು ವೇಳೆ ನೀವು ಅದನ್ನು ಕ್ಷಮೆ ಮಾಡಿ ಕಣ್ಣೀರು ಹಾಕದೆ, ದುಃಖ ಪಡದೆ, ಅದನ್ನು ಅವ್ರಿಗೆ ಹೇಳದೆ ಇದ್ದು ಅವರು ಅದನ್ನು ಗ್ರಾಂಟೆಡಾಗಿ ತಗೊಂಡು ಇನ್ನೂ ಮುಂದುವರಿಸಿ ಅಂದರೆ ಒಂದು ವೇಳೆ ಬದುಕಿದ್ರೆ, ಇಲ್ಲ ಅವರು ಅದಾದ್ಮೇಲೂ ಮುಂದುವರ್ಸಿದಾರೆ ಅನ್ನೋದು ಆಮೇಲೆ ಗೊತ್ತಾಯ್ತು ಅವ್ರು. ಅವ್ರು ಹೋದ್ಮೇಲೆ ಅವರು ಆ ಹುಡುಗಿ ಮತ್ತೆ ಹಿಂಗಾಯ್ತಂತೆ ಸರ್ಗೆ ಅಂತ ಅಂದಾಗ, ಅದಾದ್ಮೇಲೆ ಏನೋ ಅದೇ ಕಂಪ್ನಿ ಸ್ವಲ್ಪ ಸ್ಯಾಲ್ರಿ ಅದೆಲ್ಲ ಬರ್ದಿರೈತಲ್ಲ, ಆ ವಿಚಾರದಲ್ಲಿ ಮಾತಾಡ್ಬೇಕಾರೆ, ಮೇಡಮ್ ನೀವು ಹಾಸ್ಪಿಟಲ್ ಅಲ್ಲಿ ಈ ತರ ಚೆಕಪ್ಗೆ ಅಂತ ಸರ್ನ ಕರ್ಕೊಂಡು ಹೋದಾಗ್ಲೂ ಸರ್ ಆ ಹುಡ್ಗಿಗೆ ಫೋನ್ ಮಾಡಿ, ಈಗ ಫೋನ್ ಮಾಡ್ಬೇಡ, ನಾನು ಸುಮ್ಮನೆ ಈ ತರ ಇವ್ರ ಜೊತೆ ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ನೀನ್ ಅದಕ್ಕೆ ನಾನೇ ಇದೆಲ್ಲ ಮುಗಿಸ್ಕೊಂಡ್ ಬಂದ್ಮೇಲೆ ಫೋನ್ ಮಾಡ್ತೀನಿ ಅಂತ ಕಾಂಟ್ಯಾಕ್ಟ್. ಅದು ಬೇಡ, ಸತ್ತವರ ವಿಚಾರ ಸತ್ತವ್ರಿಗೆ ಬಿಡೋಣ. ನಾನೀಗ ಕೇವಲ ಈಗ ನಾನು ಅದನ್ನು ಒಂದು ಆತ್ಮವಾಗಿ ಅದರ ದಾರಿಲಿ ಅದು ಹೋಗಲಿ, ನಾನು ಅದ್ರ ಬಗ್ಗೆ ಏನೋ ಚರ್ಚೆ ಮಾಡಿ ಕೆಲವೊಂದನ್ನು ಹಿಂದಕ್ಕೆ ಕೇಳ್ದಂಗೆ ಆಗುತ್ತೆ. ನಾನು ಅದಕ್ಕೆ ಅಡ್ಡಿ ಮಾಡಲ್ಲ. ನಾನು ನಿಮಗಾದರೂ ಹೇಳ್ತಿರೋದಷ್ಟೇ. ಕೆಲವೊಮ್ಮೆ ಹೇಗಾಗುತ್ತೆ, ತೀರಾ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದಾಗ ಯಾವುದು ಮುಗಿದು ಹೋಗಿದೆಯೋ, ಯಾವುದು ಈಗ ನಿಮ್ಮ ಗಂಡ ಅಲ್ವೋ, ಯಾವುದು ದೇಹರೂಪಿಯಾಗಿ ನಿಮ್ಮ ಜೊತೆ ಇಲ್ವೋ, ಮತ್ತು ಯಾವುದು ಸೂಕ್ಷ್ಮವಾಗಿ ತನ್ನ ಮುಂದಿನ ಕರ್ಮಾನುಸಾರವಾಗಿ ಮುಂದುವರೆದಿದೆಯೋ, ಅದನ್ನು ನಾವು ಹೆಚ್ಚು 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 ಕಣ್ಣೀರಿನ ರೂಪದಲ್ಲಿ ನೆನಪು ಮಾಡ್ಕೊಳ್ತಾ ಹೋಗಬಾರ್ದು. ಈಗ ಕೆಲವರು ಮಹನೀಯರನ್ನು ತಂಪೊತ್ತಲ್ಲಿ ನೆನೆಸ್ಕೊಳ್ಬೇಕು ಅಂತ ಹೇಳ್ತಾರೆ. ನೆನಪು ಮಾಡ್ಕೊಳ್ಳೋದು ಒಳ್ಳೆಯದೇ, ತಂಪೊತ್ತಲ್ಲಿ ಒಳ್ಳೆ ರೀತಿಯಲ್ಲಿ. ಅಂದರೆ ಆ ಲೋಕದಲ್ಲಿ ಇರುವ ಅವರಿಗೂ ಬದುಕಿದ್ದಾಗ ಅವರು ಮಾಡಿದ ಪುಣ್ಯ ಕಾರ್ಯಗಳ ನಿಮಿತ್ತ ಯಾರೋ ಅವರಿಂದ ಉಪಕಾರ ಪಡೆದುಕೊಂಡ ಜನರು ಅವರ ಬಗ್ಗೆ ಸಂಜೆ ಹೊತ್ತಲ್ಲಿ ತಂಪು ಹೊತ್ತಲ್ಲಿ ನೆನೆಸ್ಕೊಂಡ್ರೆ ಅಲ್ಲಿರುವ ಅವರ ಕೆಲವು ತೊಡಕುಗಳು ನಿವಾರಣೆ ಆಗುತ್ತವೆ ಅನ್ನೋದು ಒಂದು ನಂಬಿಕೆ. ಇಲ್ಲಿ ಗಂಡ ಅನ್ನುವ ಒಂದು ಸಂಗತಿಯನ್ನು ಬದಿಗಿಟ್ಟು ನೋಡಿದ್ರೆ, ಈತ ತನ್ನ ಬದುಕನ್ನು ಅತ್ಯಂತ ಹೃದಯ ವಿದ್ರಾವಕ ಸ್ಥಿತಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಏನು ಬೇಕೋ ಎಲ್ಲ ಮಾಡಿಕೊಂಡಿದ್ರು. ಒಂದು ಹೆಣ್ಣಿನ ವಿಚಾರಗಳಲ್ಲಿ ನಿಮ್ಮೊಂದಿಗೆ ಅವರು ಗೌರವದಿಂದ ನಡ್ಕೊಂಡಿದ್ದಾರೆ, ನಿಮ್ಮನ್ನು ಕಾಳಜಿ ಮಾಡಿದ್ದಾರೆ, ಅವರು ನಿಮ್ಮನ್ನು ತುಂಬ ಪ್ರೀತಿಸಿದ್ದಾರೆ, ಫೈನ್. ನೀವು ಆ ವಿಷಯ ಗೊತ್ತಾದಾಗ ತುಂಬ ಪ್ರೀತಿಸಿ ಅವರನ್ನೇ ಸರ್ವಸ್ವ ಅಂದುಕೊಂಡ ಒಂದು ಹೆಣ್ಮಗಳಾಗಿ ತನ್ನ ಗಂಡನ ಈ ಮೋಸವನ್ನು ಮಿನಿಮಮ್ ಕಣ್ಣೀರು ಹಾಕದೇ ಇರುವಷ್ಟು ಗಟ್ಟಿತನ ಯಾರಿಗೆ ಬರುತ್ತೆ ಅಂದರೆ, ಅದೇ ಥರ ನೀನು ಎಲ್ಲೋ ಇನ್ನೊಂದು ಕಡೆ ಮಾಡ್ಕೊಂಡಿದ್ರೆ ಮಾತ್ರ. ಹಂಗೆ ಮಾಡಿಲ್ಲ ಅನ್ನೋ ಕಾರಣಕ್ಕೆ ತಾನು ನಿನಗೆ ಕಣ್ಣೀರು ಬಂದಿದ್ದು. ಅದು ಶಾಪವಾಗಲಿಕ್ಕಿಲ್ಲ, ಅದು ನಿನ್ನ ಒಳಗಿನ ದುಃಖದ ಕಟ್ಟೆ ಹೊಡೆದು ಇನ್ನೇನೋ ಕೆಟ್ಟದ್ದು ಮಾಡಿಲ್ಲ, ನೀನು ಜಸ್ಟ್ ಕಣ್ಣೀರು ಹಾಕಿದ್ದೀಯ, ನಿನ್ನ ನೋವನ್ನು ನೀನು ಭಗವಂತನಿಗೆ ಹೇಳ್ಕೊಂಡಿದ್ದೀಯ, ವಾಟ್ ಎವರ್ ಇಟ್ ಈಸ್. ಆ್ಯಂಡ್ ಅದರ ನಂತರವೂ ಮುಂದುವರೆದಿರೋ ವಿಚಾರ ನಿನಗೆ ಗೊತ್ತಾಗಿದೆ ಅಂದಮೇಲೆ ನಿನ್ನ ಯಾವ ಕಣ್ಣೀರಿಗೂ ಅದು ಕರಗಿಲ್ಲ ಅಂತ ಆಯಿತು, ಹೌದಲ್ಲ? ಆದರೆ ನಾನು ಇಲ್ಲಿ ಕೇವಲ ಒಂದೇ ಪಾಯಿಂಟ್ ಮಾತ್ರ ಉತ್ತರ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಉಳಿದಂತೆ ಅದು ಮುಗಿದಿರೋ ಕತೆ, ನಾನು ಅದ್ರ ಬಗ್ಗೆ ಮಾತಾಡ ನಾನು ಕಾರಣ ನನ್ನ ವಿಚಾರ ಬಂದಾಗ ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಕಣ್ಣೀರು ಹಾಕಿದ್ದು ಇದೆಲ್ಲ
ದುಃಖಪಟ್ಟಿದ್ದು ಅಥವಾ ನೋವಿನಲ್ಲಿ ನೀವೇನೇನೋ ಸಂಗತಿಗಳು ಮಾತಾಡಿರೋದು ಅವ್ರಿಗೆ ನಿಜಕ್ಕೂ ಹೃದಯ ಸಮಸ್ಯೆ ಅಥವಾ ಏನೋ ಅವರನ್ನು ಸಾವಿನೆಡೆಗೆ ಕರ್ಕೊಂಡು ಹೋಗುವಷ್ಟು ನಿಮ್ಮ ರೋದನೆ ದುಃಖ ಕೊಟ್ಟಿದ್ರೆ ಅವರನ್ನು ಮುಂದುವರಿಸ್ತಾನೆ ಇರಲಿಲ್ಲ. ವಿಷಯ ಅವರನ್ನು ಮೃತ್ಯುವಿನವರೆಗೂ ಕರ್ಕೊಂಡು ಹೋಗಿದ್ದು ಅವರ ಕರ್ಮದ ಪ್ರಾರಬ್ಧಗಳು ಅಥವಾ ಅವರೇ ಮಾಡಿಕೊಂಡ ಒಂದಷ್ಟು ಗುಂಡಿಗಳು ಅಥವಾ ಅವರಿಗೆ ಕೆಲವು ಸೋಲುಗಳನ್ನು ಕೆಲವು ನಿರಾಸೆಗಳನ್ನು ಸಹನೆ ಮಾಡುವಷ್ಟು ಅಥವಾ ಅದನ್ನು ಹೀಲ್ ಮಾಡಿಕೊಳ್ಳುವಷ್ಟು ಶಕ್ತಿ ಅವ್ರಿಗಿರಲಿಲ್ಲ. ಅವರಿಗೆ ಯಾವುದೋ ಒಂದು ಅಂಗ ಕೈ ಕೊಡ್ತು, ಅವರು ಹೊರಟರು. ಆದರೆ ನಿನಗೆ ಒಂದು ವಿಚಾರ ಹೇಳ್ತೀನಿ, ನಾನು ಕಣ್ಣೀರು ಹಾಕಿದ್ರಿಂದ ನಾನು ಕ್ಷಮೆ ಮಾಡ್ಬೋದಿತ್ತು, ಬೇರೆಲ್ಲ ವಿಚಾರದಲ್ಲಿ ಅದ್ಭುತ ಇದ್ದ ಮನುಷ್ಯನನ್ನು ನಾನು ಇಲ್ಲಿ ಕ್ಷಮೆ ಮಾಡಿದ್ದೆ. ಹೌದವ್ವ, ನೀನೇನು ಬಿಟ್ಟು ಹೋಗಿರಲಿಲ್ಲ, ಹೌದಲ್ಲ? ನೀನು ಡಿವರ್ಸ್ ಕೊಟ್ಟಿದ್ದ, ಎಲ್ಲ ಬಿಟ್ಟು ಹೋಗ್ತೀನಿ ಅಂತ ಆ ಕ್ಷಣಕ್ಕೆ ನೀನು ತವ್ರ ಮನೆಗೆ ಓಡೋಗಿದ್ದ. ಅವತ್ತು ಗೊತ್ತಾದರೂ ಕೂಡ ನೀನು ಅವ್ರ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದೀಯಾ, ನಿನ್ನ ನೋವು ನೀನು ಹೊರಗಡೆ ಹಾಕಿದ್ದೀಯಾ ಅನ್ನೋದು ಬಿಟ್ಟರೆ ನೀನು ಅವ್ರ ಜೊತೆನೇ ಇದ್ದೆ. ಆ್ಯಂಡ್ ಅದೇ ನೋವಲ್ಲೇ ಅವ್ರನ್ನ ಕೇರ್ ಮಾಡಿದೆ, ಆಸ್ಪತ್ರೆಗೆ ತೋರಿಸ್ದೆ. ಆ್ಯಂಡ್ ಇಷ್ಟೆಲ್ಲ ಕೆಲವು ಸಂಗತಿಗಳು ಮೋಸ ಆದಮೇಲೆ ಕೆಲವು ಹೆಣ್ಮಕ್ಳು ಆ ಕಡೆ ತಿರುಗೂ ನೋಡಲ್ಲ, ಮತ್ತು ಆ ಕ್ಷಣನೇ ಬಿಟ್ಟು ಹೊರಡ್ತಾರೆ, ಮತ್ತು ಅವ್ರಿಗೆ ಬೇಕಾಗಿರೋ ಕಡೆ ಅವರು ಹೊರಟು ಹೋಗ್ತಾರೆ. ನೀನು ಅಂಥದ್ದೇನೂ ಮಾಡಿಲ್ವಲ್ಲ. ನೀವು ಈ ಎಲ್ಲ ವಿಷಯಗಳನ್ನು ಕುಡಿದು ಅನ್ಯಾಯಗಳನ್ನು ಸಹನೆ ಮಾಡಿ ಅಂತಿಮವಾಗಿ ಅವರ ಮೃತ್ಯುವಿನಿಂದ ತಪ್ಪಿಸಲಿಕ್ಕೆ ಹೋರಾಡಿದ್ದೇ ನೀವು ಅನ್ನೋದಾದರೆ ಸಾವಿಗೆ ಕಾರಣ ಹೆಂಗಾಗ್ತೀರಾ? ಯಾರು ಮೃತ್ಯುವಿಗೆ ಕಾರಣ ಅಂದರೆ ಯಾರು ಮೃತ್ಯುವಿನಿಂದ ತಪ್ಪಿಸುವ ಪ್ರಯತ್ನ ಮಾಡಲಿಲ್ವೋ ಅವರು ಅನ್ಬೋದು. ನೀವು ಪ್ರಯತ್ನ ಎಲ್ಲ ಮಾಡಿ ಆಯ್ತಲ್ಲ. ನಾನು ಕೇವಲ ನಿಮಗೆ ಈ ಪಶ್ಚಾತ್ತಾಪ ಅಥವಾ ಅಯ್ಯೋ ನಾನು ಇದು ಕಾರಣನಾದ್ನ ಅನ್ನುವ ಕುರುಡು ಬುದ್ಧಿಯಿಂದ ಹೊರಗಡೆ ಬಂದು ಉಳಿದ ಬದುಕನ್ನು ನೀವು ಲೀಡ್ ಮಾಡಲಿಕ್ಕೆ ಮೆಂಟಲಿ ತಯಾರಾಗಿ ಅನ್ನೋದನ್ನು ಮಾತ್ರ ಹೇಳ್ತಾ ಇದ್ದೀನಿ. ಅದರ ಅರ್ಥ ನಿಮ್ಮ ಗಂಡ ಆಗಿದ್ದೇ ಒಳ್ಳೆಯದಾಯಿತು ಅಥವಾ ಅವ್ರದ್ದು ಹಂಗೆ ಬಿಡು, ಅವ್ರದ್ದು ಮರ್ತು ಬಿಡು, ಹಂಗೇನು ನಾನು ಹೇಳ್ತಿಲ್ಲವ. ಅವರು ಒಂದು ಸಮಯ ಆಯಿತು, ನಿಮ್ಮದು ನಮ್ಮದು ಎಲ್ಲರದ್ದು ಒಂದು ಸಮಯ ಬರುತ್ತೆ. ಹಾಗೆ ಹೋಗುವ ಮುನ್ನ ಆ ಮನುಷ್ಯ ಇಷ್ಟು ಸರ್ವಸ್ವ ಅಂದುಕೊಂಡ ಒಂದು ಹೆಂಡತಿಗೆ ಅನ್ಯಾಯ ಮಾಡಿದಾಗ ಅಥವಾ ಅಂಥದ್ದೇನೋ ಒಂದು ಚಿಕ್ಕ ಅನ್ಯಾಯ ಅಲ್ಲ ಆದಾಗ ತಿದ್ದುಕೊಳ್ಳಿಕ್ಕೆ ಅವಕಾಶ ಕೊಟ್ಟ ಮಹಾನ್ ಹೆಣ್ಮಗಳು ನೀನು. ಆದರೆ ಅದರ ನಂತರವೂ ಅವರು ಅದನ್ನು ಮುಂದುವರಿಸ್ತಿದ್ರು ಅಂತ ಗೊತ್ತಾದಾಗ ನಿನ್ನ ದುಃಖದಲ್ಲಿ ಒಂಚೂರು ಕಡಿಮೆ ಆಗ್ಬೇಕವ. ಆದ್ರೆ ನನಗೆ ಅದೇನೋ ಅದು ಈಗ ಅವರು ನನಗೆ ಅವ್ರ ಮೇಲೆ ಏನು ಗೊತ್ತಾಗಲ್ಲ ಅಣ್ಣ. ಈಗ ಮನುಷ್ಯ ಬಹಳಷ್ಟು ಸಮಯ ಅವರೊಂದಿಗೆ ಬದುಕಿದ್ದೀಯಾ? ಬದುಕಿದೀನಿ. 1000 ಸರಿ ಮಾಡಿರ್ತಾರೆ, ಯಾವುದೋ ಒಂದು ತಪ್ಪಿಟ್ಕೊಂಡು ಅವ್ರನ್ನ ನಾವು ಅದನ್ನೇ ದೂಷಿಸ್ತಿದ್ರೆ ಅದೆಷ್ಟು ಮಟ್ಟಕ್ಕೆ ಸರಿ ಅಂತ ಈಗ ನಿಮಗೆ ಕಳ್ಕೊಂಡಿರೋ ಬಹುಶಃ ನಿಮ್ಮ ಗಂಡ ಇವತ್ತಿಗೆ ಜೀವಂತವಾಗಿದ್ರೆ ನೀನು ಈ ಮಾತು ಹೇಳ್ತಾನೆ ಇರ್ಲಿಲ್ಲ. ಅದನ್ನೇ ನಾನು ಹೇಳ್ದೆ. ಅವ್ರು ಇದ್ದಿದ್ರೆ ಬೇಕಾದ್ರೆ ಜುಟ್ಟಿಟ್ಕೊಂಡು ಕೇಳ್ತಿದ್ದೆ, ನೀನ್ ಯಾಕೆ ಮತ್ತೆ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇದ್ಯಾ ಅಂತ ಕೇಳ್ತಿದ್ದೆ. ಆದ್ರೂ ಅದ ಬಿಟ್ಕೊಡ್ತಿರ್ಲಿಲ್ಲ. ನಾನು ಈಗ್ಲೂ ಹೇಳ್ತೀನಿ, ಅವ್ರು ಇದ್ದಿದ್ರು ನಾನು ಒಂದು ಕ್ಷಣನೂ ಅವ್ರನ್ನ ಬಿಟ್ಕೊಡ್ತಿರ್ಲಿಲ್ಲ. ಅವ್ರು ಎಷ್ಟೇ ತಪ್ಪು ಮಾಡಿರ್ಲಿ ನನ್ಗೆ, ಯಾಕಂದ್ರೆ ಅವ್ರು ಅಷ್ಟು ನಂಗೆ ಪ್ರೀತಿ ಕೊಟ್ಟಿದ್ದಾರೆ. ಅದು ನಾನು ಯಾವತ್ತೂ ಈಗ ನಾನು ಅದು ಕೃತಜ್ಞಳಾಗಿರ್ತೀನಿ. ನನ್ನ ಅಪ್ಪ ಅಮ್ಮನೂ ಸಹ ನಂಗೆ ಅಷ್ಟು ಪ್ರೀತಿ ಕೊಟ್ಟಿರ್ಲಿಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಾನು ಎಲ್ಲಾರು ಒಂಚೂರು ಓಡಾಡ್ಕೊಂಡ್ಬಂದ್ರೆ ಕಾಲು ಒಂದು ದಿನ ಆ ಮನುಷ್ಯ ಅಣ್ಣ ನನ್ನ ಭೀಮ್ ಅಮಾವಾಸ್ಯೆ ದಿನ ಕಾಲ್ ಮುಟ್ಟಿಸ್ಕೊಂಡ್ರೆ ಅಷ್ಟೇ, ಅದ ನೆಕ್ಸ್ಟ್ ಡೇ ಇನ್ನೊಂದ್ ದಿನ ಅವ್ರಿಗೊಂದು ವರ್ಷ ನಾನೇ ಕಾಲು ಹೊತ್ತಕ್ಕೆಲ್ಲ ಹೋಗ್ತಿದ್ದೆ. ಮಳೆ ಬಂದ್ರೆ ಶೀತ ಆಗುತ್ತೆ ಅಂತ, ಬೇಡಮ್ಮ ನೀನ್ ಅದೆಲ್ಲ ಮಾಡ್ಬೇಡ, ನನ್ ಕಾಲೆಲ್ಲ ಟಚ್ ಮಾಡ್ಬೇಡ. ಅಷ್ಟು ಅದೇನೋ ಕೆಟ್ಟ ಸಮಯನ ಏನೋ ಗೊತ್ತಿಲ್ಲ. ಆಯ್ತು ನಾನು ಹೇಳಿ, ಇವಾಗ ವ್ಯಕ್ತಿ ನನಗ್ ಮುಖ್ಯ ಅಷ್ಟೇ, ವ್ಯಕ್ತಿ ಮಾಡಿರೋ ತಪ್ಪು ಮುಖ್ಯ ಅಲ್ಲ. ನೀನು ಧರ್ಮವನ್ನು ಮಾತಾಡ್ತೀಯ, ಹಾಗೂ ಆ ಧರ್ಮದಿಂದ ಚ್ಯುತಿ ಆಯ್ದೆ ಅನ್ನುವ ದುರ್ಬುದ್ಧಿಯು ನಿನ್ನಲ್ಲಿ ಇರಿ. ಎರಡರಲ್ಲಿ ಯಾವ್ದಾರು ಒಂದಕ್ಕೆ ನಿಲ್ಲು. ನಾನು ಇದನ್ನೆಲ್ಲ ಮಾಡಿದೆ ಅಂತಲೂ ಹೇಳ್ತೀಯ, ಮತ್ತು ನಾನಿದು ಕಾರಣನಾದೆ ಅಂತಲೂ ಹೇಳ್ತೀಯ. ಅಂದರೆ ನಿನ್ನ ಅರ್ಥದಲ್ಲಿ ನಿಮಗೆ ಯಾವಾಗ ಒಂದು ಮೋಸದ ವಿಚಾರ ಗೊತ್ತಾಯಿತು, ನೀವು ಅದಕ್ಕೇನು ಪ್ರತಿಭಟಿಸಿದ್ರಿ, ಅದನ್ನು ನೀವು ತಪ್ಪು ಅನ್ನೋದಾದರೆ ನಾನು ಹೇಳ್ತೀನಿ, ನೀನು ಹಂಗೆ ಮಾಡದೆ ಹೋಯಿದ್ರೆ ನೀನು ತಪ್ಪಾಗ್ತಿದ್ದೆ. ಧರ್ಮ ನಿನ್ನ ಮೂಗಿನೇರಕ್ಕಿಲ್ಲ, ಅದು ನಿನ್ನ ದೋಷ. ನಿಮಗೆ ಅದು ಗೊತ್ತಾದಾಗ, ಹೇಗೆ ಒಬ್ಬ ವಿದ್ಯಾರ್ಥಿ ಹೋಮ್ವರ್ಕ್ ಮಾಡಿಲ್ಲ ಅಂದಾಗ ಎಲ್ಲಿ ನಾನು ಪೆಟ್ಟು ಕೊಟ್ಟರೆ ಇವನು ನಾಳೆ ಸ್ಕೂಲ್ ಬಿಟ್ಬಿಡ್ತಾನೆ ಅಥವಾ ಇವನು ಇನ್ನೇನೋ ಮಾಡ್ಕೊಂಡ್ಬಿಡ್ತಾನೆ ಅನ್ನೋ ಕಾರಣಕ್ಕೆ ಎಲ್ಲ ಮೇಷ್ಟ್ರು ಸುಮ್ಮನಿರೋದಾದರೆ, ಒಂದು ವಿದ್ಯಾರ್ಥಿಯ ಭವಿಷ್ಯದ ಕಥೆಯೇನು, ಇವ್ರಿಂಗೇನೋ ಆಗ್ತಾರೆ ಅಂತ ನಿನಗೆ ಗೊತ್ತಿದ್ರೆ ನೀನು ಅಷ್ಟೇ ಮಾಡ್ತಿದ್ದೆ. ಹುಲು ಮಾನವಳಾಗಿ ನೀನು ಪ್ರತಿಭಟಿಸೋದಷ್ಟೇ ಗೊತ್ತಿತ್ತು, ಅಷ್ಟನ್ನು ಮಾಡಿದೆ ಅಲ್ಲ. ಅದರ ಉದ್ದೇಶ ಇವರೇನೋ ಮಾಡ್ಕೊಳ್ಳಿ ಅಥವಾ ನಾನೇನೋ ಮಾಡ್ಕೊಳ್ಳೋಣ ಅನ್ನೋದೇ ಆಗಿರಲಿಲ್ಲ. ನಿನ್ನೋವು ನೀನು ಹೊರಗಡೆ ಹಾಕಿದ್ದಷ್ಟೇ. ನೋಡುವ, ಇಂಥ ವಿಚಾರಗಳು ಬಂದಾಗ ಬದುಕಿ ಬಾಳಬೇಕಾದವರಾಗಿ
ಒಂದು ಸತ್ಯ ಅರ್ಥ ಮಾಡ್ಕೊಳ್ಳಿ, ಯಾವುದಾದ್ರೂ ಒಂದಕ್ಕೆ ನಿಲ್ಲಬೇಕು ನಾನು. ಓಕೆ, ನನ್ನ ಗಂಡ ನನಗೆ ಅಷ್ಟೆಲ್ಲ ಮಾಡಿದ್ರು ಹೌದು, ಅಷ್ಟೆಲ್ಲ. ಆಗ ನೋಡಿದ್ರೆ ರಾವಣ ತನ್ನ ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೊಂಡಂಗೆ ಈ ಜಗತ್ತಲ್ಲಿ ಯಾರೂ ನೋಡ್ಕೊಂಡಿಕ್ಕಿಲ್ಲ. ಆದರೆ ರಾವಣ ಸೀತೆಯನ್ನು ಕದ್ದುಕೊಂಡು ಹೋದಾಗ ರಾವಣನ ಹೆಂಡತಿ, ಅಯ್ಯೋ ನನ್ನನ್ನು ಚೆನ್ನಾಗಿ ನೋಡಿಕೊಂಡ ಈ ರಾವಣ ಅನ್ನೋ ಕಾರಣಕ್ಕೆ ಸೀತೆಯನ್ನು ಹೊತ್ತುಕೊಂಡು ಬಂದ ಆ ದುಷ್ಕೃತ್ಯವನ್ನು ವಿರೋಧಿಸದೇ ಇರಲಿಲ್ಲ. ಆದಾಗ್ಯೂ ರಾವಣನ ಹೆಂಡತಿಗೆ ರಾವಣ ಶ್ರೇಷ್ಠನೇ ಆಗಿದ್ದ. ರಾವಣನಿಗಿಂತ ಹೆಂಡತಿಯನ್ನು ಪ್ರೀತಿ ಮಾಡಿದವನು ಇನ್ನೊಬ್ಬ ಇಲ್ಲ. ಆದರೆ ಹೊರಗಡೆ ತಪ್ಪು ಮಾಡಿದ ಕಾರಣಕ್ಕಾಗಿ ತನ್ನ ಗಂಡ ಸತ್ತ ಅಂದಾಗ ಅವಳು ಸುಮ್ಮನಾದ್ಲಿ. ಇನ್ನೇನು ಮಾಡ್ತಾಳೆ ಅವಳು? ಅಂದರೆ ಗಂಡ ಹೆಂಡತಿ ನೀವು ಅನ್ಯೋನ್ಯವಾಗಿರುವುದು ಬೇರೆ, ಅಂದರೆ ರಾವಣನ ಹೆಂಡತಿ ಚೆನ್ನಾಗಿದ್ದಿದ್ದು ಬೇರೆ, ಮತ್ತು ರಾವಣ ಹೊರಗಡೆ ಮಾಡಿದ ಅನ್ಯಾಯಗಳು ಬೇರೆ. ನೀವು ಗಂಡ ಹೆಂಡತಿ ಚೆನ್ನಾಗಿದ್ದೀರಾ ಅನ್ನೋ ಕಾರಣಕ್ಕೆ ಹೊರಗಿನ ಅನ್ಯಾಯಗಳನ್ನು ವಿಧಿ ಕ್ಷಮಿಸೋದಿಲ್ವಲ್ಲ. ನಿಮ್ಮ ಗಂಡ ಏನೋ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಮತ್ತು ಅವರೊಂದಿಗಿನ ಬಾಂಧವ್ಯಕ್ಕೂ ಮತ್ತು ಹೊರಗಿನವರ ಕೆಲವು ಸಂಗತಿಗಳಿಗೂ ನಿಮಗೆ ಗೊತ್ತಿರಲ್ಲ. ಒಂದು ಹಂತ ಮೀರಿ ಹೋದ್ಮೇಲೆ ನಿಮಗೆ ಗೊತ್ತಾಗಿರುತ್ತಷ್ಟೇ. ಅಯ್ಯೋ ನನ್ನ ಗಂಡ ಹಿಂಗ ಅಂತ ಹೇಳಿ ಮುಗಿಸೋಷ್ಟೊತ್ತಿ ಮ್ಯಾಟ್ರ್ ಮುಗ್ದೋಗಿರುತ್ತೆ. ನನ್ನ ವಿಚಾರದಲ್ಲಿ ಹಾಗೆ ಆಗಿತ್ತು. ನಾನು ಸ್ಟಾರ್ಟಿಂಗ್ ಅಲ್ಲೇ ಅದನ್ನ ನೋಡ್ಕೊಳ್ಳಿಲ್ಲ, ನಂಬಿಕೆ ಇತ್ತಲ್ಲ, ನಾನು ಅದ್ರ ಬಗ್ಗೆ ಸ್ಟಾರ್ಟಿಂಗ್ ಸಮಸ್ಯೆ ಅದಲ್ಲ. ಸಮಸ್ಯೆ ಈಗಲೂ ನೀವು ಅದೇ ಪ್ರೀತಿಯನ್ನ ಆ ಜೀವ ಇದೆ ಅಂದುಕೊಂಡು ಕೊಡಬಹುದು, ಅಥವಾ ಈಗಲೂ ನೀವು ಅದೇ ಕಾರಣ ಅಥವಾ ನೆನಪಲ್ಲಿ ನಿಮ್ಮ ಜೀವನವನ್ನು ಸವಸಬಹುದು. ವಿಷಯ ಅಷ್ಟೇ ಇಲ್ಲಿಗೆ ಮುಗ್ದಿಲ್ಲ. ಅದು ದೇಹದ ನಂತರವೂ ಆ ಆತ್ಮ ಅಥವಾ ಆ ಜೀವ ನನ್ನೊಂದಿಗೆ ಇದೆ, ಅದರ ದೃಷ್ಟಿ ನನ್ನ ಮೇಲಿದೆ ಅನ್ನೋ ಭಾವನೆಯಲ್ಲಿ. ಹೇಗೆ ದೇವರು ಎಂದೂ ನಮಗೆ ಪ್ರತ್ಯಕ್ಷವಾಗದೆ ಹೋದರೂ ಅವನಿದ್ದಾನೆ ಅನ್ನೋ ನಂಬಿಕೆಯಲ್ಲಿ ಜೀವನ ಮಾಡುತ್ತಿದ್ದೀವಲ್ಲ, ಹಾಗೆ ಈತ ಇನ್ನೆಂದೂ ಬರದೇ ಹೋದರೂ ಅವರು ನನ್ನನ್ನು ನೋಡ್ತಿದ್ದಾರೆ ಅನ್ನೋ ನಂಬಿಕೆಯಲ್ಲಿ ಜೀವನ ಮಾಡೋದು ಅದು ಕೂಡ ಶ್ರೇಷ್ಠವಾದ ದಾರಿಯೇ. ಆದರೆ ವಿಷಯ ಈ ಎಲ್ಲ ಜೀವಹಾನಿ ಏನಿದೆ, ಗಂಡನ ಪ್ರಾಣ ನಷ್ಟ ಏನಿದೆ, ಅದನ್ನು ನನ್ನ ಮೇಲೆ ಹಾಕ್ಕೊಂಡು ಅದೊಂದು ಕುರುಡು ಪ್ರೇಮವನ್ನು ಪ್ರದರ್ಶನ ಮಾಡಿದ್ರೆ ನೀನು ಕುಗ್ಗುತ್ತೀಯ, ಬರೋ ಜೀವನವೆಲ್ಲ ಹಾಳು ಮಾಡಿಕೊಳ್ತೀಯ. ನನ್ನ ಜ್ಞಾನದಲ್ಲಿ ಹೇಳ್ತೀನವ, ಹೆಂಡತಿಯಾದವಳು, ಪತಿವ್ರತೆಯಾದವಳು ತನ್ನ ಗಂಡನನ್ನು ಶ್ರೇಷ್ಠ ಅಥವಾ ಸರ್ವಸ್ವ ಅಂತ ಭಾವಿಸಿದ ಯಾವುದೇ ಹೆಣ್ಣಾದರೂ ಗಂಡನ ಈ ರೀತಿಯ ಪರಸ್ತ್ರೀ ಸುಖ ಅಥವಾ ಪರಸ್ತ್ರೀ ವ್ಯಾಮೋಹ, ಪರಸ್ತ್ರೀ ಸಹವಾಸ ಇದೆ ಅಂತ ಗೊತ್ತಾದಾಗ ಮಿನಿಮಮ್ ಪ್ರತಿರೋಧಿಸದೇ ಇದ್ದರೆ ಆಕೆ ಹೆಂಡತಿನೇ ಅಲ್ಲ. ನಿನ್ನ ಕರ್ತವ್ಯವನ್ನಂತೂ ನೀನು ಅತ್ಯಂತ ಚಾಕಚಕ್ಯತೆಯಿಂದ ಮಾಡಿದ್ದೀಯ. ಒಂದು ವೇಳೆ ನೀನು ಮಾಡಿರಲಿಲ್ಲ ಅಂದ್ಕೊಳ್ಳವ, ಅದಲ್ಲೇ ಮುಳುಗೋಗಿ ಆ ಹೆಣ್ಣಿನ ಚಟಕ್ಕೆ ಬಿದ್ದು ಅಲ್ಲೆಲ್ಲೋ ಬ್ಲ್ಯಾಕ್ ಮೇಲ್ಗೆ ಹೊರಗಾಗಿ ಅಲ್ಲೆಲ್ಲೋ ನೇಣ ಕಣ್ಸು ಹತ್ತಿದ್ರೆ ಅದನ್ನ ನಿನ್ನ ಮೇಲೆ ಹಾಕೊಳ್ತಿದ್ದ. ಮತ್ತೆ ಯಾವಾಗ ನೀನು ಪ್ರತಿಭಟಿಸ್ಲಿಲ್ಲ ಅವ್ರು ಅದನ್ನು ಜಾಸ್ತಿ ಮಾಡ್ಕೊಳ್ತಿದ್ರು ಅಂದ್ಕೋ. ನೀನು ಪ್ರತಿಭಟಿಸಿದ್ದು ಅವರು ಪ್ರಾಣ ತಕ್ಕೊಳ್ಳಿ ಅಂತ ಅಲ್ಲ, ಸರಿ ಹೋಗಲಿ ಅಂತ. ಅದರಲ್ಲಿ ಎರಡು ಉದ್ದೇಶ ಇತ್ತು. ಒಂದು, ನಿನ್ನ ನಂಬಿಕೆಗೆ ಪೆಟ್ಟು ಬಿದ್ದಿತ್ತು. ಎರಡು, ಇಷ್ಟು ಪ್ರೀತಿ ಪಾತ್ರಳಾದ ಹೆಂಡತಿ ಕಣ್ಣೀರು ಹಾಕಿಸೋದ್ನಲ್ಲ ಅನ್ನೋ ಪಶ್ಚಾತ್ತಾಪ ಕಾಡಿ ಅದರಿಂದ ಹೊರಗಡೆ ಬಂದು ಮತ್ತೊಂದೊಳ್ಳೆ ಜೀವನ ಮಾಡಲಿ ಅನ್ನೋದು ನಿಮ್ಮ ಉದ್ದೇಶ ಆಗಿತ್ತು ಅಲ್ವಾ? ದುರಂತ ಯಾವ ನಿಮ್ಮ ಆ ಅದ್ಭುತ ಗಂಡ ಎರಡನ್ನೂ ಮಾಡಲಿಲ್ಲ. ಯಾಕಂದ್ರೆ ನೀವೇ ಹೇಳಿದ್ರಿ ಆನಂತರವೂ ಅದು ಮುಂದುವರೆದಿತ್ತು ಅಂತ. ಅದ್ ನನಗೆ ಗೊತ್ತಿಲ್ಲ ಅಣ್ಣಾದವ್ರ, ಆಮೇಲೆ ಗೊತ್ತಾಯ್ತು. ಅಲ್ಲ, ಆಮೇಲೆ ಆದ್ರೂ ಗೊತ್ತಾಯ್ತಲ್ವ? ಗೊತ್ತಾಯ್ತು. ಅಂದ್ರೆ ಈಗ ಯೋಚನೆ ಮಾಡು, ಓಹೋ, ಯಾವ ಸಂಬಂಧವಾದರೂ, ಯಾವ ಗಟ್ಟಿ ಬದುಕಾದರೂ, ಯಾವ ಗಟ್ಟಿ ಸ್ನೇಹ ಸಂಬಂಧಗಳಾದರೂ 99 ವರ್ಷ ಚೆನ್ನಾಗಿದ್ದು ಇನ್ನೇನು ಸಾಯೋ ಕೊನೆ ಗಳಿಗೆಯಲ್ಲಿ ಅವು ಯಾಕೋ ಬೇರ್ಕೊಡದು ಬಿಡ್ತವೆ. ಆಗ ನಾನು ಏನು ಮಾಡ್ಬೋದು ಅಂದರೆ 99 ವರ್ಷದ ನೆನಪುಗಳೊಂದಿಗೆ ನಾನು ಬದುಕಬಹುದು. ಈಗ ಅದೇ ನನ್ನ ಮುಂದೆ ನಾನು ಕಾಣ್ತಿರೋ ಕನಸು ಏನು ಅಂದ್ರೆ ಮಕ್ಳು ಭವಿಷ್ಯ ನೋಡ್ಬೇಕು. ನನ್ ಜೊತೆ ಈಗ ಅವ್ರ ನೆನ್ಪಿದೆ, ನೀವ್ ಹೇಳಿದಂತೂ ನಾನು ಅದ್ ಮನ್ಸಲ್ಲಿ ಅದಿತ್ತು ಅಣ್ಣ. ಆದ್ರೆ ನೀವ್ ಬಾಯ್ ಬಿಟ್ಟು ಹೇಳಿದ್ರಿ, ನನ್ ಮನ್ಸಲ್ಲಿ ನನ್ಗೆ ಈಗ್ಲೂ ನಾನು ಎಲ್ಲರೂ ಹೋಗ್ತಿರೋ ನನ್ ಜೊತೆ ಅವ್ರು ಇದಾರೆ, ನಾನು ಅದ್ರಲ್ಲೇ ಇದೀನಿ. ಯಾರು ಏನಾದ್ರು ಅನ್ಕೊಳ್ಳಿ, ನನ್ ಜೊತೆ ಅವ್ರು ಇದಾರೆ, ತಪ್ಪೇ ಇಲ್ಲ. ಆದ್ರೆ ಜೀವನ ಪೂರ್ತಿ ನನ್ನಿಂದ ಆಯ್ತು ಅನ್ನೋ ಈ ಅರ್ಥವಿಲ್ಲದ ಭಾರವನ್ನು ಹೊತ್ತುಕೊಂಡು ಬದುಕುವುದಿದೆಯಲ್ಲ, ನಿನ್ನ ಮುಂದಿನ ಪ್ರಾರಬ್ಧಗಳಿಗೆ ಅವು ತುಂಬಾ ಹೊಡೆತ ಕೊಡ್ತವೆ. ಈಗ ನಾನು ಅದನ್ನು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೀನಿ. ಆ ಸಾವಿಗೆ ನೀನು ಹೊಣೆ ಅಥವಾ ನೀನು ಕಾರಣ, ನೀನು ಪ್ರತಿಭಟಿಸಿದ್ದೇ ಕಾರಣ, ನೀನು ಗಣ್ಣೀರಾಗಿದ್ದೇ ಕಾರಣ. ಆ ನಿನ್ನ ದುಃಖ ಅವರಿಗೆ ಹಾರ್ಟ್ ಬ್ರೇಕ್ ಆಗುವುದಾಗಿದ್ದರೆ ಆನಂತರ ಮುಂದುವರಿಯೋ ಪ್ರಮೇಯವೇ ಇರ್ತಿರ್ಲಿಲ್ಲ. ನನ್ನ ಪ್ರಕಾರ ನೀವು ಅದಕ್ಕೆ ಕಾರಣರಾದ್ರಿ ಅನ್ನುವ ನಿಮ್ಮ
ಈ ಮಾತಿದೆಯಲ್ಲ, ಅದು ನಿಮ್ದೊಂದು ಶುದ್ಧ ಹೆಣ್ಣುಗರಳು ಅಥವಾ ನಿಮ್ಮೊಂದು ಏನು ಒಳ್ಳೆಯ ಗುಣ ಸ್ವಲ್ಪ ದಡ್ಡತನಕ್ಕೆ ತಿರುಕೊಳ್ತಾ ಇದೆ ಅಷ್ಟೇ. ಬಟ್ ಅದನ್ನು ಅಲ್ಲಿಗೆ ನಿಲ್ಲಿಸಿ, ಅವರು ಇರುವಷ್ಟು ಸಮಯ ಗಂಡನಾಗಿ ಎಲ್ಲೋ ಒಂದು 5% ಕೆಟ್ಟಂತೆ ಆದರೂ ಇನ್ನು 95% ಅವರು ಗೌರವದಿಂದಲೇ ನಡ್ಕೊಂಡಿದ್ದಾರೆ. ಈಗ ನಾವು ನಮ್ಮ ಬದುಕನ್ನು ಅವರು ನಮ್ಮೊಂದಿಗೆ ಇದ್ದ ಒಳ್ಳೆಯ ನೆನಪುಗಳಿಂದ ನಾವು ನೆನಪು ಮಾಡಿಕೊಳ್ತಾ ಅವರೊಂದಿಗೆ ಬದುಕಬೇಕು. ನೋಡಿ, ಕೆಲವೊಮ್ಮೆ ನಾನು ಯಾರೋ ಒಬ್ಬರು ಮಹನೀಯರನ್ನ ಮಾತಾಡಿಸ್ಬೇಕಾದ್ರೆ ಅವ್ರು ಹೇಳ್ತಿದ್ರು, ಅವರು ಯಾವತ್ತೂ ಕೂಡ ಈವನ್ ತಮ್ಮ ಮನೆಯಲ್ಲೇ ಯಾರು ಸತ್ರು ಕೂಡ ಅವ್ರಿಗೆ ಹೆಣ ನೋಡಲ್ವಂತೆ. ಯಾಕೆ ನೋಡಲ್ಲ ನೀವು ಅಂತ ಕೇಳಿದಾಗ, ಅವರೊಂದಿಗೆ ಅಥವಾ ಅವರನ್ನು ಚೆನ್ನಾಗಿ ನೋಡಿದ ಆ ಸ್ಥಿತಿ ಏನಿದೆ, ನಾನು ಅದನ್ನು ಮಾತ್ರ ನೆನ್ಪಿಟ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಂತಾರೆ ಅವರು. ಅಂದರೆ ಕೆಲವೊಮ್ಮೆ ನಾವು ಹಾಗೆ ಬದುಕಬೇಕು. ಈ ಹೆಣ ಅಂದರೆ ಅದರ ಅರ್ಥ ಸತ್ತಿ ಹೆಣ ಅಂತಲೇ ಅಲ್ಲ, ಕೆಟ್ಟ ಗುಣಗಳು ಹೆಣವೇ. ಆ ಕೆಟ್ಟ ಗುಣಗಳನ್ನು ಬದಿಗಿರಿಸಿದೆ ಉಳಿದ ಒಂದಷ್ಟು ಒಳ್ಳೆ ಸಂಗತಿಗಳಿದ್ದಾವೆ, ಅವುಗಳೊಂದಿಗೆ ಅದೇ ನೆನಪಲ್ಲಿ ನಾನು ಬದುಕ್ತೀನಿ ಅಂತ. ಸೊ ನೀವಾದರೂ ನಾನು ಹೊಣೆ, ನಾನು ಕಾರಣ ಅದೇ ಹಂಗೆ ನೋಡಿದ್ರೆ ಗಂಡನ ಇಂಥದ್ದೇನೋ ಒಂದು ಚಿಕ್ಕ ನಂಬಿಕೆ ದ್ರೋಹ ನಿನ್ನ ಅನುಭವಕ್ಕೆ ಬಂದಾಗ ಅಥವಾ ಯಾರೋ ನಿಮಗೆ ಹೇಳಿದಾಗ ಹೆಂಡತಿಯಾದವಳು ಏನು ಮಾಡಬೇಕು ಅದನ್ನೇ ನೀನು ಮಾಡಿದ್ದೀಯ. ಆ್ಯಂಡ್ ಈ ಮೂಲಕ ನಾನು ಸಮಾಜಕ್ಕೆ ಹೇಳಲಿಕ್ಕೆ ತಯಾರಿಲ್ಲ, ನಿಮ್ಮ ಗಂಡ ಈ ಥರದ್ದೇನೋ ಮಾಡಿದಾಗ ಏನು ಅದಕ್ಕೆ ಪ್ರತಿಭಟಿಸಬೇಡಿ, ಅದನ್ನು ಕೇಳಬೇಡಿ, ಅದನ್ನು ಪ್ರಶ್ನಿಸಬೇಡಿ. ಯಾಕೆಂದರೆ ನಾಳೆ ನಿಮ್ಮ ಗಂಡನಿಗೂ ಈ ಥರದ್ದೇನೋ ಆಗ ಆತ ಸತ್ಬಿಡ್ಬೋದು, ಕೇಳಬೇಡಿ. ನಾನು ಹೇಳಲಿಕ್ಕೆ ತಯಾರಿಲ್ಲ. ಯಾಕೆ ಎಲ್ಲರೂ ಹೀಗಾಗ್ತಾರೆ? ಕೇಳಿದ್ರೆ ಏನಾಗಬಹುದು, ಕೇಳದೆ ಹೋದ್ರೆ ಅದು 100ರಷ್ಟು ಆಗುತ್ತೆ. ಇಲ್ಲ, ನಾನು ಪ್ರತಿಭಟಿಸಿ ನಾನು ಜಗಳ ಮಾಡಿದೀನಿ. ನಾನು ಒಂದ್ ಹೆಣ್ಣಾಗಿ ನಾನು ಜಗಳ ಮಾಡಿದೀನಿ, ಎಲ್ಲ ಮಾಡಿದೀನಿ ಅಣ್ಣ. ನಾನು ಹೇಳ್ತಾ ಇರೋದು ದೇವ್ರ ಮುಂದೆ ಕೂತ್ಕೊಂಡು ನಾನು ಹಂಗ ಹಾಕೋದ್ನಲ್ಲ ವಿಷಯ ಅದಲ್ಲ. ದೇವರು ಎಲ್ಲ ಸರ್ವಾಂತರ್ಯಾಮಿಯವ. ನೀನ್ ಇವತ್ತು ಮಾತಾಡ್ತಿದ್ದೀಯಲ್ಲ, ಇಲ್ಲೂ ಇದ್ದಾನೆ, ದೇವಸ್ಥಾನದಲ್ಲೂ ಇದ್ದಾನೆ. ಆ ದೇವಸ್ಥಾನದ ಕಲ್ಪನೆಗಳು ಅದಕ್ಕೆ ಬೇರೆ ವಿವರ ಇದೆ ನಮ್ಮಲ್ಲಿ. ಅದಕ್ಕೆ ದೇವ್ರ ಮುಂದೆ ಆ ಹಿಂದೆ ಇಲ್ಲ. ನಿನ್ನ ಅಂತರಂಗದಲ್ಲಿರುವ ಆ ಶುದ್ಧತೆ, ಆ ಪತಿವ್ರತೆತನ ಅಥವಾ ಆ ನಿಯತ್ತು, ಆ ಸರ್ವಸ್ವ ಅನ್ನೋ ಭಾವನೆಗೆ ಪೆಟ್ಟು ಬಿದ್ದಾಗ ಗರ್ಭಗುಡಿಯಲ್ಲಿರೋ ದೇವರಿಗೆ ನಾವು ಏನು ಅವಮಾನ ಮಾಡ್ದಂಗೆ ಅಥವಾ ದೇವರಿಗೆ ಅವಮಾನ ಮಾಡ್ದಂಗೆ ನೀನು ದೇವ್ರ ಮನೇಲಿ ಕೂತಂದೋ, ಧರ್ಮಸ್ಥಳದಲ್ಲಂದೋ, ಕುಕ್ಕೆಲಂದೋ, ಅಲ್ಲಂದೋ ಇಲ್ಲಂದೋ ವಿಷಯ ಅದಲ್ಲ. ಒಬ್ಬ ಸತ್ಯವಂತ, ಒಬ್ಬ ಪುಣ್ಯವಂತ, ಒಬ್ಬ ಪತಿವ್ರತೆ ಅಥವಾ ಒಬ್ಬ ಧರ್ಮದಲ್ಲಿರೋರಿಗೆ ನೀವು ಎಲ್ಲೋ ತಿಪ್ಪೆ ಮೇಲೆ ಅವಮಾನ ಮಾಡಿದ್ರು ಕೂಡ ಅದು ತಟ್ಟುತ್ತೆ. ಅದು ನಿಮ್ಮ ಗಂಡನಿಗೇನೋ ಹಂಗೆ ಆಯಿತು ಅಂತ ನಾನು ಹೇಳ್ತಾ ಇಲ್ಲ. ಈ ದೇವರು ಅನ್ನೋ ವಿಶೇಷ, ದೇವಸ್ಥಾನ ಅನ್ನೋ ವಿಶೇಷ ಬಳಸ್ತಾ ಇದೆಯಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಅದು ವಿಷಯ ಅದಲ್ಲ. ಆದರೆ ಇದನ್ನ ಇನ್ನೊಂದು ಅರ್ಥವಾಗಿ ಹೇಳೋದಾದರೆ, ಯಾರ್ಯಾರ ಸಮಯ ಮುಕ್ತಾಯವಾಗುತ್ತೆ ಅಥವಾ ಅವರ ಆಯಸ್ಸು ಮುಕ್ತಾಯವಾದ ಸಮಯದಲ್ಲಿ ಅವರು ಒಳ್ಳೇದು ಮಾಡಿದ್ರ, ತಪ್ಪು ಮಾಡಿದ್ರ, ಕೆಟ್ಟದ್ದು ಮಾಡಿದ್ರ, ಸರಿ ಮಾಡಿದ್ರ, ಇದು ಯಾವುದು ಮುಖ್ಯ ಆಗಲ್ಲವ. ಸಮಯ ಬಂದಾಗ ಹೊರಡಬೇಕು. ಅಯ್ಯೋ ನನ್ನ ತಪ್ಪಾಯಿತು ಕಣೆ ಅಂತ ಕ್ಷಮೆ ಕೇಳಲಿಕ್ಕೂ ಅಲ್ಲಿ ಅವಕಾಶ ಇಲ್ಲ. ಅಯ್ಯೋ ರೀ ಇದೇನೋ ಆಯಿತು ಬಿಡ್ರಿ, ಇನ್ನು ಮುಂದಾದರೂ ಚೆನ್ನಾಗಿರೋಣ ಅಂತ ತಿದ್ದುಕೊಳ್ಳಿಕ್ಕೂ ಅಲ್ಲಿ ಅವಕಾಶ ಕೊಡಲ್ಲ ವಿಧಿ. ಅದಕ್ಕೆ ಇದರಿಂದ ಒಂದು ಪಾಠ ಕಲಿಯೋಣವ. ಏನಂದರೆ, ಯಾವಾಗ ಬೇಕಾದರೂ ಹೊರಡ್ಬೋದು. ತಡಿಯಪ್ಪ, ಈ ಹೆಂಡತಿಯನ್ನು ದೇವತೆ ಥರ ನೋಡಿಕೊಂಡ ಈ ಮನುಷ್ಯ ಕಡೆಗಾಲದಲ್ಲಿ ಏನೋ ಒಂಚೂರು ಅಥವಾ ಇಲ್ಲೇನೋ ಒಂಚೂರು ತಪ್ಪು ಮಾಡಿದ್ದಾನೆ, ಆತನನ್ನು ನಾನು ಬದುಕಿಸೋಣ ಅಂತ ವಿಧಿ ಯಾಕೆ ಅನ್ನಲಿಲ್ಲ? ಅಂದರೆ ವಿಧಿಗೆ ಒಬ್ಬ ಮನುಷ್ಯನ ಒಳಿತು ಕೆಡುಕುಗಳ ಅರಿವೇ ಇಲ್ಲ. ಅದಕ್ಕೆ ಕೇವಲ ಈ ಹಿಂದೆ ಹುಟ್ಟುವಾಗ ಬೆನ್ನಿಗೆ ಕಟ್ಟಿಕೊಂಡು ಬಂದ ಪ್ರಾರಬ್ಧ, ಎಲ್ಲಿ ಜನನ, ಎಲ್ಲಿ ಮರಣ, ಎಷ್ಟು ರೋಗ, ಎಷ್ಟು ಸಂಪತ್ತು, ಎಲ್ಲವೂ ಪೂರ್ವ ನಿರ್ಧಾರಿತ. ಅದು ಈ ಹಿಂದೆ ನಿರ್ಧಾರವಾಗಿರುತ್ತೆ. ಆ ಸಮಯ ಬಂದಾಗ ಇವನು ಒಳ್ಳೆ ಗಂಡ, ಕೆಟ್ಟ ಗಂಡ, ಒಳ್ಳೆಯವನು ಕೆಟ್ಟವನು ವ್ಯತ್ಯಾಸವೇ ಇಲ್ಲ. ಅದಕ್ಕೆ ನಾವೇನು ಕಲಿಬಹುದು? ನಾಳೆ ನಾವು ಹಿಂಗೆ ಎಲ್ಲೋ ಮಧ್ಯದಲ್ಲಿ ಹೊರಟು ಬಿಡ್ಬೋದು, ಹೇಳ್ದೆ ಕೇಳದೆ ಹೊರಟು ಬಿಡ್ಬೋದು. ಹಾಗೆ ಹೋಗುವ ಮುನ್ನ ನನ್ನವರಿಗೆ ನಾನು ನಿಯತ್ತಾಗಿರೋಣ. ನನ್ನ ನಂಬಿಕೊಂಡಿರೋ ಮಕ್ಕಳುಗಳಿಗೆ ಒಂದು ಬದುಕನ್ನು ಕಟ್ಟಿಕೊಟ್ಟು, ಅಪ್ಪ ನಾನು ಇಲ್ಲದ ಸಮಯದಲ್ಲೂ ಅವರು ಬದುಕನ್ನು ಹಾಳು ಮಾಡಿಕೊಳ್ಳದಂಗೆ ಹೇಗೆ ಬದುಕಬೇಕು, ಎಲ್ಲರ ಎದುರುಗಡೆ ಎಲ್ಲರ ಮಧ್ಯೆ ಹೇಗೆ ಬದುಕಬೇಕು, ಅದನ್ನು ಅವರಿಗೆ ಕಲಿಸಿ ಹೋದಾಗ ನನ್ನ ಬದುಕು ಸಾರ್ಥಕವಾಗುತ್ತೆ. ಇಲ್ಲ ನಾನು ಇನ್ನೂ ಒಂದು 100 ವರ್ಷ ಇರ್ತೀನಿ, ಆಮೇಲೆ ಬೇಕಾದ್ರೆ ಕಲಿಸೋಣ, ಈಗ ಹಳೇದು ನೆನೆಸ್ಕೊಂಡು ಒಂಚೂರು ಹತ್ತುಬಿಟ್ಟು ಕಾಲ ಕಳೆಯೋಣ ಅಂತ ಹೋದರೆ ಗೊತ್ತಿಲ್ಲ, ನೀನು ಅಳುವನ್ನು ಮುಗಿಸುವಷ್ಟೊತ್ತಿಗೆ ಬದುಕು ಮುಕ್ತಾಯ ಆಗ್ಬೋದು. ಬೇಡವಾ? ನಾನು ಕಾರಣ ಅನ್ನೋದನ್ನು ತೆಗೆದುಹಾಕು. ಪ್ರಾರಬ್ಧ ಅಥವಾ ಅವರ ಆಯಸ್ಸಲ್ಲಿಗಿತ್ತು, ಮುಗೀತು. ಆ್ಯಂಡ್ ನೀವೊಬ್ಬರು ಹೆಂಡತಿಯಾಗಿ
ಅವರನ್ನು ಉಳಿಸಿಕೊಳ್ಳುವ ಗರಿಷ್ಠ ಪ್ರಯತ್ನ ಮಾಡಿದ್ದೀರಿ ಅನ್ನೋ ಒಂದು ಕಾರಣ ಸಾಕು ಈ ಕಳಂಕ ನಿಮ್ಮದಲ್ಲ ಅಂತ ಹೇಳಲಿಕ್ಕೆ, ಅಥವಾ ಇದಕ್ಕೆ ನೀವು ಹೊಣೆ ಅಲ್ಲ ಅಂತ ಹೇಳಲಿಕ್ಕೆ, ಅಥವಾ ಇದಕ್ಕೆ ನೀವು ಕಾರಣ ಅಲ್ಲ ಅಂತ ಹೇಳಲಿಕ್ಕೆ. ಕೊನೆವರೆಗೂ ಉಳಿಸ್ಕೊಂಡಲ್ಲವ ನೀನು. ಅಂದಮೇಲೆ ಅದಕ್ಕೆ ಹೊಣೆ ಅನ್ನೋದು, ಅದಕ್ಕೆ ಕಾರಣ ನಾನಾದೆ ಅನ್ನೋದಕ್ಕೆ ಅರ್ಥವೇ ಇಲ್ಲ. ಆ್ಯಂಡ್ ಅದಕ್ಕೂ ಮೀರಿ ನೀವೇ ಹೇಳ್ದಂಗೆ ವೈದ್ಯೋ ನಾರಾಯಣ ಹರಿ, ಭಗವಂತ ಆಸ್ಪತ್ರೆಯಲ್ಲಿದ್ದಾನೆ, ದೇವಸ್ಥಾನದಲ್ಲಿದ್ದಾನೋ ಇಲ್ವೋ, ಆಸ್ಪತ್ರೆಯಲ್ಲಿದ್ದಾನೆ. ಅವನ ಬಳಿ ಬೇಗ ಹೋಗುವುದು ಬಹಳ ಮುಖ್ಯ. ಈಗ ನೀವು ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರಿ. ಅಲ್ಲಿ ಮನೆ ದೇವರಿಗೆ ಒಂದು ಹರಕೆಯನ್ನು ಕಟ್ಟಬೇಕು, ಮನೆ ದೇವ್ರ ಮೇಲೆ ಭಾರ ಹಾಕಬೇಕು, ದೇವಸ್ಥಾನದಲ್ಲಿ ಅಲ್ಲಿ ಇಲ್ಲಿ ತಾಂಡೋಗಿ ಅಲ್ಲಿ ಇಲ್ಲಿ ಮಂತ್ರಗಿಂತ್ರ ಹಾಕ್ಸೋದ್ರ ಬದಲು ವೈದ್ಯನ ಬಳಿ, ಯಾಕಂದ್ರೆ ನಾರಾಯಣ ಅಲ್ಲಿ ಕಾಯ್ತಾ ಇದ್ದಾನೆ. ನಾವು ಇಲ್ಲೆಲ್ಲೋ ಏನೇನೋ ಮಾಡ್ತಾ ಕೂರ್ತಾ ಆಸ್ಪತ್ರೆಗೆ ಹೋಗೋದು ಲೇಟ್ ಮಾಡಿದ್ದು ಕೂಡ ನಮ್ಮ ಈ ಘಟನೆಗಳಿಗೆ ಒಂದು ಕಾರಣ ಇರ್ಬೋದು. ನಿಜ ಗುರುಜಿ. ಅಣ್ಣ ಅದು ನನ್ಗೆ ಈಗ್ಲೂ ಅನ್ಸುತ್ತೆ ಇನ್ನೊಂಚೂರ್ ಬೇಗ ಹೋಗ್ಬೋದಿತ್ತೇನು. ಆದ್ರೆ ವಿಧಿ ನೀವ್ ಹೇಳ್ದಂಗೆ ಅದು ಬರ್ಬೇಕಾದವ್ರೆ ಇನ್ನೇನೋ ಕಾರಣ ಕೊಟ್ಟು ಬರಲ್ಲ ಅಂದಾಗ ನೀವು ತಾನು ಏನು ಮಾಡ್ತೀಯವ್ವ? ಅದು ಹಂಗೆ ತಾಯಿ. ಹಣೆ ಬರ ಚೆನ್ನಾಗಿದ್ರೆ ನೀನು ಎಲ್ಲೋ ರಸ್ತೆಯಲ್ಲಿ ಏನೋ ಆಗಿ ಬಿದ್ದರೆ ಆ ರಸ್ತೆಯಲ್ಲಿ ಯಾರೋ ಒಬ್ಬ ಡಾಕ್ಟ್ರು ಬಂದಿರ್ತಾನಂತೆ. ನೀನು ಹಣೆ ಬರ ಚೆನ್ನಾಗಿದ್ರೆ ಕಾಡಲ್ಲೆಲ್ಲೋ ಬಿದ್ದೋಗ್ಬಿಟ್ಟೆ ಅನ್ಕೋ, ನೀನು ಹಣೆ ಬರ ಚೆನ್ನಾಗಿದ್ದು ನೀನು ಬದುಕಲೇಬೇಕು ಅಂತ ಇದ್ದರೆ ಅದೇ ರೋಡಲ್ಲಿ ಯಾರೋ ಒಬ್ಬ ಡಾಕ್ಟ್ರ್ ತನ್ನ ಫ್ಯಾಮಿಲಿ ಜೊತೆ ಟ್ರಿಪ್ ಮುಗಿಸ್ಕೊಂಡ್ಬಂದು ಅಯ್ಯೋ ಇಲ್ಲಿ ಯಾರೋ ಬಿದ್ದವ್ರೆ ಅಂತ ಬಂದು ಟ್ರೀಟ್ಮೆಂಟ್ ಕೊಟ್ಬಿಡ್ತಾನಂತೆ. ಇದು ಹೆಂಗಾಯ್ತು ನೋಡಿ, ಯಾರು ಕರೀಲಿಲ್ಲ ಕಳಿಸ್ಲಿಲ್ಲ, ಅವನೇ ಬಂದ. ಇನ್ನೂ ಕೆಲವೊಮ್ಮೆ ಹಣೆ ಬರ ಕೆಟ್ಟರೆ ಹೆಂಗಿರುತ್ತೆ ಅಂದರೆ ಆಸ್ಪತ್ರೆ ಬದಿನಲ್ಲೇ ನಿಮ್ಮ ಮನೆ ಇರುತ್ತೆ, ಒಳಿಗೆ ಹೋಗುವಷ್ಟೇ ಸದೋಗ್ಬಿಡ್ತಾರೆ. ಅಂದರೆ ಇದು ಯಾವುದು ನಮ್ಮ ಆಲೋಚನೆ, ಲೆಕ್ಕಾಚಾರ, ಆಶೀರ್ವಾದಕ್ಕೂ ಮೀರಿದ್ದವ, ಇದು ನಮ್ಮ ಕೈಲಿಲ್ಲ. ಹಾಗಾಗಿ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಒಂದಿರಲಿ. ಇರುವಷ್ಟು ಸಮಯ ನೀವು ಅವರಿಗೆ ನಿಯತ್ತಾಗಿದ್ದೀರಾ, ಒಳ್ಳೆ ರೀತಿಯಲ್ಲಿದ್ದೀರಾ, ಚೆನ್ನಾಗಿ ನೋಡಿಕೊಂಡಿದ್ದೀರಾ, ಆಯಿತು. ವಿಶ್ವಮಾನವರಂತೆ ಬದುಕಿ, ನಿನ್ನದು ತನ್ನದು ಎಲ್ಲವನ್ನ ತ್ಯಜಿಸಿ, ನಿನ್ನ ಮಕ್ಕಳಿದ್ದಾರೆ ಅವ್ರಿಗೊಂದು ಬದುಕನ್ನು ಕೊಟ್ಟು, ಅವ್ರಿಗೊಂದು ವಿದ್ಯೆ ಕಲಿಸಿ, ಸಂಸ್ಕಾರ ಕಲಿಸಿ, ಒಳಿತು ಕೆಡುಕುಗಳ ಅರಿವು ಕೊಟ್ಟು, ಅವ್ರಿಗೊಂದು ದಾರಿ ತೋರಿಸಾದ ಮೇಲೆ ನಂದು ಬದುಕು ಮುಕ್ತಾಯ ಆಗುತ್ತೆ. ಈಗ ಹೋಗಿರುವವ್ರಿಗೋಸ್ಕರ ತುಂಬ ಕೊರಗೋದು ಬೇಡ. ಅದು ನನ್ನಿಂದ ಆಯಿತು ಅನ್ನೋ ಆ ಅರ್ಥವಿಲ್ಲದ ಭಾರ ಸುಮ್ಮನೆ ವ್ಯರ್ಥವಾಗಿ ನಿನ್ನ ಬದುಕಲ್ಲಿ ಸಿಗಾಕ್ಸ್ಕೊಳ್ಬೇಡ. ಏನೇ ಇದ್ದರೂ ಕೂಡ ಅದು ಭಗವಂತನ ಇಚ್ಛೆಯಿಂದಲೇ ಆಗಿದೆ. ಮುಂದೆ ಆ ಮಗುವಿಗೆ ನೀನು ಒಳ್ಳೆ ತಾಯಿಯಾಗಿ ಸಮಾಜಕ್ಕೆ ಆ ಮಕ್ಕಳನ್ನು ಒಳ್ಳೆ ಸಾಧಕರನ್ನಾಗಿ ಮಾಡುವ ಅವಕಾಶವೂ ಇದೆ. ಇಲ್ಲ ಇದನ್ನೇ ಕೊರ್ಕೊಂಡು ಹಿಂಗೆ ಕೂತ್ಕೊಂಡು ಅವು ಕಡೆ ಗಮನ ಕೊಡದೆ ಕಡೆಗೆ ಮಕ್ಕಳಿಂದ ಒಂದು ನರಕ ಶುರುವಾಗುತ್ತಲ್ಲ, ಅದು ನಿಜವಾದ ನರಕ. ಹಂಗಾಗಬಾರ್ದು. ಉಳಿದ ಬದುಕನ್ನು ಚೆನ್ನಾಗಿ ಬದುಕು. ನಿಮ್ಮ ಈ ಒಂಟಿ ಬದುಕು ಅಥವಾ ಸಿಂಗಲ್ ಪೇರೆಂಟ್ ಆಗಿದ್ದಾಗ ಒಳ್ಳೆಯವರು ಬರ್ತಾವ್ರೆ, ಕೆಟ್ಟವರು ಬರ್ತಾರೆ, ಉಪಕಾರ ಮಾಡುವ ವೇಷದಲ್ಲಿ ಇನ್ನೂ ಶತ್ರುಗಳು ಬರ್ತಾರೆ. ಎಲ್ಲವನ್ನ ತುಂಬ ಅಂದಾಜಿಸಿ ಆಲೋಚಿಸಿ, ಯಾರ ಹಂಗಿಗೂ ಬೀಳದೆ, ಅಂಬ್ಲಿ ಇದ್ರೆ ಅಂಬ್ಲಿ, ಅಮೃತ ಇದ್ರೆ ಅಮೃತ, ನಿಂದು ಅಂತ ಏನಿದೆ ಅದರಲ್ಲಿ ಬದುಕು. ಹೆಂಗೆ ಆಗಿದೆ ಅಣ್ಣ ಅಂದ್ರೆ ನನಗೆ ಏನೇ ಅಂದ್ರೆ ಹೌದು, ನಾನು ಅದನ್ನ ತುಂಬಾ ಮನ್ಸಲ್ಲಿದೆ, ಆದ್ರೆ ಅದನ್ನ ಮಕ್ಳ ಮುಂದೆ ಎಲ್ಲೂ ತೋರ್ಸಲ್ಲ. ಈಗ ನಾನ್ ಮಾತಾಡ್ತಿರೋನು ಮಕ್ಳಿಂದ ಈಚೆ ಬಂದೇ ಮಾತಾಡ್ತಾ ಇದೀನಿ. ಅದ್ ನನ್ಗೆ ಏನಾದ್ರು ಕನ್ಫ್ಯೂಷನ್ಸ್ ಇದ್ದಾಗ ಕೆಲವೊಂದ್ಸಲ ನಿಮ್ ವಿಡಿಯೋಗಳು ನೋಡಿದಾಗ ನನ್ಗೆ ಅಲ್ಲೇ ಉತ್ತರ ಸಿಕ್ಬಿಡುತ್ತೆ. ನಾನು ಅದನ್ನ ಈಗಂತೂ ತುಂಬಾ ತಗೋಬಿಟ್ಟಿದೀನಿ ಸ್ಟ್ರಾಂಗ್ ಆಗಿ. ಕೆಲವೊಂದ್ ವಿಚಾರಗಳಿಂದ ನಾವ್ ಯಾವ ದಾರಿ ಹೋಗ್ಬೇಕು, ಹೇಗೆ ಇರ್ಬೇಕು ಅನ್ನೋದನ್ನ ನಂಗೆ ಕೆಲವೊಂದ್ ಕನ್ಫ್ಯೂಷನ್ಸ್ ಇದ್ರೆ ನಿಮ್ ವಿಡಿಯೋ ನೋಡ್ತೀನಿ, ಎಲ್ಲೋ ಒಂದ್ ಮೂಲಕದಿಂದ ನನ್ಗೆ ಅದೊಂದು ಉತ್ತರ ಸಿಕ್ಬಿಡುತ್ತೆ. ಅದು ನಿಜ. ಹಿಂಗೆ ಅಂದ್ರೆ ದೇವ್ರೆ ಹೇಳ್ತಿದಾರೇನೋ ನಮ್ಗೆ ಹಿಂಗೋಗು ತಪ್ಪು ಸರಿನ ತೋರ್ಸಕ್ಕೆ ನೀವ್ ಏನೋ ನಂಗೆ ಸಿಕ್ಕಿರೋದು ಅಂತ ನಾನು ಅನ್ಕೋತೀನಿ. ಇಲ್ಲ, ಇದು ಅದು ನಿಮ್ಮ ದೊಡ್ಡತನ. ಅಂಡ್ ನನಗೆ ಹೆಮ್ಮೆ ಇದೆ. ಒಬ್ರು ಗಂಡನಿಗೆ ಎಂಥ ಹೆಂಡತಿ ಸಿಗಬೇಕಂದ್ರೆ ಆ ಗಂಡನ ಹೊರತು ಈ ಜಗತ್ತಲ್ಲಿ ನನಗೆ ಇನ್ನೇನು ಅಂದರೆ, ಅದು ಒಂದು ಅರ್ಥದಲ್ಲಿ ಅದು ಮೋಹವೇ ಆಗುತ್ತೆ. ಅದಾಗಿಯೂ ಹೇಳೋದಾದರೆ ನಿಮ್ಮಂಥ ಹೆಂಡತಿ, ನಿಮ್ಮಂತೆ ಪ್ರೀತಿಸುವ, ನಿಮ್ಮಂತೆ ಸರ್ವಸ್ವ ಅಂತ ಭಾವಿಸುವ, ನಿಮ್ಮಂತೆ ನಿಯತ್ತಾಗಿರುವ ಹೆಣ್ಣು ಮಕ್ಕಳು ಈ ಕಾಲದಲ್ಲಿ ಒಬ್ಬ ಪುರುಷನಿಗೆ ಸಿಗೋದು ಆ ಪುರುಷನ ಭಾಗ್ಯವೇ ಸರಿ. ಆದರೆ ಇದೊಂದು ವಿಚಿತ್ರ ಬ್ರಹ್ಮಾಂಡ. ಹೀಗೆ ಬಯಸೋರಿಗೆ ಹಾಗೆ ಸಿಗಲ್ಲ, ಹಾಗೆ ಬಯಸೋರಿಗೆ ಹೀಗೆ ಸಿಗಲ್ಲ, ಅದೆಲ್ಲ ಉಲ್ಟಾ ಆಗ್ಬಿಡುತ್ತೆ. ಇವತ್ತು ನೋಡಿ ನಾವು ಮಾತಾಡುವ, ಚರ್ಚೆ ಮಾಡುವ ಎಲ್ಲ ನೋವುಗಳು ಅದೇ ವಿಚಾರದ್ದಿದು. ಇಬ್ರು ಅವನು ಹುಡುಗ ಅದ್ಭುತ ಇದ್ರೆ ಹುಡುಗಿ ಕೆಟ್ಟಿರ್ತಾಳೆ, ಹುಡುಗಿ ಅದ್ಭುತ ಇದ್ರೆ ಹುಡುಗ ಕೆಟ್ಟಿರ್ತಾನೆ, ಇಬ್ರು ಅದ್ಭುತ ಇದ್ರೆ ವಿಧಿ ಅದಕ್ಕೆ ಅವಕಾಶ ಕೊಡಲ್ಲ. ಇದು ವಿಚಿತ್ರ. ಇದು
ಈಗ ನಾವೇನು ಮಾಡುವುದು ಅಂದಾಗ ಅಂತಿಮವಾಗಿ ಎಲ್ಲವನ್ನೂ ಕರ್ಮಯೋಗದ ದೃಷ್ಟಿಯಿಂದ ಮಾಡುವ ಎಲ್ಲವೂ ಬರುವ ಎಲ್ಲವೂ ಭಗವಂತನ ಇಚ್ಛೆ ಅನ್ನುವ ಭಾವನೆಯಲ್ಲಿ ಹೋದಾಗ ಯಾವುದು ಹೋದ್ರು ಯಾವುದು ಬಂದರೂ ದುಃಖವಿಲ್ಲ. ಆದರೆ ಭಗವಂತನನ್ನು ಮರೆತು ವಿಧಿಯ ನಿಯಮವನ್ನು ಮರೆತು ಇದು ನನಗೇ ಸಿಕ್ಕಿದ್ದು, ಇದು ನನ್ನ ಹತ್ರನೇ ಇರುತ್ತೆ, ಇದು ಹಿಂಗೇ ಇರುತ್ತೆ ಅನ್ನೋ ಈ ಅಜ್ಞಾನದಲ್ಲಿ ಹೋದಾಗ ಸಡನ್ನಾಗಿ ಅವು ನಮ್ಮ ಕೈ ತಪ್ಪಿ ಹೋದಾಗ ಸಾಯುವಷ್ಟು ದುಃಖವಾಗುತ್ತೆ. ಇರ್ಲವ ಮಕ್ಕಳು ನೋಡ್ಕೊಂಡು ಚೆನ್ನಾಗಿ ಬದುಕು, ಯಾವ ಕೆಟ್ಟ ಕಣ್ಣುಗಳು ನಿನ್ನ ಮೇಲೆ ಬೀಳದೆ ಇರಲಿ. ಜೀವನವನ್ನು ಚೆನ್ನಾಗಿ ನಡೆಸಲಿಕ್ಕೆ ಬೇಕಿರೋದು ನಿನ್ನ ಮಕ್ಕಳ ವಿದ್ಯಾಭ್ಯಾಸ ಶ್ರೇಷ್ಠವಾಗಲಿ, ನಿಮ್ಮ ಸಂಪರ್ಕಕ್ಕೆ ಸಜ್ಜನರು ಸಿಗಲಿ, ದುಡಿಯುವ ದುಡಿಮೆ ಶುದ್ಧವಾಗಿರಲಿ, ಸಹವಾಸಗಳು ಶುದ್ಧ. ನನಗೆ ಸಜ್ಜನರು ಬೇರೆ ಈಗ ಜನಗಳ ಮೇಲೆ ಏನು ನಂಬಿಕೆ ಇಲ್ಲ ಅಣ್ಣ. ನನ್ಗೇನಂದ್ರೆ ನನ್ ಮಕ್ಕಳು ನಾನು ಈಗ ನನ್ ಗಂಡನ ನೆನಪು ನನ್ ಜೊತೆ ಒಳ್ಳೆ ನೆನಪುಗಳಿದೆ, ಅವ್ರ ನೆರಳು ನನ್ ಜೊತೆಗೆ ಇದೆ. ನಾನು ಎಲ್ಲೇ ಇದ್ರು ನಂಗೆ ಒಂದೊಂದ್ಸಲ ಫೀಲ್ ಆಗುತ್ತೆ, ಅಯ್ಯೋ ನನ್ ಪಕ್ಕನೇ ಇದಾರೆ, ನಾನು ಹೋಗ್ತಾ ಇರೇನೋ ನನ್ ಜೊತೆಗೆ ಬರ್ತಿದ್ದೆ, ನಾನು ಮಾತಾಡ್ಕೊಂಡು ಹೋಗ್ತೀನಿ, ಏನೋ ಒಂದ್ ಹೇಳ್ಬೇಕು ಅನ್ಸುತ್ತಾ ಹೇಳ್ಕೊತೀನಿ, ಹೆಂಗೆ ಒಬ್ಳೆ ಅನ್ಕೋತೀನಿ. ಇದಾರೆ ಒಳ್ಳೆ, ನಾನು ಬೇರೆ ಯಾರೋ ಬೇಡ, 1-2-3 ಜನ ಒಂದಷ್ಟು ಜನ ಇದಾರೆ ಸಾಕು ನನ್ಗಷ್ಟೇ. ನನಗೆ ಏನಾರು ಹೌದು ನನಗೂ ಒಂಟಿ ಫೀಲ್ ಅನ್ಸುತ್ತೆ ಯಾವಾಗ ಎಲ್ಲ. ನಾನು ಆದಷ್ಟು ಇದರಿಂದ ಹೊರಗಡೆ ಬರಕ್ ಏನ್ ಮಾಡ್ತಾ ಇದೀನಿ ಈ ನಡುವೆ ಅಂದ್ರೆ, ಆ ಕೆಲ್ಸಕ್ಕೆ ಹೋಗ್ತೀನಿ, ಕೆಲ್ಸದಿಂದ ಬರ್ತೀನಿ, ಸಂಜೆ ಮಕ್ಳ ಜೊತೆ ಇರ್ತೀನಿ. ಒಂದ್ ಮೂಮೆಂಟ್ ಅನ್ನೋದು ಇರುತ್ತಲ್ಲ ಅಣ್ಣ, ರಾತ್ರಿ ಮಲಗ್ದಾಗ ಕಣ್ಮುಂದೆ ಎಲ್ಲಾ ಬರುತ್ತೆ, ಅದನ್ನ ಆದಷ್ಟು ತಡಿತೀನಿ. ನಿಮ್ ಮಾತುಗಳು ಕೆಲವೊಂದ್ ನೆನ್ಪು ಬರುತ್ತೆ, ಅದನ್ನ ನೆನ್ಪಿಟ್ಕೋತೀನಿ. ನಾನ್ ಯಾವ ದಾರಿಲಿ ಹೋಗ್ಬೇಕು, ಹೇಗ್ ಹೋಗ್ಬೇಕು ಅನ್ನೋದು ನನಗೆ ಅದು ಒಂಥರ ಹೇಳ್ಕೊಟ್ಟಂಗ್ ಯಾರೋ ಹೇಳ್ಕೊಟ್ಟಂಗಿರುತ್ತೆ. ಕೆಲವೊಂದ್ ತಪ್ಪು ಸರಿಗಳನ್ನ ತಿದ್ಕೊಂಡ್ ಹೋಗ್ತೀನಿ. ನಾನು ಸಾಮಾನ್ಯ ಮನಸ್ಲೆ, ನನ್ ತಪ್ಪು ಸರಿ ಕೆಲವೊಂದ್ ತಪ್ಪು ಮಾಡಿರ್ತೀವಿ, ಅಂದ್ರೆ ಬೇರೆ ತರ ಅಲ್ಲ ಅಣ್ಣ. ನನ್ಗೆ ನೀವ್ ಹೇಳ್ದಂಗೆ ನನ್ ಜೀವನ ಇಷ್ಟು ಒಂದ್ ವ್ಯಕ್ತಿ ಅಧ್ಯಾಯ ಮುಗೀತು. ಇದ್ರ ಮುಂದೆ ನನ್ನ ಅಧ್ಯಾಯ ಏನಿರೋ ನನ್ ಮಕ್ಳು ಅಷ್ಟೇ, ಅದ್ರ ಬೇರೆ ಇನ್ಯಾವ ಅಧ್ಯಾಯನೂ ಇದ್ರಲ್ಲಿ ಇರಲ್ಲ. ಅಂದ್ರೆ ಕೆಲವೊಂದು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋ ಇದ್ರಲ್ಲಿ ಇದ್ದಾಗ ನಂಗೆ ಬೇರೆ ವಿಚಾರಗಳಿಂದ ನಾವ್ ಹೆಂಗ್ ಹೋಗ್ಬೇಕು ಅನ್ನೋದ್ ಗೊತ್ತಾಗುತ್ತೆ. ಕೆಲವು ಹೆಣ್ಮಕ್ಳು ತಪ್ಪು ದಾರಿ ಹಿಡಿತಾರಲ್ಲ, ಅದು ಆತರ ಹೋಗ್ದೇ ಇರೋಕೆ ಈ ನಿಮ್ ಮಾತುಗಳೆಲ್ಲ ಅವಕಾಶ ಸಿಗುತ್ತೆ ನಮ್ಗೆ. ನಾವ್ ಹೇಗ್ ಹೋಗ್ಬೇಕು ಒಂದ್ ಅಣ್ಣನಾಗಿ ಗೈಡ್ ಮಾಡ್ತೀರಾ ಅಷ್ಟೇ. ನಾನು ಅದಕ್ಕೆ ಅಂದ್ರೆ ನಂಗೆ ಫೋನ್ ಮಾಡಿದಕ್ಕಿಂತ ನಿಮ್ಗೊಂದ್ ಥ್ಯಾಂಕ್ಸ್ ಹೇಳ್ಬೇಕು ಅನ್ನೋದು ತುಂಬಾ ಇತ್ತು ಮನ್ಸಲ್ಲಿ. ಯಾಕಂದ್ರೆ ಕಲ್ತಿದ್ದೀನಿ ತುಂಬಾ. ನಾನು ನೋಡಿರೋದ್ 3-4 ವಿಡಿಯೋ ಆದ್ರೂ ಕಲ್ತಿದ್ದೀನಿ. ನಾನು ಇವತ್ತೊಂದು ಕೇಳ್ದೆ, ಅಂದ್ರೆ ಹೆಣ್ಮಕ್ಳು ದುಡುಕಿ ತಪ್ಪು ನಿರ್ಧಾರ ಮಾಡ್ಬಿಡ್ತಾರೆ, ಅದಾದ್ಮೇಲೆ ಎಷ್ಟು ಪಶ್ಚಾತ್ತಾಪ. ಈಗ ನಿಜವಾಗಿ ನನಗೆ ಇದೊಂದು ಕೊರಗ್ಬಿಟ್ರೆ ಇನ್ ಯಾವ್ದು ಇರಲ್ಲ. ನನ್ ಮಕ್ಳು, ನನ್ ಜೀವನ ಅಷ್ಟ್ ನನ್ ಮೃಷ್ಟಾನ್ನ ಕೊಡಕ್ ಆಗ್ಲಿಲ್ಲ. ಡೋಂಟ್ ವರಿ. ನನ್ನ ಏನಂದ್ರೆ, ನೀವು ಗಂಡ ಇದ್ದ ಸಮಯದಿಂದ ಆಗಿರ್ಬೋದು ಅಥವಾ ಇವತ್ತಿಗಾಗಿರ್ಬೋದು, ನಿಮ್ಮ ಬದುಕಿಗೆ ರೂಢಿಸಿಕೊಂಡಿರುವ ಒಂದು ನಿಯತ್ತಿನ ಪ್ರಮಾಣ, ಶಿಸ್ತು ಅಥವಾ ನಿಮ್ಮ ಜೀವನವನ್ನು ನೀವು ಅವತ್ತಿಂದ ಇವತ್ತಿನವರೆಗೂ ಗಂಡ ಕೆಲಸ ಇದ್ದ ಕಾಲದಲ್ಲಿ ಇಲ್ಲದ ಕಾಲದಲ್ಲಿ ಎಲ್ಲವನ್ನು ಸಮನ್ವಯ ದೃಷ್ಟಿಯಿಂದ ಸಮಚಿತ್ತದಿಂದ ಇದ್ದಾಗ ಕೂಗಾಡದೆ, ಇಲ್ಲದಾಗ ಕೈ ಬಿಡದೆ ಎಲ್ಲ, ಅಂದರೆ ಆ ಇದ್ದ ಸಮಯದಲ್ಲೇ ಗಳಿಸಿರೋ ಪುಣ್ಯ ತುಂಬ ಇದೆ ಇನ್ನು. ಅದು ನಿನ್ನ ಮಕ್ಕಳು, ನಿನ್ನ ಮನೆ, ನಿನ್ನ ಬದುಕನ್ನು ಇನ್ನೂ ತುಂಬ ಬಲವಾಗಿ ಕಾಪಾಡುತ್ತೆ. ಆದರೆ ಸವಾಲೇನೆಂದರೆ, ಈ ಸಮಯದಲ್ಲಿ ಬರುವ ಕೆಲವು ವೇಷಧಾರಿಗಳು, ವ್ಯಕ್ತಿತ್ವಗಳು, ಕಪಟಗಳು, ಕಳಂಕಗಳು, ಮೌನ, ಮಾತು ಬೆಳ್ಳಿ, ಮೌನ ಬಂಗಾರ, ಧ್ಯಾನ ವಜ್ರ. ಧ್ಯಾನಕ್ಕೆ ಹೋಗದೆ ಇದ್ರು ಮೌನಕ್ಕಾದರೂ ಇರಬೇಕು ಸಂಸಾರಿಗಳು. ಮಾತು ಬೆಳ್ಳಿ, ಓಕೆ, ಅದೊಂಚೂರು ಬಂಗಾರದಷ್ಟಲ್ಲ, ಆದರೆ ಧ್ಯಾನ ವಜ್ರ, ಮೌನಕ್ಕಾದರೂ ನಿಲ್ಲಬೇಕು ನಾವು. ಮಾತು ತೆಗೆದ್ರೆ ಎಲ್ಲೋ ಅಪರೂಪ. ಅದಕ್ಕೆ ಮಾತು ಬೆಳ್ಳಿ, ಮೌನ ಬಂಗಾರ. ಮೌನ ಶ್ರೇಷ್ಠವಾದದ್ದು. ಅದು ಈ ಸಮಯ ಇದೆಯಲ್ಲವ, ಮಾತಾಡೋ ಸಮಯ ಅಲ್ಲ, ಕೇಳಿಸಿಕೊಳ್ಳುವ ಸಮಯ. ಯಾರೇನಂತಾರೆ, ಗಂಡ ಹೋದ್ಮೇಲೆ ಇವಳು ತಪ್ಪು ದಾರಿ ತುಳಿತಾಳೆ ಅಂತ ಅನ್ಲಿ, ಅಥವಾ ತುಳಿದಿದ್ದಾಳೆ ಅನ್ಲಿ, ಈ ಎಲ್ಲದಕ್ಕೂ ನಾನು ಮೌನ ಮೌನ ಮೌನ. ನಾನು ಉತ್ತರ ಕೊಡ್ಲಿಕ್ಕೆ ಹೋದಷ್ಟು ಅದಕ್ಕೆ ಹೆಸರಾಗುತ್ತೆ ಅನ್ಲಿ. ಈ ಅನ್ನುವಿಕೆಗಳು ಇದ್ದಾವಲ್ಲ, ಭಗವಂತನ ಪರೀಕ್ಷೆಗಳವು. ಯಾಕೆ ಸಹನೆ ಮಾಡಿದ ಮಾತ್ರ ನೀನು ಸೋತೆ ಅಂತ ಅಲ್ಲ. ಹಾಗೆ ಸಹನೆ ಮಾಡಿದಾಗ, ಕೇಳಿಸಿಕೊಳ್ಳುವ ಸಹನೆ, ತಾಳ್ಮೆ ತೋರಿಸಿದಾಗ ಏನಾಗುತ್ತೆ,
ಯಾರ್ಯಾರು ಹೆಂಗೆ ಯಾರ್ಯಾರ ಬಾಯಿ ಹೊಲಸು, ಯಾರ್ಯಾವ ಜನ ಹೊರಗಡೆ ನಗುಮುಖ ಒಳಗಡೆ ವಿಷ, ಯಾರ್ಯಾರು ಹಿಂದ್ಗಡೆ ನಗ್ತಾ ಇದ್ದಾರೆ ಎಲ್ಲವೂ ನಿಮ್ಮ ಗಮನಕ್ಕೆ ಬರಬೇಕಂದ್ರೆ ನೀವು ಬಾಯಿಗೆ ಪ್ಯಾಚ್ ಹಾಕಿ ಸ್ವಲ್ಪ ನಿಶಬ್ದರಾದಾಗ ಉಳಿದವ್ರ ಶಬ್ದ ನಿಮಗೆ ಕೇಳಿಸುತ್ತೆ. ಕೆಲವೊಮ್ಮೆ ನಮ್ಮ ಕೂಗಾಟದಲ್ಲಿ ನಮ್ಮವರ ವಿಷದ ಕೂಗಾಟಗಳು ನಮಗೆ ಕೇಳಿಸೇ ಇರಲ್ಲ. ಮೌನವಾಗಿ ನಿಮ್ಮ ಬದುಕನ್ನು ಜೀವಿಸಿ. ಮೌನ ಅಂದರೆ ಮಾತಿಲ್ಲದೇ ಇರೋದು ಅಂತಲ್ಲ. ಮಕ್ಕಳ ಜೊತೆ ಮಾತಾಡಿ, ನಿಮ್ಮ ಫ್ರೆಂಡ್ ಜೊತೆ ಮಾತಾಡಿ, ಅದು ಬೇರೆ. ಬಹಳ ಕೆಲವು ಸಮಯಗಳು ಸಮಾಜದ ವಿಚಾರಗಳು, ಹಿರಿಯರ ಕೆಲವು ಅಥವಾ ಅಕ್ಕಪಕ್ಕದವರ ನಿಮ್ಮವರ ಕೆಲವು ಚಾಡಿ ಮಾತುಗಳು, ಕಳಂಕದ ಹೊರಿಸುವಿಕೆಗಳು ಇವೆಲ್ಲ ಬಂದ ಆಗ ಮೌನ. ಮೌನವಾಗಿದ್ದಾರೆ ಇರಿ ಅಂತ ಹೇಳಿದ್ದಾರೆ ಅಂದ್ಕೊಂಡು ಎಲ್ಲ ಕಡೆ ಮೌನ ಅಂತಲ್ಲ. ಎಲ್ಲಿ ನಿಮ್ಮ ಮಾತು ನಿಮಗೆ ನೆಮ್ಮದಿ ಕೊಡೋದಿಲ್ಲ, ಶಾಂತಿ ಕೊಡೋದಿಲ್ಲ, ಅಲ್ಲಿ ನಿಮ್ಮ ಮಾತು ನಿಮಗೆ ವಿಷವಾಗುತ್ತೆ ಅಂತ ಅನಿಸುತ್ತೋ ಅಲ್ಲಿ ಭಯಂಕರ ಮೌನವಾಗಿರಬೇಕು. ಸೊ ಹಾಗಾಗಿ ಈಗ ಸ್ವಲ್ಪ ಸಿಂಗಲ್ ಪೇರೆಂಟ್ ಆಗಿ ಮೌನ ನಿಮ್ಮ ಜೀವನದ ಒಡವೆ. ಅದನ್ನು ಧರಿಸಿದರೆ ಬೇರೆ ಯಾವುದೂ ಬೇಡ. ಆದರೆ ಬೇರೆಲ್ಲವನ್ನು ಧರಿಸಿ ಮೌನ ಧರಿಸದೆ ಹೋದರೆ ಅದು ನಿಮ್ಮನ್ನು ಮೃತ್ಯುವೆಡೆಗೆ ಕರ್ಕೊಂಡು ಹೋಗುತ್ತೆ. ನೀವು ಸೋತಿಲ್ಲ, ಕೇವಲ ಇದೊಂದು ಸೋಲು ಅಥವಾ ಕೇವಲ ಚಿಕ್ಕದೊಂದು ಹಿನ್ನಡೆ. ಅದರ ಹೊರತಾಗಿ ಇಲ್ಲಿ ಮುಕ್ತಾಯ ಅಂತಲ್ಲ. ಇಲ್ಲಿಂದ ನಿಮ್ಮ ಮಕ್ಕಳ ಕುರಿತಾಗಿ ಕನಸು ಕಟ್ಟಿಕೊಳ್ಳಿ, ಇಲ್ಲಿಂದ ನಿಮ್ಮ ಛಲ ಹೆಚ್ಚಾಗಲಿ, ಇಲ್ಲಿಂದ ಮತ್ತೆ ನಿಮ್ಮ ಕನಸುಗಳು ರೆಕ್ಕೆ ಪುಕ್ಕವನ್ನು ಕಟ್ಟಿಕೊಂಡು ಹಾರುವಂತಾಗಲಿ. ಇದು ಸಂಪೂರ್ಣ ನೆಲಸಮವಾಗಲಿಕ್ಕೆ ಇದು ಬಂದಿಲ್ಲ. ಮೃತ್ಯು, ಜನನ ಮರಣಗಳು ಯಾರಿಗೂ ತಪ್ಪದ್ದಲ್ಲ. ಹಿಂದೆ ಮುಂದೆ ಆದರೂ ಹೋಗಲೇಬೇಕು. ಆದರೆ ಎಲ್ಲಿ ಇದು ಇಷ್ಟು ನನಗೆ ದುಃಖ ಕೊಡ್ತು ಅಂದಾಗ ನಾನು ಭಗವಂತನನ್ನು ಮರ್ತುಬಿಟ್ನೇನೋ, ಗಂಡನನ್ನು ಸರ್ವಸ್ವ ಅಂದುಕೊಂಡು ಬಿಟ್ಟೆ, ತಪ್ಪಲ್ಲ. ಆದರೆ ಒಂದು ದಿವಸ ನನ್ನನ್ನು ತೊರೆದು ಹೋಗಬಹುದು ಅನ್ನೋ ಚಿಕ್ಕ ಆಲೋಚನೆ ನನಗಿರಲಿಲ್ಲ. ಯಾಕಂದರೆ ಆ ಸ್ಪಿರಿಚುವಲ್ ಇಂಟೆನ್ಸಿಟಿ ನಿನಗಿನ್ನೂ ಪ್ರವೇಶನೇ ಮಾಡಿರಲಿಲ್ಲ. ಹಾಗಾಗಿ ಇದು ಸಡನ್ನಾಗಿ ಶಾಕ್ ಆಗೋಯ್ತು. ಈಗ ನೀನು ಅಂದ್ಕೊಳ್ಬಹುದು, ಈಗ ನೀನು ತಯಾರಾಗಬಹುದು. ನಿನ್ನೊಂದಿಗಿರುವ ಎಲ್ಲರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ, ಇಂಡಿವಿಜುವಲ್ ಆಗಿ ನಾನು ಹೆಸರು ತಗೊಳ್ಳಲ್ಲ. ಅವರು ಒಂದಿಷ್ಟು ತೆರಳಬಹುದು. ಅಂದ್ರೆ ತಯಾರಿ ಎಷ್ಟು ಮುಖ್ಯ ಅಲ್ವೇ? ಸಾವಿಗೆ ಅಂತಲೇ ಅಲ್ಲ, ಕೆಲವೊಮ್ಮೆ ದೂರ ಆಗ್ಬಿಡ್ತಾರೆ, ಅದು ಸಾವಿಗೆ ಅಂತ ಮತ್ತೇನೂ ಅಲ್ಲ. ಸತ್ತು ದೂರವಾಗುತ್ತಾರೆ ಅಥವಾ ಜಗಳದಿಂದ ದೂರವಾಗುತ್ತಾರೆ. ಹೆಚ್ಚು ಕಮ್ಮಿ 2 ಸಾವುಗಳೇ ಅವು. ತುಂಬಾ ಪ್ರೀತಿ ಪಾತ್ರರು ಜಗಳ ಮಾಡಿ ದೂರ ಆಗ್ಬಿಟ್ರು ಅಂದ್ಕೊಳ್ಳಿ, ಅದು ಇಷ್ಟೇ ದುಃಖ ಕೊಟ್ಟಿರುತ್ತೆ. ಹಾಗಾಗಿ ಈಗ ನಿಮಗೆ ಬದುಕಲ್ಲಿ ಸತ್ಯದ ಕಡೆ ಸತ್ಯವನ್ನು ಬೆರೆಸಿ ನೋಡಿ. ಮಕ್ಕಳು, ಮರಿ, ಸಂಬಂಧಗಳು ಇವೆಲ್ಲ ನಿಮ್ಮಿಂದ ಬಂದಿದ್ದಾವೆ ಹೊರತು ನಿಮಗಾಗಿ ಬಂದಿಲ್ಲ. ಅವರವ್ರ ಪ್ರಾರಬ್ಧಗಳು ಎಲ್ಲಿ ಏನು ಎತ್ತ ಅವರ ಆಯಸ್ಸು ಏನು ನಮಗೆ ಯಾರಿಗೂ ಗೊತ್ತಿಲ್ಲ. ನಾವೇನು ಮಾಡ್ಬೋದಂದರೆ ಈ ದಿನ ಮಾತ್ರ ಬೆಳಗ್ಗೆದ್ದು ಸಂಜೆ ಮಲಗುವವರೆಗೂ ಆ ದಿನ ನಿಮ್ಮದು. ಮಕ್ಕಳನ್ನ ಚೆನ್ನಾಗಿ ಮಾತಾಡಿಸ್ಬೋದು, ಅಂಡ್ ಕೆಲವೊಂದು ಕ್ಷಮಿಸ್ಬೋದು, ಕೆಲವೊಂದು ಕ್ಷಮೆ ಕೇಳ್ಬೋದು. ತಪ್ಪುಗಳಿದ್ರೆ ದಯವಿಟ್ಟು ತಿದ್ದಿ, 2 ಪೆಟ್ಟು ಕೊಟ್ಟಾದರೂ ತಿದ್ರಿ. ಅಯ್ಯೋ ಗುರುಗಳು ಹೇಳಿದ್ದಾರೆ, ಅವ್ರು ನಾಳೆ ನಮ್ಮ ಜೊತೆ ಇಲ್ತಾರೋ ಇರಲ್ವೋ, ಈ ದಿನ ನಾನು ಪೆಟ್ಟು ಕೊಟ್ಬಿಟ್ರೆ ಅದು ತಪ್ಪು ನೆನಪುಗಳಾಗಿ ನಮಗೆ ಕಾಡಲ್ವಾ? ಇಲ್ಲ, ನಾಳೆ ಆ ಜೀವ ಹೊರಡುತ್ತೆ ಅಂದರೂ ಕೂಡ ಈ ದಿನ ಅವರ ಯಾವುದೋ ತಪ್ಪನ್ನು ತಿದ್ದಿ ಅವರನ್ನು ಮುಂದಿನ ಜನ್ಮಕ್ಕೆ ಯೋಗ್ಯರನ್ನಾಗಿ ಮಾಡಿದ ಪುಣ್ಯ ನಿಮಗಿರುತ್ತೆ. ಬಟ್ ಆ ಡೆಪ್ತಾಗಿ ಯಾರು ಯೋಚನೆ ಮಾಡಲ್ಲ. ತಪ್ಪುಗಳು ಕಂಡಾಗ ತಿದ್ದಬೇಕು, ಅದು ನೀವು ಅವ್ರಿಗೆ ಮಾಡೋ ಅತಿ ದೊಡ್ಡ ಉಪಕಾರ. ಕೆಲವೊಮ್ಮೆ ಮುದ್ದು ಮಾಡೋದಕ್ಕಿಂತ ದೊಡ್ಡ ಪಾಪ ಇಲ್ಲ ಅಂತ ಹಿರಿಯರು ಯಾಕೋ ಹೇಳ್ತಿದ್ರು. ಯಾಕೆ ಗುರುಗಳೇ ಹಂಗಂತೀರಾ ಅಂದರೆ, ಎಷ್ಟು ತಪ್ಪುಗಳನ್ನು ಮುದ್ದು ಮಾಡುವ ನೆಪದಲ್ಲಿ ಬೆಂಬಲಿಸಿಬಿಟ್ಟಿರ್ತಾರಂತೆ ಹಿರಿಯರು. ಇರೋನೊಬ್ಬನೇ ಮಗ, ಅವನು ಏನು ಮಾಡಿದ್ರು ನಡೆಯುತ್ತೆ ಅಂದರೆ ಇದು ಮುದ್ದು ಮೇಲ್ನೋಟಕ್ಕೆ, ಬಟ್ ಅವನು ಪಾಪಿಷ್ಟನಾಗ್ಲಿಕ್ಕೆ ಇವರೇ ಕಾರಣ ಅಂತೆ. ನೋಡಿ, ಶಿಕ್ಷೆ ಕರುಣೆಯಂತೆ, ಮುದ್ದು ಪಾಪ ಅಂತೆ. ಎಷ್ಟು ವಿಚಿತ್ರ ನೋಡಿ. ಅದು ಡೆಪ್ತಾಗಿ ಹೋದಾಗ ಅರ್ಥ ಆಗುತ್ತೆ ಅದು. ಬಟ್ ಸಂಸಾರದ ದೃಷ್ಟಿಕೋನದಲ್ಲಿ ಶಿಕ್ಷೆಯಂತೆ, ಮುದ್ದು ಪುಣ್ಯವಂತೆ ಇದು. ಆದರೆ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಇವೆಲ್ಲ ಉಲ್ಟ. ತೀರಾ ಕುರುಡು ಪ್ರೇಮ ಪಾಪವಂತೆ. ಯಾಕಂದರೆ ಕುರುಡು ಪ್ರೇಮ ಆದಾಗ ಅವರು ಹೊಲಸು ಕೆಲಸ ಮಾಡಿದ್ರು ಇವನು ವಿರೋಧ ಮಾಡಲ್ಲ. ಹಾಗಾಗಿ ಇವೆಲ್ಲ ತಿಳ್ಕೊಳ್ತಾ ಹೋಗ್ತಾ ನಿಮಗೆ ಈ ಅಳು, ಸಾವು ಇವೆಲ್ಲವನ್ನು ಮೀರಿದ ಒಂದು ಸತ್ಯ ಕಣ್ಣು ಮುಂದೆ ಬಂದು ನಿಂತ್ಕೊಂಡ್ಬಿಡುತ್ತೆ.
ಅವತ್ತು ನಿಮಗೆ ಯಾವ ಸಾವು ಯಾವ ನೋವು ಏನೂ ಮಾಡಲ್ಲ. ಆ ಸ್ಥಿತಿಗೆ ನೀವು ತಲುಪ್ತೀರ. ಬಟ್ ಸಮಯ ಬೇಕು. ಇರಲವ ಎಲ್ಲ ತಿಳ್ಕೊಂಡ ಮಹಾನ್ ಜ್ಞಾನಿ ಆದರೂ ಅಷ್ಟೆಲ್ಲ ಭಗವದ್ಗೀತೆ ಕೇಳಿದ ಅರ್ಜುನ ಕೂಡ ತನ್ನ ಮಗ ಅಭಿಮನ್ಯು ಸತ್ತಾಗ ಹುಚ್ಚನಂತಾಗೋದ. ಇವನ್ ನನ್ನೇ ತಗೊಳ್ಳಿ ಅಥವಾ ಬೇರೆ ನಾನು ಬಹಳ ಅಲ್ಪ, ನನ್ನ ಅಷ್ಟು ತಿಳಿದವನಲ್ಲ. ಆದರೆ ಮಹಾನ್ ಜ್ಞಾನಿಗಳೆಲ್ಲ ಜಗತ್ತಿಗೆ ಜ್ಞಾನ ಬೋಧನೆ ಮಾಡಿದವರು ಕೂಡ ತಮ್ಮ ಮನೆಯಲ್ಲಿ ಹೆಂಡತಿಯೋ ಮಕ್ಕಳೋ ಇಂಥದ್ದೇನೋ ಸಮಸ್ಯೆಗಳಾದಾಗ ಕಣ್ಣೀರು ಹಾಕದವರಿದ್ದಾರೆ. ಹಾಗೆ ಕೆಲವೊಮ್ಮೆ ಹೇಳುವುದಕ್ಕೂ ಬದುಕುವುದಕ್ಕೂ ಬಲು ಕಷ್ಟ. ಆದಷ್ಟು ಪ್ರಯತ್ನ ಮಾಡ್ಬೋದಷ್ಟೇ ನಾವು. ಧೈರ್ಯವಾಗಿರುವ ಅಂಥದ್ದೇನೇ ಗೊಂದಲ ಇದ್ರೂ ಈ ಕಾರ್ಯಕ್ರಮ ನಿನಗೋಸ್ಕರ ಇದ್ದೇ ಇದೆ. ಏನೋ ದುಃಖ ಅಂತಲೇ ಅಲ್ಲ, ಮಾತಾಡು, ಕರೆ ಮಾಡು, ಚೆನ್ನಾಗಿದ್ದೀರಾ, ಹಂಗೆ ಹಿಂಗೆ ನೀವು ಮಾತಾಡಿ, ನಾನು ಮಾತಾಡ್ತೀನಿ, ಜನಗಳು ಕೇಳ್ತಾರೆ. ನಮಗೆ ಎಲ್ಲ ಯಾರೋ ಒಬ್ರು ಇದಾರಪ್ಪ ನಮ್ಮ ಕಷ್ಟ ಕೇಳಕ್ಕೆ, ಅಷ್ಟೇ. ದುಃಖವೇ ಬರಬೇಕು, ಏನೋ ಕಷ್ಟವೇ ಬರಬೇಕು ಅಂತ ಏನಿಲ್ಲವ. ಇವತ್ತು ನಾನು ಎಷ್ಟೋ ಹೆಣ್ಮಕ್ಳಿಗೆ ಅದನ್ನು ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ಕರೆ ಮಾಡ್ತಾರೆ, ಗುರುಗಳೇ ನಾನು ಒಂದು 2 ವರ್ಷದಿಂದ ಮಾಡಿದ್ದೆ ಗುರುಗಳೇ, ಈಗೆಲ್ಲ ಮರ್ತು ಚೆನ್ನಾಗಿದ್ದೀನಿ ಗುರುಗಳೇ, ಸುಮ್ಮನೆ ಮಾಡಬೇಕು ಅನಿಸ್ತು ಗುರುಗಳೇ, ಅದಕ್ಕೆ ಮಾಡಿದೆ, ನಿಮ್ಮ ಜೊತೆ ಮಾತಾಡಿ ನನಗೊಂದು ಖುಷಿ. ಅದು ನೋಡಿ, ಅದೆಷ್ಟು ಅವ್ರಿಗೇನೋ ಒಂದು ಖುಷಿ. ಹೌದು. ಎಷ್ಟೋ ಹೆಣ್ಮಕ್ಳು ಕೃತಜ್ಞರಾಗಿದ್ದಾರೆ ನಿಮ್ಗೆ. ನಾನು ಹೇಳಿಲ್ವಾ, ನಾನು ಎಷ್ಟೋ ಜನ ಕಾಲೇ ಮಾಡಿಲ್ಲ, ಬಟ್ ನಿಮ್ಗೆ ಕೆಲವೊಂದು ನುಡಿಗಳಿದೆಯಲ್ಲ, ಅದಂತೂ ನಿಜ ಅದ್ಭುತ. ಅದೊಂಥರ ಹಿಂಗೆ ಅಂದ್ರೆ ಯಾರು ನಮ್ ಜೊತೆಗೆ ಬೇಡ, ಆ ಮಾತುಗಳು ಕೇಳಿಸ್ಕೊಂಡು ಆ ಮಾತಿನಂತೆ ನಡ್ಕೊಂಡು ಹೋದ್ರೆ ಜೀವನ ಎಲ್ಲೋ ಹೋಗ್ಬಿಡುತ್ತೆ. ಯಾರು ನಮ್ ಜೊತೆಗಿರೋದೇ ಬೇಡ ಅನ್ಸುತ್ತೆ. ಏನು ನಮಗ್ ನಾವು ಫಸ್ಟ್, ಆದ್ರೆ ಮತ್ತೇನು ನನ್ ಮಕ್ಕಳು ಅಷ್ಟೇ, ಇನ್ನೇನು ಬೇಡ. ಭವಿಷ್ಯದಲ್ಲಿ ಮುಂದೆ ಕಣ್ಮುಂದೆ ಬರ್ತಾರ ನಾನ್ ಇರೋದನ್ನ ಇಷ್ಟೇ. ನನ್ಗೆ ನನ್ ಕೈಲಿ ಅವತ್ತಿನ ದಿನಕ್ಕೆ ಏನಾರು ಮಾಡಕ್ಕಾಗತ್ತಾ ಮಾಡೋದು? ಇಲ್ಲ ಅಷ್ಟೇ. ನನ್ ಕೈಲಿ ಆಗ್ಲಿಲ್ಲ ಅಂದ್ರೆ ನಾನು ಏನು ಮಾಡಕ್ಕಾಗಲ್ಲ. ನನ್ ಕೈಲಿ ಆಗ ಪರಿಸ್ಥಿತಿ ಇತ್ತ ನಾನ್ ಮಾಡ್ತೀನಿ, ಅದಕ್ಕೂ ಮೀರಿ ಇನ್ನೇನು ನನ್ನ ಕೈಯಲ್ಲಿ ಸಾಧ್ಯ. ಯಾವಾಗ ವ್ಯಥೆ ಪಡ್ಬೋದು ಅಂದ್ರೆ, ಯಾವಾಗ ನನ್ನ ಕೈಯಲ್ಲಿ ಏನೋ ಮಾಡ್ಲಿಕ್ಕೆ ಶಕ್ತಿ ಇದ್ದು ನಾನು ಆಲಸ್ಯ ತೋರಿಸಿದ್ರೆ, ದ್ವೇಷ ಮಾಡಿದ್ರೆ, ಬಹುಶಃ ಅವತ್ತು ನಾನು ಪಶ್ಚಾತ್ತಾಪ ಪಡ್ಬೋದು. ಓಕೆ, ನಾನು ಕಡೆಗೂ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಲೇ ಇಲ್ಲ, ಅಯ್ಯೋ ಕರ್ಕೊಂಡು ಹೋಗಿ ಅಂತ ಅವ್ರು ಹೇಳ್ತಿದ್ರು, ನಾನೇ ಇನ್ನೇನೋ ಕಾರ್ಯಕ್ರಮದ ನೆಪ ಒಡ್ಡಿ ಅಥವಾ ಇನ್ನೇನೋ ನೆಪ ಒಡ್ಡಿ ನಾನು ಕರ್ಕೊಂಡು ಹೋಗ್ಲಿ, ಆಗ ದುಃಖ ಪಡ್ಬೋದು. ಅಂದ್ರೆ ನೋಡಿ, ದುಃಖ ಪಡ್ಲಿಕ್ಕೆ ಕಾರಣಗಳು ಬೇರೆ ಬೇರೆ ಇದ್ದಾವೆ. ಸೊ ಇವತ್ತಿಗೆ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದೀರಿ, ಅದನ್ನು ಮೀರಿ ಮನುಷ್ಯ ಪ್ರಯತ್ನಕ್ಕಿಂತ ವಿಧಿಯ ಸೆಳೆತ ಜಾಸ್ತಿ ಇತ್ತು, ಅದು ಮುಗೀತು. ಒಂದು ಅಷ್ಟು ದೊಡ್ಡ ಸೂರ್ಯನ ಕಿರಣಗಳ ಮುಂದೆ ನನ್ನ ಒಂದು ದೀಪ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಒಪ್ಕೊಳ್ಬೇಕಲ್ಲವ ನಾನು ಅದನ್ನ. ಹಾಗಾಗಿ ಕತ್ತಲ ಕೋಣೆಯಲ್ಲಿ ದೀಪ ಬಹಳ ಪ್ರಜ್ವಲಿಸಬಹುದು. ಆ ದಿನಕರನ ಬೆಳಕಿನಲ್ಲಿ ನಿನ್ನ ಪುಟ್ಟ ದೀಪ ಏನು ಮಾಡಬಹುದು? ಹಾಗೆ ವಿಧಿಯ ಸೆಳೆತ ಮತ್ತೆ ಹೆಂಡತಿಯಾಗಿ ನರಮನುಷ್ಯಳಾಗಿ ನಿನ್ನ ಪ್ರಯತ್ನ ಬಹಳ ಅಲ್ಪ. ಅದಾಗಂತ ಸುಮ್ಮನಿರ್ಬೇಕಾ? ಇಲ್ಲ, ಅಲ್ಪ ಇರಬಹುದು. ಯಾಕಂದ್ರೆ ಆ ಅಲ್ಪವೂ ಕೂಡ ಕೆಲವೊಮ್ಮೆ ವಿಧಿಗೆ ಸೆಡ್ಡು ಹೊಡೆದು ವಾಪಸ್ ಕರ್ಕೊಂಡು ಬರ್ಬೋದು. ಸತಿ ಸಾವಿತ್ರಿಯ ಹಾಗೆ ಯಮಧರ್ಮನಿಂದ ತನ್ನ ಗಂಡನನ್ನು ಬಿಡಿಸಿಕೊಂಡಲ್ಲ ಹಾಗೆ. ನಿನ್ನ ಪ್ರಯತ್ನ ನೀನು ಮಾಡಿದ್ದೀವ, ಅಳಬೇಡ, ಧೈರ್ಯವಾಗಿ ನಿನ್ನ ಆರೋಗ್ಯ ನೋಡ್ಕೊ. ಏನೇ ಮಾನಸಿಕ ನೆಮ್ಮದಿ ಅಥವಾ ಏನೋ ಅಂಥದ್ದು ಗೊಂದಲ ಬಂದಾಗ ನಾವಿದ್ದೀವಿ, ಕರೆ ಮಾಡು, ಮಾತನಾಡು, ಕಾರ್ಯಕ್ರಮ ಇದೆ. ನಿನಗೆ ಒಳ್ಳೆಯದಾಗಲಿ, ನಿನ್ನ ಮಕ್ಕಳಿಗೆ ಒಳ್ಳೆಯದಾಗಲಿ. ಬಹಳ ಜಗತ್ತಿಗೆ ನೀವು ಈ ಮೂಲಕ ತಿಳಿಸಿದ್ದೀರಿ, ಗಂಡನನ್ನು ಒಂದು ಹೆಂಡತಿ ಎಷ್ಟು ಪ್ರೀತಿಯಿಂದ ಹಚ್ಕೊಂಡು ಆತನನ್ನು ಸರ್ವಸ್ವ ಅಂದ್ಕೊಂಡು ಬದುಕಬಹುದು ಅಂತ. ದಟ್ಸ್ ಗ್ರೇಟ್. ನೀವು ಚೆನ್ನಾಗಿರ್ಬೇಕು, ಅದನ್ನ ಅವ್ರವ್ರು ಉಳಿಸ್ಕೋಬೇಕಾಗಿರುತ್ತೆ ಅಷ್ಟೇ. ಅದೇ ಅಂತಿಮವಾಗಿ ಈಗ ನಿಮ್ಮ ಮಕ್ಕಳ ವಿಚಾರದಲ್ಲೂ ಅಷ್ಟೇನವ, ನೀವು ಅವ್ರಿಗೆ ಏನು ಕೊಡ್ತೀರಾ ಮುಂದಿನ 20, 10, 15 ವರ್ಷಗಳ ಕಾಲ, ಅದು ನಿಮ್ಮ ಕಂಟ್ರೋಲ್ ಇದೆ. ಆನಂತರ ಅವರು ಅದಕ್ಕೆ ಕೃತಜ್ಞರಾಗಿರ್ತಾರೆ, ಅದು ನಿನ್ನ ಕೈಲಿಲ್ಲ. ಸೊ ಅಲ್ಟಿಮೇಟ್ಲಿ ನಿಮಗೆ ಒಂದು ಅಥವಾ ನನಗೂ ನಿಮಗೂ ಒಂದು ಅರ್ಥ ಆಗಬೇಕು, ಓಕೆ ಇಲ್ಲಿ ನಾವೇನು ಕೊಡ್ಬೋದು ಅದು ಮಾತ್ರ ನಮ್ಮ ಕೈಲಿದೆ. ಆ ಕಡೆಯಿಂದ ಅದಕ್ಕೆ ಕೃತಜ್ಞರಾಗಿ ಇರಬೇಕಾ ಇಲ್ವಾ? ಅದು ನಮ್ಮ ಕೈಲಿಲ್ಲ. ಓ, ಈಗ ಕ್ಲಾರಿಟಿ ಸಿಕ್ತು. ನಾನು ಮಕ್ಕಳ ಕುರಿತು ಇನ್ನೂ ಏನೇನೋ ಅದ್ಭುತ ನಾನು ಅವರಿಗೆ ಉಪಕಾರ ಮಾಡ್ಬೋದು. ಬಟ್ ಆ ಕಡೆಯಿಂದ ಹೆಂಡತಿ ಬಂದ ಕಾಲದಲ್ಲಿ ಏನು ಗೊತ್ತಿಲ್ಲ. ಆದರೆ ನಾವು ಅದನ್ನು ನಿರೀಕ್ಷೆನೂ ಮಾಡಬಾರ್ದು. ಬಂತ ಬೋನಸ್, ಬರಲಿಲ್ವಾ ಶಿವ ನಮಗೂ ಏನು ದಾರಿ ಮಾಡಿರ್ತಾನೆ, ಹೌದಲ್ಲ?
ಹ್ಮ್ ಹೆಚ್ಚು ಸಮಯ ಕೊರಗೋದು ಬೇಡವ, ಪುಟ್ಟ ಜೀವನ. ಹಾಗೆ ನಂದಿ ಹೋಗುವ ಮುನ್ನ 4 ಜನಕ್ಕೆ ಬೆಳಕು ಕೊಡ್ಬೇಕಷ್ಟೆ. ನನ್ನ ಬೆಳಕನ್ನು ಎಷ್ಟು ಜನ ಹೊಗಳಿದ್ರು, ಯಾಕಂದ್ರೆ ನಿದ್ದೆ ಬರ್ತಾ ಇರೋ ಒಬ್ಬ ಮನುಷ್ಯನಿಗೆ ಬೆಳಕು ಕೂಡ ಹಿಂಸೆ ಆಗುತ್ತಂತೆ. ಕತ್ತಲಲ್ಲಿರುವ ಮನುಷ್ಯನಿಗೆ ಬೆಳಕು ಹೇಗೆ ಅದ್ಭುತವೋ, ನಿದ್ದೆ ಬರ್ತಾ ಇದೆ ಲೈಟ್ ಆಫ್ ಮಾಡಿ ಅಂತಾರೆ. ಹೌದೌದು. ಅಂದ್ರೆ ಆ ಬೆಳಕು ಕೂಡ ಭಾರ ಆಯ್ತಾ? ಈ ಜಗತ್ತಲ್ಲಿ ಎಲ್ಲವೂ ಭಾರವೇ ಪರಿಸ್ಥಿತಿ ಬಂದ್ಬಿಟ್ರೆ. ಅಲ್ಲೇನು ಅಂಗಡಿಲಿ ಬಾಯಾರ್ತು ಅಂತ ವಾಟರ್ ಕ್ಯಾನ್ ತಗೊಂಡ್ರು, ಕೈಲಿ ಇಟ್ಕೊಂಡು ಓಡಾಡಿದ್ರು, ಅದರಲ್ಲಿ ನೀರಿರೋವರೆಗೂ. ನೀರು ಮುಗಿದ ಮೇಲೆ ವಾಟರ್ ಕ್ಯಾನ್ ಭಾರ. ಅಂದ್ರೆ ನೀರಿದ್ದಾಗ ಆಕ್ಚುಲಿ ವಾಟರ್ ಕ್ಯಾನ್ ಭಾರ ಇತ್ತು, ಹೌದಲ್ಲ? ಹೌದು. ಆದ್ರೆ ಆಗ ಯಾಕೆ ವಾಟರ್ ಕ್ಯಾನ್ ಭಾರ ಆಗ್ಲಿಲ್ಲ ನೀರಿದ್ದಾಗ? ಅಂದ್ರೆ ನಮ್ಮಲ್ಗಡೆ ಬಾಯಾರಿಕೆ ಇತ್ತು. ಯಾವಾಗ ನಮ್ಮ ಬಾಯಾರಿಕೆ ತೀರ್ತು, ಮತ್ತೀಗ ವಾಟರ್ ಕ್ಯಾನ್ ಇದೆಯಲ್ಲ, ಅದು ಎಷ್ಟು ಅಗ್ರ ಆಗಿದೆ ಅಂದ್ರೆ ಅದ್ರಲ್ಲಿ ಒಂದು ತೊಟ್ಟು ನೀರಿಲ್ಲ, ಹಿಡ್ಕೊಂಡು ಓಡಾಡ್ಬೋದು ಇಡೀ ದಿನ. ಅಷ್ಟು ಅಗ್ರ ಆಗಿದೆ, ಅಷ್ಟು ಕಡಿಮೆ ತೂಕದ್ದಿದೆ ಅದು. ಆದ್ರೂ ಅದು ಯಾಕೆ ಭಾರ? ಯಾವಾಗ ನನಗೆ ಹಸಿವಿರೋದಿಲ್ವೋ ಖಾಲಿ ವಾಟರ್ ಕ್ಯಾನ್ ಕೂಡ ಭಾರ. ಯಾವಾಗ ನನಗೆ ಹಸಿವಿರುತ್ತೋ ಆಗ ತುಂಬಿದ ವಾಟರ್ ಕ್ಯಾನ್ ಕೂಡ ನನಗೆ ಭಾರ ಆಗಲ್ಲ. ನೋಡಿದೆ ಬದುಕು ಹೆಂಗಿದೆ ಇದು. ಹಂಗೆ ಕೆಲವೊಬ್ರಿಗೆ ನಾವು ಬೇಕು, ನಮ್ಮಿಂದ ಉಪಕಾರ ಇದೆ ಅಂದರೆ ನಾವು ಏನು ಮಾಡಿದ್ರು ಸಹಿಸ್ಕೊಳ್ತಾರೆ. ನಿಮ್ಗೆ ಉಪಕಾರ ಇಲ್ಲ, ಅವ್ರಿಗೆ ಹಸಿವಿಲ್ಲ ಅಂದಾಗ ನೀವು ದೇವ್ರಂತಿದ್ರು ಕೂಡ ಅವ್ರಿಗೆ ನೀವು ಬೇಡ. ಸೊ ವಿಷಯ ಇಷ್ಟೇ, ಅವ್ರಿಗೆ ಬಾಯಾರಿಕೆ ಇದೆಯೋ ಇಲ್ವೋ ಅನ್ನೋದ್ರ ಮೇಲೆ ನಿಮ್ಮನ್ನು ಅವ್ರು ಇಟ್ಕೊಳ್ಬೇಕೋ ಬೇಡವೋ ಅನ್ನೋ ನಿರ್ಧಾರ ಮಾಡ್ತಾರೆ, ಹೌದಲ್ಲವ? ಈ ಸತ್ಯ ನಮಗೆ ಗೊತ್ತಿರಬೇಕಷ್ಟೆ. ಇರಲಿ, ಹೋಗ್ತಾ ಹೋಗ್ತಾ ಎಲ್ಲವೂ ಅರ್ಥವಾಗುತ್ತೆ. ಒಳ್ಳೇದಾಗ್ಲವ. ನಂಗಂತೂ ಬಹಳ ಖುಷಿ ಆಯಿತು ನಿನ್ನ ಅಂತಿಮ ನಿರ್ಧಾರವನ್ನು ನೋಡಿ, ಅಥವಾ ಇವತ್ತು ನೀವು ಆ ಸ್ಥಿತಿಗೆ ಬಂದು ತಲುಪಿದ್ದೀರಿ. ಆ ಆತ್ಮಕ್ಕೆ ಶಾಂತಿ ಸಿಗಲಿ, ಅಥವಾ ಅದು ತನ್ನ ಮುಂದಿನ ಬೆಳಕಿನ ಹಾದಿಯನ್ನು ಹಿಡಿದು ಹೊರಡಲಿ. ನೀವು ಹೊತ್ತು ಕರೆದು ಅದನ್ನು ಮತ್ತೆ ವಾಪಸ್ ಎಳೆಯೋದು ಬೇಡ. ನಮ್ಮಲ್ಲಿ ಈ ಹಿರಿಯರಿಗೆ ಎಡೆ ಇಕ್ತಾರೆ ಗೊತ್ತಾ, ಈ ಮಹಾಲಯ ಅಮಾವಾಸ್ಯೆ ಅಂತ ಹೇಳ್ತಾರೆ. ನಮ್ಮಲ್ಲಿ ತುಂಬ ಜನ ಅಂದ್ಕೊಂಡಿದ್ದಾರೆ, ನಾವು ಮನೆಯಲ್ಲಿ ಅವ್ರಿಗೆ ಎಡೆ ಇಟ್ಬಿಡ್ತೀವಿ, ಅವ್ರು ಬಂದು ತಿಂದು ಹೋಗ್ತಾರೆ ಅಂತ. ವಿಷಯ ಅದಲ್ಲ. ಅವ್ರೇನಾದ್ರೂ ತಿನ್ನಕ್ಕೆ ಬಂದರೆ ನೀವು ಬದುಕಂಗಿಲ್ಲ ಅಷ್ಟೇ. ಇದನ್ನು ಗುರುಗಳು ಹೇಳ್ತಾರೆ, ಅಯ್ಯ ಅವರು ಹೊರಟಿದ್ದಾರೆ, ಬಹಳ 10 ವರ್ಷದಿಂದ 20 ವರ್ಷದಿಂದ ಎಲ್ಲ ಸತ್ಬಿಟ್ಟಿರ್ತಾರೆ. ಅವರು ಕಳೆದ ವರ್ಷ ಸತ್ತವ್ರು ಇರ್ತಾರೆ, 20 ವರ್ಷದಿಂದ 10 ವರ್ಷದಿಂದ ಹಿಂಗೆಲ್ಲ ಸತ್ತವ್ರು ಇರ್ತಾರೆ, ಪೂರ್ವಜರು, ಪಿತೃಗಳು. ಅವರು ಹೋಗೋ ದಾರಿಯಲ್ಲಿ ಏನೇನೋ ಕೆಲವು ದೋಷಗಳು, ಶಾಪಗಳು, ಏನೋ ಕಾರಣಕ್ಕೆ ಅವರನ್ನು ಆ ಪಿತೃದೇವತೆಗಳು ತಡೆದಿರ್ತಾರೆ, ಅಥವಾ ಅವ್ರ ದಾರಿಯಲ್ಲಿ ಕೆಲವು ಅಡೆತಡೆಗಳು ಬಂದಿರ್ತವೆ. ಅಂದರೆ ನೀವು ಇಲ್ಲಿದ್ದೀರಾ, ಅವ್ರು ಹಂಗೆ ಹೋಗ್ತಾ ಇದ್ದಾರೆ ಮೇಲಕ್ಕೆ, ಅಲ್ಲೆಲ್ಲೋ ಅಡೆತಡೆಗಳಿದ್ದರೆ ಇಲ್ಲಿ ನೀವು ಅವ್ರಿಗೆ ಹಾಕುವ ಎಡೆಗಳಿದ್ದಾವಲ್ಲ. ಈಗ ನಾವು ಬದುಕಿದ್ದಾಗ, ಈಗ ನೀವು ಒಂದು ವೇಳೆ ನಿಮ್ಮ ಮಗನನ್ನು ಯಾವುದೋ ಒಂದು ಇಂಟರ್ವ್ಯೂ ಕಳಿಸಿದ್ದೀರಿ ಕಂಪ್ನಿಗೆ, ಅಲ್ಲಿ ಕೆಲವು ಸೆಕ್ಯೂರಿಟಿಗಳು ನಿಮಗೆ ಗೊತ್ತು. 1ನೇ ಡೋರು, 2ನೇ ಡೋರು, 3ನೇ ಡೋರು, 4ನೇ ಡೋರು, ಅಲ್ಲಿ ಸೆಕ್ಯೂರಿಟಿಗಳು ಗೊತ್ತು. ಇಲ್ಲಿ ಅವ್ರಿಗೆ ಸೆಕ್ಯೂರಿಟಿಗಳಿಗೆ ಫೋನ್ ಮಾಡಿ, ನಮ್ಮ ಮಗನ ಒಂಚೂರು ಬೇಗ ಕಳಿಸಿ ಸಾ, ಒಂಚೂರು ಮುಂದೆ ಕಳಿಸಿ ಸಾ, ಅಲ್ಲೊಂಚೂರು ಸಪೋರ್ಟ್ ಮಾಡಿ ಸಾ. ಮಗ ಮುಂದೆ ಹೋಗಲಿಕ್ಕೆ ಈ ಸೆಕ್ಯೂರಿಟಿಗಳಂತ ಯಾರಿದ್ದಾರೆ ಅವರಿಗೆ ನೀವು ಲಂಚ ಕೊಡಬೇಕು. ಅಂದರೆ ಲಂಚ ಮೀನ್ಸ್ ಒಂದು ಮಾತು ಹೇಳಬೇಕು, ಏನೋ ಆಗ್ಬೋದು. ಇಲ್ಲೂ ಕೂಡ ಸತ್ತ ಹಿರಿಯರು ಅಥವಾ ಅವರೇನಿದ್ದಾರೆ ಅವರು ಮುಂದುವರಿಲಿಕ್ಕೆ, ಅಥವಾ ಅವರು ಆ ದಾರಿಲಿ ಇನ್ನೊಂದು ಜನ್ಮದ ಮೂಲಕನೋ ಅಥವಾ ಯಥಾ ಪ್ರಕಾರವಾಗಿನೂ ಅವ್ರ ದಾರಿಲಿ ಮೇಲ್ಗೆ ಆ ಕಡೆ ಹೋಗ್ಲಿಕ್ಕೆ ಒಂದಷ್ಟು ಪಿತೃದೇವತೆಗಳು ಅವರನ್ನು ದಾಟಿಸ್ಬೇಕಿರುತ್ತೆ. ಅವರಿಗೆ ನೀವು ಲಂಚ ಕೊಟ್ಟಂಗೆ ಇಲ್ಲಿಡುವ ಎಡೆ. ಅಂದರೆ ಸತ್ತವ್ರಿಗೆ ಯಾಕೆ ಬೇಕದೆಲ್ಲ? ಅವ್ರನ್ನ ಆ ಕಡೆ ದಾಟಿಸ್ಲಿಕ್ಕೆ ಯಾರ್ಯಾರು ಪಿತೃದೇವತೆಗಳಿದ್ದಾರಲ್ಲ ಅವ್ರಿಗಿಡೋ ಎಡೆ ಇದು. ಸುಮ್ಮನೆ ಯೋಚನೆ ಮಾಡಿ, ಅವ್ರು ಈ ಕಡೆಗೆ ಬರೋಕ್ಕೆ ಶುರು ಮಾಡಿದ್ರೆ ಇಲ್ಲಿ ಬದುಕೋರಿಗೆ ಕಷ್ಟ ಆಗ್ಬಿಡುತ್ತೆ. ಅಂದರೆ ಆ ಹಬ್ಬದ ಅರ್ಥ, ಹೇ ಭಗವಂತ ಅಥವಾ ಹೇ ಪಿತೃದೇವತೆಗಳೇ, ಆ ನಮ್ಮ ಹಿರಿಯರನ್ನು ಅವರ ದಾರಿಯಲ್ಲಿ ಏನೇ ಅಡೆತಡೆಗಳಿದ್ರು ಅದನ್ನು ಸರಿಪಡಿಸಿ ಅವ್ರನ್ನ ಆ ಕಡೆ ಮುಂದಕ್ಕೆ ಕಳಿಸಿ 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 ಅಂತ ನಾವಿಡೋ ಎಡೆ. ನಮ್ಮಲ್ಲದು ತಂದಷ್ಟು ತಪ್ಪು ಕಲ್ಪನೆ, ಅವರು ಬರ್ತಾರೆ ಇಲ್ಲಿ ತಿಂದು ಹೋಗ್ತಾರೆ ಅಂತ. ವಿಷಯ ಅದಲ್ಲ. ಅವ್ರೇನಾದ್ರು ಹಿಂಗೆ ಬರೋಕ್ಕೆ ಶುರು ಮಾಡಿದ್ರೆ, ವಾಪಸ್ ಈ ಕಡೆಗೆ ಬರೋಕ್ಕೆ ಶುರು ಮಾಡಿದ್ರು ಅಂದ್ಕೊಳ್ಳಿ, ಇಲ್ಲಿರೋರು ಬದುಕೋಕ್ಕಾಗಲ್ಲ. ಅರ್ಥ ಆಯ್ತಲ್ಲ? ಸೊ ನಾವು
ಅವರೊಂದಿಗೆ ಯಾವುದೇ ಸಂಪರ್ಕ ಸಾಧಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಸತ್ತವರೊಂದಿಗೆ. ಬಟ್ ಅವ್ರನ್ನ ಟೇಕ್ ಕೇರ್ ಮಾಡೋ ಕೆಲವು ಸಂಗತಿಗಳಿರ್ತವೆ, ಅವರಿಗೆ ನಾವು ಎಡೆ ಇಡ್ತೀವಿ. ಸೊ ಹಾಗಾಗಿ ಈ ಮಹಾಲಯ ಅಮಾವಾಸ್ಯೆ ಅನ್ನೋದು ನಮ್ಮವರ ದಾರಿಯಲ್ಲಿ ಇರುವ ಅಡೆತಡೆಗಳನ್ನು ನಿವಾರಿಸಿ ಅಂತ ಹೇಳಿ ಪಿತೃದೇವತೆಗಳಿಗೆ ನಾವಿಡೋ ಎಡೆಯೇ ಹೊರತು ಆ ದೇಹವಿಲ್ಲದ ಸೂಕ್ಷ್ಮಧಾರಿಗಳಾದ ಅವರಿಗೆ ನಿಮ್ಮ ಊಟ ತಗೊಂಡು ಏನೂ ಆಗಬೇಕಾದಿಲ್ಲ. ಬಟ್ ಅವ್ರ ನೆನಪಲ್ಲಿ ಅವ್ರಿಗೆ ಇದಿಷ್ಟ ಇತ್ತು ಅಂತ ಒಂದಷ್ಟು ಇಡ್ತಾರೆ. ಅದು ಅವರವರವ್ರ ಪ್ರೀತಿ. ಅದು ಆ ಪಿತೃದೇವತೆಗಳಿಗೆ ಕೊಡುವ ಲಂಚ. ನಮ್ಮವ್ರನ್ನ ಮುಂದಕ್ಕೆ ಕಳಿಸಿ ಈ ಕಡೆ ಕಳಿಸ್ಬೇಡಿ ಅಂತ. ನೀವೇನು ಲಂಚ ಕೊಡದೆ ಹೋದ್ರೆ ಅವ್ರು ಈ ಕಡೆ ಕಳಿಸ್ಬಿಡ್ತಾರ. ಆಮೇಲೆ ಅವ್ರು ಯಾರು ಈ ಕಡೆಗೆ ಬರೋಕೆ ಶುರು ಮಾಡಿಬಿಟ್ರೆ ಆಮೇಲೆ ನೀವಿರೋಕ್ಕಾಗಲ್ಲ. ಅವ್ರನ್ನ ಹಂಗೆ ಕಳಿಸಿ ಅಂತ. ಅದಕ್ಕೆ ಸಾಮಾನ್ಯವಾಗಿ ಎಡೆ ಇಡೋದು, ಅದು ತಿಥಿ ಅದು ಇದು ಎಲ್ಲ ಮಾಡೋದು ಅವ್ರು ಹಂಗೆ ಹೋಗ್ಲಿ ಅಂತ ಇರಲ್ಲವ. ನಾನು ಯಾಕಿದ್ನ ಹೇಳಿದೆ ಅಂದರೆ ಅವರು ನಮ್ಮೊಂದಿಗೆ ಇದ್ದಾರೆ ಅಂತ ಮನುಷ್ಯ ಒಂದು ಭಾವನಾತ್ಮಕ ಲೋಕ ಕಟ್ಟಿಕೊಂಡು ಬದುಕ್ತಾನೆ. ಇಟ್ಸ್ ಓಕೆ, ಫೈನ್, ಅದು ತಪ್ಪಿಲ್ಲ. ಬಟ್ ಸತ್ಯ ಬೇರೆ ಇದೆ. ಈಗ ನಾನು ಆಗಲೇ ಮಧ್ಯದಲ್ಲಿ ಒಂದು ಪದ ಬಳಸ್ತೆ, ಒಂದು ಸಾಲು, ದೇವರು ನಮ್ಮ ಮುಂದೆ ಎಂದೂ ಬಂದೇ ಇಲ್ಲ ಬಟ್ ಇದಾನೆ ಅಂತ ಪೂಜೆ ಮಾಡ್ತಾ ಇಲ್ವಾ? ಅದೇ ನಂಬಿಕೆ ಇಲ್ಲೂ ಇಟ್ಕೊಳ್ಳಿ. ಅವು ನಿಮ್ಮನ್ನು ಕೆಲವು ಸಂಗತಿ ಸಮಯಗಳಲ್ಲಿ ಏಕಾಂತದಿಂದ ತಪ್ಪಿಸಿ ನಿಮಗೆ ಜೊತೆ ಯಾರೋ ಇದ್ದಾರೆ ಅನ್ನೋ ಒಂದು ಭಾವನೆ ಕೊಡ್ತವೆ. ಕೆಲವೊಮ್ಮೆ ಅದು ಐತೋ ಇಲ್ವೋ, ನನ್ನ ನಂಬಿಕೆ ನನ್ನನ್ನು ಕೆಲವೊಂದು ದುಃಖಗಳಿಂದ ಪಾರು ಮಾಡುತ್ತೆ ಅನ್ನೋದಾದ್ರೆ ನಂಬೋಣಲ್ವಾ? ಸೊ ಅದಿದೆಯಾ ಇಲ್ವಾ, ಅದು ಮೂಢನಂಬಿಕೆ ಅದು ಚರ್ಚೆಗೆ ಬರಲೇಬಾರ್ದು. ಈಗ ದೇವ್ರು ನಂಬದವನಿಗೆ ಅವನಿಗೆ ಏನೇ ಕಾರಣ ಇರ್ಬೋದು. ನನಗೆ ದೇವ್ರು ನಂಬುವುದರಿಂದ ನಾನು ಆಚೆ ಆರಾಮಾಗಿ ಹೋಗಿ ಬರ್ತೀನಿ, ಏನೋ ಕೆಲಸ ಮುಗಿಸ್ಕೊಂಡು ಮಧ್ಯರಾತ್ರಿ ತೋಟದ ಹತ್ರ ಎಲ್ಲ ಹೋಗಿ ಬರ್ತೀನಿ, ನನ್ನ ಮನೆ ದೇವ್ರು ನನ್ನನ್ನು ಕಾಪಾಡುತ್ತೆ ಅಂದರೆ ಅವನ ನಂಬಿಕೆ ಅವನ ಬದುಕನ್ನು ಸುಗಮಗೊಳಿಸ್ತಾ ಇದೆ ಅನ್ನೋದಾದ್ರೆ ಬಿಡಿ, ನಂಬಲಿ. ಅಲ್ಲಿ ಇದಾನೋ ಇಲ್ವೋ ಅಂತ ತಿಳಿಸೇನಾಗಬೇಕಾಗಿದೆ. ಹೌದು. ಸೊ ನನಗೆ ದೇವ್ರು ಇದಾನೋ ಇಲ್ವೋ ಅಂತ ಚರ್ಚೆ ಮಾಡೋ ಅನ್ಕೊಂಡ್ರೆ ನಂಗೆ ನಗು ಬರುತ್ತೆ. ಯಾಕಂದರೆ ಇದಾನೆ ಅಂತ ಅನ್ನೋನಿಗೆ ಖಾತ್ರಿಪಡಿಸೋಕೆ ಅಥವಾ ಅದನ್ನು ನಿರೂಪಿಸೋಕೆ ಆಗದೆ ಇರ್ಬೋದು. ನಾನು ದೇವರನ್ನು ನಂಬಿರೋ ಯಾರೋ ಒಬ್ಬನಿಗೆ ದೇವ್ರು ಇದಾನೆ ಅಂತ ಅವನಿಗೆ ನಿರೂಪಿಸೋಕೆ ಆಗದೆ ಇರ್ಬೋದು. ಬಟ್ ಆ ನಂಬಿಕೆ ಅವನನ್ನು ಎಷ್ಟೋ ಸಂಕಟಗಳಿಂದ ಪಾರು ಮಾಡಿದೆ, ಧೈರ್ಯ ಕೊಟ್ಟಿದೆ ಅಂದರೆ ಅದೆಷ್ಟು ಶ್ರೇಷ್ಠ ಅಲ್ವಾ? ಹಾಗಾಗಿ ದೇವರಿದಾನ ಇಲ್ವಾ ಅನ್ನೋ ವಿಚಾರ ಅದು ಬರಲೇಬಾರ್ದು. ಇದಾನೆ ಇಲ್ಲ ಅನ್ನೋರು ಓಕೆ, ಇದಾನೆ ಅನ್ನುವ ನಂಬಿಕೆ ನನಗಿದೆ ಅನ್ನೋದಾದರೆ ಅದು ನನ್ನ ಬದುಕಿನ ಕೆಲವು ಸಂಕಟ ಕತ್ತಲೆಯ ಸಮಯಗಳಲ್ಲಿ ನನಗೆ ಬೆಳಕಾಗಿ ದೇವರು ನನ್ನ ಜೊತೆ ಇದೆ ಅನ್ನೋ ನಂಬಿಕೆ. ಸೊ ಈ ಮೂಲಕ ನಾವು ಅಧ್ಯಾತ್ಮವನ್ನು ಅರ್ಥೈಸ್ಕೊಳ್ಬೇಕೆ ಹೊರತು ಇಲ್ಲ ಇದೆ ಅನ್ನೋ ಚರ್ಚೆ ಬರಲೇಬಾರ್ದು. ಏನಿವೆ, ಒಳ್ಳೇದಾಗ್ಲವಾ, ಭಾಳ ಖುಷಿ ಆಯಿತು. ದೇವ್ರು ನಿನ್ನನ್ನು ಚೆನ್ನಾಗಿಡಲಿ. ತುಂಬ ಸಮಯ ನಿಮ್ಮೊಂದಿಗೆ ಮಾತಾಡಿ ಭಾಳ ಮನಸ್ಸಿಗೆ ಸಂತೋಷವಾಯಿತು. ನಿನ್ನ ಮಕ್ಕಳಿಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಅಣ್ಣ, ತುಂಬಾ ಖುಷಿ ಆಯ್ತು ನನಗೂ. ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಿಲ್ಲ. ಥ್ಯಾಂಕ್ಸ್ ಹೇಳಿದ್ರೆ ಕಡಿಮೆ ಅನ್ಸುತ್ತೆ. ಆರೋಗ್ಯವಾಗಿ ಬದುಕು. ಏನಿದ್ರು ಈ ಜ್ಞಾನಾಶ್ರಮ ಇದೆಯವ್ವ, ಕರೆ ಮಾಡು, ಮಾತನಾಡು. ಟೇಕ್ ಕೇರ್, ಚೆನ್ನಾಗಿ ದುಡಿಮೆ ಮಾಡು, ಆರೋಗ್ಯ ಕಾಪಾಡ್ಕೋ. ಆರೋಗ್ಯವೇ ಭಾಗ್ಯ. ಗಾಡ್ ಬ್ಲೆಸ್ ಯು. ಒಳ್ಳೇದಾಗ್ಲವ. ಥ್ಯಾಂಕ್ ಯು. ಗೋವಿಂದ, ನೋಡಿ ಆ ಹೆಣ್ಮಗಳು ಪಾಪ, ನನ್ನ ಗಂಡ ನನ್ನಿಂದಲೇ ಹಿಂಗಾಗ್ಬಿಟ್ರ ಅಂತ ಒಂದು ಪಶ್ಚಾತ್ತಾಪ. ಹಂಗೇನಿಲ್ಲವ, ಅವ್ರನ್ನ ಉಳಿಸಿಕೊಳ್ಳುವ ಗರಿಷ್ಠ ಪ್ರಯತ್ನ ನೀನು ಮಾಡೇ ಇದ್ದೀಯಾ. ಅದರ ಬಗ್ಗೆ ದುಃಖ ಬೇಡ. ಶುಭವಾಗಲಿ ತಾಯಿ.